ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆಯ ದೇವರ ಅತಿಶಯವಾದ ಪ್ರೀತಿ ಹಾಗೂ ನಮ್ಮ ರಾಷ್ಟ್ರದ ಯೇಸು ಕ್ರಿಸ್ತನಿಂದ ಕೃಪೆಯಿಂದಾಗಿ ನಾವು ಈ ಒಂದು ವಾರದ ಮೊದಲನೇ ದಿನದಂದು ಸಂಜೆ ವೇಳೆಯಲ್ಲಿ ಒಂದು ದೇವರ ಕುಟುಂಬದಲ್ಲಿ ನಾವು ಒಂದುಗೂಡಿದ್ದೇವೆ. ಈ ಒಂದು ಅವಕಾಶನ ಮಾಡಿಕೊಟ್ಟಿದ್ದ ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರಿಗೆ ಯೇಸುವ ಮುಖಾಂತರ ಒಂದನ್ನು ಹೇಳುತ್ತಾ ಇವತ್ತಿನ ಒಂದು ಪಾಠಕ್ಕೆ ನಾವು ಮುಂದುವರಿಯೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾನು ಆರಿಸಿಕೊಂಡಿರೋ ಒಂದು ಶೀರ್ಷಿಕೆ ಟಾಪಿಕ್ ಏನಂತ ನೋಡುವಾಗ ಯೇಸು ಸ್ವಾಮಿಯ ಒಂದು ಕಡೆ ದಿನಗಳು ಅನ್ನೋ ವಿಷಯದಲ್ಲಿ ನಾನು ಆರಿಸಿಕೊಂಡಿದ್ದೇನೆ. ಮುಖ್ಯವಾಗಿ ಇದು ಮೆಮೋರಿಯಲ್ ಸೀಸನ್ ನಲ್ಲಿ ಯೂಶಲ್ ಆಗಿ ಇದ್ರ ಬಗ್ಗೆ ಅನೇಕ ಸಹೋದರರು ಮಾತಾಡಿದಾರ್ರಿ. ಬಟ್ ನಾವ್ ಇವತ್ತು ಇದನ್ನ ಯಾಕೆ ತಿರ್ಗಾ ನೋಡ್ತಾ ಇದೀವಿ ಅಂತ ನೋಡುವಾಗ ಮೆಮೋರಿಯಲ್ ಮಾತ್ರನೇ, ಆ ಮೆಮೋರಿಯಲ್ ಟೈಮ್ ಅಲ್ಲೇ ಮಾತ್ರ ಇದನ್ನ ವಿಷಯ ನಾವು ಧ್ಯಾನ ಮಾಡ್ಬೇಕು ಅನ್ನೋದಲ್ಲ. ಇದು ವರ್ಷದಲ್ಲಿ ಯಾವಾಗ ಏನ್ ಮಾಡ್ಬೋದು. ಯಾಕಂದ್ರೆ ಪಾಸ್ಟರ್ ರಜಲ್ ಹೇಳುವಾಗ ಪ್ರೀ ಮೆಮೋರಿಯಲ್ ಮೆಡಿಟೇಷನ್, ಪೋಸ್ಟ್ ಮೆಮೋರಿಯಲ್ ಮೆಡಿಟೇಷನ್ ಅಂತ ಹೇಳ್ತಾರೆ. 6 months ತರ ಹೇಳ್ತಾರೆ. ಯಾವಾಗ್ಲೂ ಏನ್ ಮಾಡ್ಬೋದು. ಬಟ್ ಇದರಲ್ಲಿ ನಾವು ಮುಖ್ಯವಾಗಿ ಯೇಸು ಸ್ವಾಮಿ ಕಡೆ ದಿನಗಳು ಅಂತ ಹೇಳುವಾಗ ಆ ಕಡೆ ದಿನಗಳಲ್ಲಿ ನಡೆದಿರುವ ಕೆಲವು ವಿಷಯಗಳು. ಅದರಲ್ಲಿ ಇವತ್ತು ನಾವು ಆರಿಸಿಕೊಂಡ ವೇದ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ಒಂದು ಮಾದರಿಯನ್ನು ಬಿಟ್ಬಿಟ್ಟು ಹೋದ್ರು, ಆ ಮಾದರಿಯನ್ನು ಏನ್ ಮಾಡ್ಬೇಕಂತ ನೀವು ಮಾಡ್ಬೇಕು ಅಂತ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರ್ರಿ ಅಲ್ವಾ. ಐ ಹ್ಯಾವ್ ಗಿವೆನ್ ಯು ಅನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಯು ಶುಡ್ ಡೂ ಆಸ್ ಐ ಹ್ಯಾವ್ ಡನ್ ಟು ಯು. ನಾವು ನಿಮ್ಗೆ ಉದಾಹರಣೆ, ನಾವು ಮಾದರಿಯನ್ನು ಕೊಟ್ಟಿದ್ದೀನಿ, ಇದ್ರ ಮಾದರಿಯನ್ನು ನೀವೇನ್ ಮಾಡ್ಬೇಕು, ನೀವು ಮಾಡ್ಬೇಕು. ಹಂಗಂದ್ರೆ ಮಾದರಿ ಅಂತ ಹೇಳುವಾಗ ದೇರ್ ಇಸ್ ಸರ್ಟನ್ ಲೆಸನ್ಸ್, ಕೆಲವು ಪಾಠಗಳು ಏನ್ ಮಾಡಿದಾರೆ ಅಂದ್ರೆ ಅಲ್ಲಿ ನಡೆದಿರುವ ಕೆಲವು ಆ ಲಾಸ್ಟ್ ಡೇಸ್ ಅಲ್ಲಿ ನಡೆದಿರುವ ಕೆಲವು ಇನ್ಸಿಡೆಂಟ್ಸ್ ಅಲ್ಲಿ ಕೆಲವು ಪಾಠಗಳು, ಅಂದ್ರೆ ಯೇಸು ಸ್ವಾಮಿ ಏನ್ ಪಾಠಗಳನ್ನ ತಿಳಿಸಿದ್ರು ಅನ್ನೋ ವಿಷಯನ ಏನ್ ಮಾಡ್ಬೋದು ಇವತ್ತು ನಾವು ಧ್ಯಾನ ಮಾಡೋಣ. ಮುಖ್ಯವಾಗಿ ನಾವು ತಗೊಂಡ್ರೆ ಯೇಸು ಸ್ವಾಮಿ ಬಂದು ಅನೇಕ ಒಂದು ಸಿದ್ಧಾಂತ ಸತ್ಯಗಳನ್ನ, ಅಂದ್ರೆ ಡಾಕ್ಟ್ರಿನಲ್ ಟ್ರೂತ್ಸ್ ಏನ್ ಮಾಡೋದು ಅಂದ್ರೆ ತನ್ನ ಅಪೋಸ್ತಲರಿಗೆ, ಮುಖ್ಯವಾಗಿ ಅಲ್ಲಿ ತನ್ನ ಅಪೋಸ್ತಲರಿಗೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕೊಡ್ತಾರೆ. ಆಬ್ವಿಯಸ್ಲಿ ಅದು ನಮ್ಗೆ ಏನಾಗುತ್ತೆ, ನಮಗೂ ದೇವರ ವಾಕ್ಯದಲ್ಲಿ ಅದು ನಮಗೂ ಅಪ್ಲೈ ಆಗುತ್ತೆ ಅಂತ ನೋಡ್ತೀವಿ, ನಮಗೂ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಅವರ ಲಾಸ್ಟ್ ಡೇ ಮಿನಿಸ್ಟ್ರಿ ಅಂತಾನೆ ಸೆಪರೇಟ್ ಆಗಿದ್ದಾರೆ. ಅಂದ್ರೆ ಅವ್ರು 3.5 ವರ್ಷ ಏನ್ ಮಾಡಿದ್ರು, ಮಿನಿಸ್ಟ್ರಿ ವರ್ಕ್ ಮಾಡಿದ್ರು. ಬಟ್ ಮುಖ್ಯವಾಗಿ ಅವ್ರ ಕಡೆ ದಿನಗಳಲ್ಲಿ ಮಾತ್ರ ತುಂಬಾ ಮುಖ್ಯವಾಗಿರುವ ಕೆಲವು ವಿಷಯಗಳನ್ನ ಮಾತ್ರ ಏನ್ ಮಾಡಿದ್ರು, ಅವರು ಬೋಧಿಸಿದ್ರು. ಅದು ಈ ಬೋಧನೆ ಬಂದು ಯಾಕೆ ಮುಖ್ಯವಾಗಿ ಮಾಡಿದ್ರು ಅಂತ ನೋಡುವಾಗ ಪಬ್ಲಿಕ್ ಟೀಚಿಂಗ್ ಅಲ್ಲ. ನೋಡ್ತೀವಿ, ಫಾರ್ ಎಕ್ಸಾಂಪಲ್ ಮ್ಯಾಥ್ಯೂ 5th ಚಾಪ್ಟರ್ ತಕೊಂಡ್ರೆ, ಮತ್ತೆ ಬರೆದ ಸುವಾರ್ತೆ 5ನೇ ತಕೊಂಡ್ರೆ ದ ಸರ್ಮನ್ ಆನ್ ದ ಮೌಂಟ್ ನೋಡುವಾಗ ಎಷ್ಟು ಜನಗಳ ಮಧ್ಯದಲ್ಲಿ ಏನ್ ಮಾಡಿದ್ರು, ಅವರು ಬೋಧನೆಗಳನ್ನ ಮಾಡಿದ್ರು. ಅದೇ ತರ ಅನೇಕ ಒಂದು ಕಡೆಗಳು ಹೋಗ್ಬಿಟ್ಟು ಏನ್ ಮಾಡಿದ್ರು ಕೂಡ ಹೋಗಿ ಬೋಧಿಸಿದ್ರು ಅಂತ ನೋಡ್ತೀವಿ. ದೇವರ ರಾಜ್ಯದ ಬಗ್ಗೆ ತಿಳಿಸ್ತಾರೆ, ಅನೇಕ ಧರ್ಮಶಾಸ್ತ್ರಗಳನ್ನ ಬಗ್ಗೆ ತಿಳಿಸ್ತಾರೆ ಅಲ್ವಾ. ಅದರ ಸತ್ಯಗಳನ್ನ ಏನ್ ಮಾಡಿದ್ರು, ವಿವರಣೆಗಳನ್ನ ಮಾಡ್ತಾರೆ. ಅನೇಕ ಅಲ್ಲಿ ಏನ್ ನೋಡುವಾಗ ಅಲ್ಲಿ ಅನೇಕ ಅದ್ಭುತಗಳನ್ನ ಮಾಡ್ತಾರೆ, ಹೀಲಿಂಗ್ ಮಾಡ್ತಾರೆ. ಇದೆಲ್ಲ ಏನ್ ಮಾಡಿ ನೋಡುವಾಗ ಆ 3.5 ವರ್ಷ ಅವರ ಒಂದು ಮಿನಿಸ್ಟ್ರಿ ವರ್ಕ್ ಅಲ್ಲಿ ಮಾಡ್ತಾರೆ. ಆದ್ರೆ ಕಡೆ ದಿನಗಳಲ್ಲಿ ಅವರ ಫೋಕಸ್ ಎಲ್ಲಿತ್ತು ಅಂತ ನೋಡುವಾಗ ಶಿಷ್ಯರ ಮೇಲೆ ಇತ್ತು. ಅವರ ಫೋಕಸ್ ಎಲ್ಲಿತ್ತು ಅಂತ ನೋಡುವಾಗ ಶಿಷ್ಯರ ಮೇಲೆ, ಅಪೋಸ್ತಲರ ಮೇಲೆ ಅವರ ಫೋಕಸ್ ಇತ್ತು ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಕೆಲವು ವಿಷಯಗಳು ತಗೋಬೇಕಂದ್ರೆ ದ ವಿದರ್ಡ್ ಫಿಗ್ ಟ್ರೀ ಏನಂದ್ರೆ ಅಂಜೂರದ ಮರ, ಅಂದ್ರೆ ಒಣಗೋಗಿನ ಒಂದು ಅಂಜೂರದ ಮರ ನೋಡುವಾಗ ಇದ್ರ ಬಗ್ಗೆ ಒಂದು ಪಾಠ ಏನ್ ಮಾಡಿದ್ರು, ಶಿಷ್ಯರಿಗೆ ತಿಳಿಸಿದ್ರು. ಯಾಕೆ, ಯಾವ್ದ್ರ ಬಗ್ಗೆ ಇಸ್ರೇಲ್ ನಾವು ಏನ್ ಮಾಡುತ್ತೆ, ಸೂಚನೆ ಮಾಡುತ್ತೆ. ಆಗ್ತಾ ಇರುವ ಬರುವ ದಿನಗಳು ಈ ತರ ಆಗುವ ಒಂದು ವಿಷಯ ಏನ್ ಮಾಡಿದ್ರು ನೋಡುವಾಗ ಅಂಜೂರದ ಮರದ ಬಗ್ಗೆ ಏನ್ ಮಾಡಿದ್ರು, ಶಿಷ್ಯರೊಂದಿಗೆ ಹಂಚಿಸ್ಕೊಂಡ್ರು ಅಂತ ನೋಡ್ತೀವಿ. ಆಮೇಲೆ ನೋಡುವಾಗ ಮತ್ತೆ ಬರೆದ ಸುವಾರ್ತೆ 24ನೇ ಅಧ್ಯಾಯ, ದಟ್ ಇಸ್ ಸೈನ್ ಆಫ್ ದಿ ಎಂಡ್ ಆಫ್ ದಿ ಏಜ್. ಯೇಸು ಸ್ವಾಮಿಯ ಒಂದು ಬರುವಿಕೆ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ತಿರ್ಗಾ ಬರುವಿಕೆ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ತನ್ನ ಶಿಷ್ಯರೊಂದಿಗೆ ಇದ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ನೋಡುವಾಗ ಪ್ಯಾರಬಲ್ಸ್ ಆಫ್ ದ ವೆಡ್ಡಿಂಗ್ ಫೀಸ್ಟ್, ಸಾಮ್ಯ ರೂಪಗಳು. ಕೆಲವು ಸಾಮ್ಯಗಳನ್ನ ಏನ್ ಮಾಡಿದ್ರು ಕಡೆಯ ದಿನಗಳಲ್ಲಿ ಮಾತ್ರ ತನ್ನ ಶಿಷ್ಯರೊಂದಿಗೆ ಏನ್ ಮಾಡ್ತಾರೆ, ಹೇಳ್ತಾರೆ. ಅದು ಮಾತ್ರ ಅಲ್ಲದೆ ಆ 10 ಕನ್ಯೆಗೆ ಒಂದು ಸಾಮ್ಯ, ದ 10 ವೈಸ್ ಅಂಡ್ ದ ಫೂಲಿಶ್ ವರ್ಜಿನ್ಸ್, ಇದ್ರ ಬಗ್ಗೆ ಕೂಡ ಏನ್ ಮಾಡಿದ್ರು ಸ್ಪೆಸಿಫಿಕ್ ಆಗಿ ಅಪೋಸ್ತಲರ ಮಧ್ಯದಲ್ಲಿ ಅವರು ಹಂಚ್ಕೊಳ್ತಾರೆ ಅಂತ ನೋಡ್ತೀವಿ. ಆಮೇಲೆ ತಲಾಂತುಗಳ ಒಂದು ಸಾಮ್ಯ, ದ ಪ್ಯಾರಬಲ್ ಆಫ್ ದ ಟ್ಯಾಲೆಂಟ್ಸ್, ಇದನ್ನ ಕೂಡ ಏನ್ ಮಾಡ್ತಾರೆ ಅಂದ್ರೆ ಮುಖ್ಯವಾಗಿ ಅವರು ಅಪೋಸ್ತಲ. ನೋಡುವಾಗ ಈ ಒಂದು ಕೆಲವು ವಿಷಯಗಳು ನೋಡುವಾಗ ಅವ್ರು ಪಬ್ಲಿಕ್ ಆಗಿ ಏನ್ ಮಾಡಿಲ್ಲ. ಅದೇ ಫೋಕಸ್ ಎಲ್ಲಿತ್ತು ನೋಡುವಾಗ ಶಿಷ್ಯರ ಮಧ್ಯದಲ್ಲಿ ಏನ್ ಮಾಡೋದನ್ನ ಹಂಚ್ಕೊಳ್ತಾರೆ ಅಂತ ನೋಡ್ತೀವಿ. ದ ಪ್ಯಾರಬಲ್ ಆಫ್ ದ ಶೀಪ್ ಅಂಡ್ ದ ಗೋಟ್, ಕಡೆಯ ದಿನಗಳಲ್ಲಿ ಆ ಒಂದು ಹಾರ್ವೆಸ್ಟಿಂಗ್ ವಿಷಯದಲ್ಲಿ ಬಗ್ಗೆ ಏನ್ ಮಾಡ್ತಾರೆ. ಕ್ಲಿನ್ಸಿಂಗ್ ಆಫ್ ದ ಟೆಂಪಲ್ ಅಲ್ವಾ, ಆ ಒಂದು ಆಲಯದ ಒಂದು ಶುದ್ಧೀಕರಣ ಮಾಡುವ ವಿಷಯ ಕೂಡ ಅದ್ರಲ್ಲಿ ಕೂಡ ಏನ್ ಮಾಡ್ತಾರೆ, ಒಂದು ಪ್ಯಾರಬಲ್ ಏನ್ ಮಾಡ್ತಾರೆ ಅಂದ್ರೆ ಅವರು ಈ ತರ ನೋಡುವಾಗ ಅನೇಕ ವಿಷಯಗಳನ್ನ ಏನ್ ಮಾಡ್ತಾರೆ, ಬರೀ ಫೋಕಸ್ ಅವ್ರ ಹತ್ರ ಎಲ್ಲಿತ್ತು ಅಂತ ನೋಡುವಾಗ ಶಿಷ್ಯರ ಇದ್ರಲ್ಲಿ ಮಾತ್ರ ಫೋಕಸ್ ಇತ್ತು ಅಂತ ನೋಡ್ತೀವಿ. ಈ ಒಂದು ಸತ್ಯಗಳು ಯಾವ ಒಂದಕ್ಕೆ ಮುಖ್ಯವಾಗಿ ಯಾವ ಪಾಠಲ್ಲಿ ಇದೆ ಅಂತ ನೋಡುವಾಗ ಜೀಸಸ್ ಟ್ರಾನ್ಸಿಷನ್ ಟೈಮ್ ಅಲ್ಲಿ, ಅಂದ್ರೆ ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗುವ ಮತ್ತೆ ಅವ್ರು ಟ್ರಾನ್ಸಿಷನ್ ಆಗುವ ಒಂದು ವಿಷಯಕ್ಕೆ ಮುಂಚಿತವಾಗಿ ಈ ಒಂದು ವಿಷಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಸತ್ಯಗಳನ್ನ ಅವರು ಹೇಳ್ತಾರೆ.
ಸೊ ಇದು ಹೆಂಗಿದೆ ಅಂತ ನೋಡುವಾಗ ಇದರಿಂದ ಏನು ವಿಷಯಗಳು ಈ ಒಂದು ಕಡೆ ದಿನಗಳಲ್ಲಿ ಅವರು ಹೇಳ್ತಾ ಇರೋ ಒಂದು ವಿಷಯಗಳು ಏನಂತ ನೋಡುವಾಗ, ಅದು ಈ ಲೋಕಕ್ಕೆ ಒಂದು ಮಿನಿಸ್ಟ್ರಿ ಆಗಿತ್ತು. ಅದನ್ನ ಹೆಂಗೆ ಅವ್ರು ಟ್ರಾನ್ಸಿಷನ್ ಮಾಡ್ತಾರೆ ಅಂದ್ರೆ ಇಂಡಿವಿಜುವಲ್ ಮಿನಿಸ್ಟ್ರಿ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದ್ರೆ ಇದು ಅವ್ರು ಹೇಳೋ ವಿಷಯಗಳು ಅದು ಲೋಕಕ್ಕೆ ಏನಾಗಿದೆ, ಲೋಕದ ವಿಷಯವಾಗಿದೆ, ಎಲ್ಲರಿಗೂ ಒಂದು ಅಪ್ಲೈ ಆಗೋ ತರ ಇದೆ. ಆದ್ರೆ ಅವ್ರು ಯಾರ್ಗೆ ಹೇಳಿದ್ರು ಅಂದ್ರೆ ಅಪೊಸ್ತಲರಿಗೆ ಹೇಳಿದ್ರು ಅಲ್ವಾ, ಎಲ್ಲರಿಗೂ ಅಪ್ಲೈ ಆಗೋ ತರ ಇದೆ. ಆದ್ರೆ ಅದು ಯಾರಿಗೆ ಮುಖ್ಯವಾಗಿ ಅದು ಇದಾಗಬೇಕು ಅಂತ ನೋಡುವಾಗ ನಿಮ್ಮೊಬ್ಬೊಬ್ಬರಿಗೂ ನಿಮ್ಮೊಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಏನ್ ಮಾಡ್ಬೇಕಂದ್ರೆ ಇದು ಮಿನಿಸ್ಟ್ರಿ ಆಗಿರುತ್ತೆ ನಿಮ್ಗೆ ಅನ್ನೋ ವಿಷಯ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಸಭೆಯ ಒಂದು ಪ್ರಾರಂಭ ಆಗೋ ಒಂದು ವಿಷಯ. ಸೊ ಈ ಯಾಕೆ ಅವ್ರ ಫೋಕಸ್ ಕಡೆ ದಿನಗಳಲ್ಲಿ ಫೋಕಸ್ ಎಲ್ಲಿತ್ತು ನೋಡುವಾಗ ಅಪೊಸ್ತಲರ ಮೇಲೆ ಇತ್ತಂದ್ರೆ ಬಿಕಾಸ್ ದೇ ಆರ್ ಗೋಯಿಂಗ್ ಟು ಬಿ ದ ಪಿಲ್ಲರ್ಸ್ ಆಫ್ ದ ಚರ್ಚ್ ಅಲ್ವಾ. ಆ ಒಂದು ಸಭೆಗೆ ಇವ್ರು ಏನಾಗಿರ್ತಾರೆ, ಸ್ತಂಭಗಳಾಗಿ ಇರ್ತಾರೆ ಅಲ್ವಾ. ಸೊ ಆ ಪೆಂಟೆಕೋಸ್ದಿಂದ ಏನಾಗುತ್ತೆ ನೋಡುವಾಗ ಆ ಒಂದು ಸಭೆಯ ಒಂದು ಪ್ರಾರಂಭ. ಯೇಸು ಸ್ವಾಮಿ ಏನ್ ಮಾಡ್ಬಿಟ್ಟು ಅಂದ್ರೆ ಅವ್ರ ಹೆಡ್ ತಲೆ, ಅವ್ರ ಫೋರನ್ನರ್, ಮಿಕ್ಕಿದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡುವಾಗ ಈ ಸ್ತಂಭಗಳ ಮುಖಾಂತರ ಏನಾಗುತ್ತೆ ಅಂದ್ರೆ ಪ್ರಾರಂಭ ಆಗೋ ಒಂದು ವಿಷಯ. ದೇ ಆರ್ ದ ಪಿಲ್ಲರ್ಸ್ ಆಫ್ ದ ಚರ್ಚ್ ಅಂತ ಹೇಳುವಾಗ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಯೇಸು ಸ್ವಾಮಿಯ ಕಡೆ ದಿನಗಳಲ್ಲಿ ಫೋಕಸ್ ಎಲ್ಲಿತ್ತು ನೋಡುವಾಗ ಈಸ್ ಫೋಕಸ್ ವಾಸ್ ಓನ್ಲಿ ಆನ್ ದಿ ಅಪಾಸಲ್ಸ್, ಶಿಷ್ಯರ ಮೇಲೆ ಇತ್ತು. ಅದು ಮುಂಚಿತವಾಗಿ ಎಲ್ಲ ಮಾಡ್ರು, ಏನೆಲ್ಲ ಮಾಡಕ್ ಬಂದ್ರು, ಏನ್ ಮಾಡಿದ್ರು 3 ವರ್ಷದಲ್ಲಿ ಯಾರಿಗೆಲ್ಲ ಬಂದು ಏನ್ ಮಾಡಿದ್ರು, ಯಹೂದ್ಯರಿಗೆ ಸತ್ಯ ತಗೊಟ್ರು, ಅನ್ಯ ಜನರುಗಳಿಗೂ ಏನ್ ಮಾಡಿದ್ರು ಅವರು ಕೂಡ ಸತ್ಯಗಳನ್ನ ಕೇಳಿದ್ರು ಅಲ್ವಾ. ಸೊ ಯಾರೆಲ್ಲ ಅಕ್ಸೆಪ್ಟ್ ಮಾಡಿದ್ರು, ಯಾರು ಅಕ್ಸೆಪ್ಟ್ ಮಾಡಿಲ್ಲ ಅದು ಬೇರೆ ವಿಷಯ ಅಲ್ವಾ. ಬಟ್ ಏನ್ ಮಾಡಿದ್ರೆ ಎಲ್ಲ ಮುಗಿಸ್ಬಿಟ್ಟು ಆದ್ರೆ ಕರೆ ದಿನಗಳಲ್ಲಿ ಯೇಸು ಸ್ವಾಮಿಯ ಫೋಕಸ್ ಎಲ್ಲಿತ್ತು ಅಂತ ನೋಡುವಾಗ ಶಿಷ್ಯರ ಮೇಲೆ ಇತ್ತು ಅಂತ ನೋಡ್ತೀವಿ. ಯಾಕಂದ್ರೆ ಅವ್ರು ಇನ್ನ ಕೆಲವು ದಿನಗಳು ಏನಾಗ್ತಾ ಇದಾರೆ, ಶಿಷ್ಯರನ್ನ ಬಿಟ್ಟು ಹೋಗ್ತಾ ಇದಾರೆ. ಆಮೇಲೆ ಹೋಗ್ಬಿಟ್ಮೇಲೆ ಏನ್ ಮಾಡಕ್ಕಾಗಲ್ಲ ಜೊತೆಯಲ್ಲಿ. ಸೊ ಇವಾಗ ಅವ್ರು ರೆಡಿ ಮಾಡ್ಬೇಕು, ಯಾರನ್ನ, ಶಿಷ್ಯರುಗಳನ್ನ ರೆಡಿ ಮಾಡ್ಬೇಕು ಅಂತ ನೋಡ್ತೀವಿ ಅಲ್ವಾ. ಸೊ ನೆಕ್ಸ್ಟ್ ಕೂಡ ಏನ್ ಹೇಳ್ತಾರೆ ಅಂದ್ರೆ he also left a powerful legacy of truth in the hearts of his disciples. ಏನ್ ಅಂತ ಒಂದು ಲೆಗಸಿ ಆಫ್ ಟ್ರೂತ್ ಬಿಟ್ಟು ನೋಡುವಾಗ ಇಸ್ ಟೆಂಡರ್ ಲವಿಂಗ್ ಕೇರ್. ಅವ್ರು ಎಷ್ಟು ಪ್ರೀತಿ ಮಾಡಿದ್ರಂದ್ರೆ ಶಿಷ್ಯರನ್ನ ಅಲ್ವಾ, ಎಲ್ಲ ವಿಷಯಗಳು ಅವ್ರು ಮಾಡೋ ಎಲ್ಲ ವಿಷಯಗಳನ್ನ ತಡ್ಕೊಂಡು ಪೇಷನ್ಸ್ ಆಗಿ ಹ್ಯಾಂಡಲ್ ಮಾಡಿದ್ರು, ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ರು. ಸೊ ಅವರ ಒಂದು ಇದ್ರಲ್ಲಿ ನೋಡುವಾಗ ಒಂದೊಂದು ವಿಷಯದಲ್ಲಿ ನೋಡುವಾಗ ನಾವು ಸ್ವಲ್ಪ ಕೆಲವು ಡೀಪ್ ಆಗಿ ರೀಡ್ ಮಾಡಿದ್ರೆ ಅವ್ರು ನಮ್ ತರ ಇದ್ರು. ಅಪೊಸ್ತಲರು ಕೂಡ ನಮ್ ತರನೇ ಶಾರೀರಿಕದಲ್ಲಿ ಇದ್ರು. ಅಲ್ಲೂ ಅವರಲ್ಲಿ ಕೂಡ ಅಲ್ಲಿ ಯೇಸು ಸ್ವಾಮಿ ಜೊತೆ ಇದ್ದಾಗ ಅವ್ರಲ್ಲಿ ಕೂಡ ಅನೇಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಒಬ್ರು ಕಂಡ್ರೆ ಒಬ್ರು ಆಗ್ತಾ ಇರ್ಲಿಲ್ಲ ಅಲ್ವಾ, ಒಬ್ರ ಮೇಲೆ ಒಬ್ರು ಕೋಪ ಮಾಡ್ಕೊಳ್ತಾ ಇದ್ರು, ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ಇದೆಲ್ಲ ಹಂಗಿತ್ತು ನಾರ್ಮಲ್ ಆಗಿ ಆಸ್ ಎ ಹ್ಯೂಮನ್ ನಾವ್ ಹೆಂಗಿದೀವೋ ಇದೇ ಅವ್ರಲ್ಲಿ ಕೂಡ ಇತ್ತು. ಸೊ ಜೀಸಸ್ ಕೇಮ್ ಅಕ್ರಾಸ್ ಆಲ್ ದಿಸ್ ಥಿಂಗ್ಸ್ ಅಲ್ವಾ. ಯೇಸು ಸ್ವಾಮಿ ಏನಾಗಿತ್ತಿದ್ರಲ್ಲ ಇದೆಲ್ಲ ಅವ್ರಿಗೆ ಗೊತ್ತಿತ್ತು. ಕೆಲವು ವಿಷಯಗಳನ್ನ ಏನ್ ಮಾಡಿದ್ರು ನೋಡುವಾಗ ಸೊ ಅವ್ನು ರೆಡಿ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯೇಸು ಸ್ವಾಮಿ ಅವರು ಹೆಂಗೆ ತನ್ನ ಮೇಲೆ ಅಪೊಸ್ತಲರ ಪ್ರೀತಿ ತೋರಿಸಿದ್ರು, ಹೆಂಗೆ ಟೆಂಡರ್ ಆಗಿ ಹ್ಯಾಂಡಲ್ ಮಾಡಿದ್ರು, ಹೆಂಗೆ ಆನ್ಸರ್ ಮಾಡಿದ್ರು ಅಲ್ವಾ, ಹೆಂಗೆ ತಾಳ್ಮೆಯಿಂದ ಇದ್ರು. ಸೊ ನೋಡುವಾಗ ಅನೇಕ ವಿಷಯಗಳನ್ನ ಏನ್ ಮಾಡಿದ್ರೆ ಅವರ ಒಂದು ಪರ್ಸನಲ್ ಕ್ಯಾರೆಕ್ಟರ್ನ ಏನ್ ಮಾಡಿದ್ರು ಯೇಸು ಸ್ವಾಮಿಯಲ್ಲಿ ಎಕ್ಸಿಬಿಟ್ ಮಾಡಿದ್ರು ಅಲ್ವಾ. ಯಾಕೆ ಇಷ್ಟೊಂದು ಫೋಕಸ್ ಅವ್ರ ಮೇಲೆ ಮಾಡದಂತ ನೋಡುವಾಗ, ಯಾಕಂದ್ರೆ ಯೇಸು ಸ್ವಾಮಿಗೆ ಗೊತ್ತಿತ್ತು, ಅನೇಕ ಸತಿ ಯೇಸು ಸ್ವಾಮಿ ಮುಂಚೆನೆ ಹೇಳಿದ್ರು ಈ ತರ ಏನಾಗ್ಬೇಕು, ಮನುಷ್ಯ ಕುಮಾರನು ಪಾಪಿಗಳ ಕೈಯಲ್ಲಿ ಒಪ್ಪಿಸ್ಬಿಟ್ಟು ಶಿಲುಬೆ ಮರಣ ಹೊಂದ್ಬೇಕನ್ನೋದು ಮುಂಚಿತವಾಗಿ ಅನೇಕ ಕಡೆ ಹೇಳಿದ್ರು ಯೇಸು ಸ್ವಾಮಿ. ಬಟ್ ಇದ್ರೇನು ಇವರಲ್ಲಿ ಏನಾಗಿಲ್ಲ, ಇವ್ರ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿತ್ತು ಗೊತ್ತಾ, ಯಾವ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ರು, ಮೆಸ್ಸಿಯಾ ಬಂದ್ಬಿಟ್ರು, ಆಳ್ವಿಕೆ ಮಾಡ್ತಾರೆ, ರಾಜ್ಯ ಸ್ಥಾಪನೆ ಆಗುತ್ತೆ, ನಾವೆಲ್ಲ ಏನಾಗ್ತೀವಿ, ಮಿನಿಸ್ಟರ್ಸ್ ಆಗ್ತೀವಿ, ರೋಮಲ್ಲ ಓವರ್ಥ್ರೋ ಮಾಡ್ಬಿಡ್ತಾರೆ, ಈ ಒಂದು ಮೈಂಡ್ ಸೆಟ್ ಅಲ್ಲೇ ಇದ್ರು ಇಸ್ರೇಲ್ ಜನರೆಲ್ಲ. ಈ ಮೈಂಡ್ ಸೆಟ್ ಅಲ್ಲಿ ಇದ್ರು. ಸ್ಪೆಸಿಫಿಕ್ ಆಗಿ ಇವರಲ್ಲಿ ನೋಡ್ಬೇಕಂದ್ರೆ ಅದು ಸ್ಪೆಸಿಫಿಕ್ ಆಗಿ ಯೂದಾಸ್ ಇಸ್ಕ್ಯಾರಿಯೋಟ್ ರೋಮನ ಇದ್ ಮಾಡೋದ್ರಲ್ಲಿ ಏನಾಗಿದೆ ತುಂಬಾ ಫೋಕಸ್ ಆಗಿ ಅವರು ಇದ್ರು. ಯಾಕೆ ಅಂತ ನೋಡುವಾಗ ನಾವಾಗ ಅಷ್ಟು ಮುಂಚೆ ಕೂಡ ನೋಡಿದೀವಿ, ರೋಮ್ಗೂ ಇಸ್ರೇಲ್ಗೆ ಆಗಲ್ಲ. ಮುಖ್ಯವಾಗಿ ಮತ್ತೆ ಕಂಡ್ರೆ ಆಗಲ್ಲ. ಯಾಕೆ, ಮತ್ತೆ ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು. ಯಾರು, ತನ್ನ ಸ್ವಂತ ಜನ ಇಲ್ಲಿ ಒಂದು ಫಾರಿನ್ ಗವರ್ಮೆಂಟ್ ಏನ್ ಮಾಡ್ತಾ ಇದ್ರು, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಮ್ಯಾಥ್ಯೂ ಕಂಡ ಇರ್ತಾ ಇರ್ಲಿಲ್ಲ ಅವ್ರಿಗೆ ಅಲ್ವಾ. ಸೊ ಈ ಒಂದು ಹೆಂಗಿದ್ರೆ ಅಂದ್ರೆ ಇವಾಗ ರೋಮ್ ಬಂದು ಇಸ್ರೇಲ್ ಇಂದ ಟ್ಯಾಕ್ಸ್ ಏನ್ ಹೇಳ್ತಾರೆ ಅದಕ್ಕೆ ಸುಂಕ ಕಲೆಕ್ಟ್ ಮಾಡೋದು ಹೆಂಗಿದೆ ಅಂದ್ರೆ ಅವ್ರ ಕಾಲ ಕೆಳಗಡೆ ನಾವ್ ಇದೀವಿ ಈ ತರ ಏನಾಗಿತ್ತಂತೆ ಇವ್ರಿಗೆ ಒಂದ್ ಫೀಲ್ ಇತ್ತಂತೆ. ಸೊ ರೋಮ್ ಕಂಡ್ರೆ ಏನಾಗ್ತಾರಲ್ಲ ಇವ್ರಿಗೆ ಆಗ್ತಾ ಇರ್ಲಿಲ್ಲ ರೀ. ಸೊ ಈ ತರ ಏನಾಗಿತ್ತು ನೋಡುವಾಗ ಇದೆಲ್ಲ ಒಂದು ವಿಷಯಗಳು ಇತ್ತು. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರು. ಸೊ ಆದ್ರೆ ಯೇಸು ಮುಂಚಿತವಾಗಿ ಅನೇಕ ಸತಿ ಹೇಳಿದ್ರು, ನಾನು ಇವಾಗ ಬಂದಿರೋದು ಆಳ್ವಿಕೆ ಮಾಡೋದಕ್ಕೆ
ಅಲ್ಲ, ಸೇವೆ ಮಾಡೋದಕ್ಕೆ ಬಂದಿದ್ದೀನಿ, ನನ್ನ ಜೀವನ ಕೊಡಕ್ ಬಂದಿದ್ದೀನಿ. ದಟ್ ವಾಸ್ ಇಸ್ ಫಸ್ಟ್ ಅಡ್ವೆಂಟ್, ಮೊದಲೇ ಬರುವಿಕೆ ಅಲ್ವಾ. ಸೊ ಇಲ್ಲಿ ಏನಾಗಿತ್ತು ನೋಡುವಾಗ, ಸೊ ಯೇಸಮಿಗೆ ಗೊತ್ತಿತ್ತು ಅಲ್ವಾ, ಇನ್ನ ಕೆಲವು ದಿನಗಳಲ್ಲಿ ನಾನು ಇವನ್ನ ಬಿಟ್ಟು ಹೋಗ್ಬಿಟ್ಮೇಲೆ ಇವರ ಹೃದಯ ಏನಾಗುತ್ತೆ, ಒಡೆದೋಗುತ್ತೆ ಅಲ್ವಾ. ಸೊ ಇವ್ರು ಏನು ಫುಲ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ರು, ಆದ್ರೆ ದೇವರ ಯೋಚನೆನೇ ಬೇರೆ ತರ ಇತ್ತು. ಸೊ ಒನ್ಸು ಶಿಲ್ಬೆ ಮರಣ ಒಂದಾಗ್ಬಿಟ್ಮೇಲೆ ನೆಕ್ಸ್ಟ್ ಶಿಷ್ಯರ ಏನ್ ಮಾಡಿದ್ರು, ದೇ ವೆಂಟ್ ಬ್ಯಾಕ್ ಟು ದೇರ್ ಫಿಶಿಂಗ್ ಬಿಸ್ನೆಸ್. ಜಾನ್ 21 ಚಾಪ್ಟರ್ ನೋಡ್ತೀವಿ ಅಲ್ವಾ. ಏನ್ ಮಾಡ್ಬೇಕು, ಡೈರೆಕ್ಷನ್ಲೆಸ್, ಏನ್ ಡೈರೆಕ್ಷನ್ ಅವ್ರಿಗೆ ಗೊತ್ತಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕಂತಾನೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟು ತಿರ್ಗಿ ಏನ್ ಮಾಡಿದ್ರು, ಪೇತ್ರನು ನಾನು ಮೀನ್ ಹಿಡಿಯಕ್ ಹೋಗ್ತೀನಪ್ಪ ಅಂತ ಹೋಗ್ಬಿಟ್ಟು ಮಗ ಮಿತಿಗೆ ಎಲ್ಲ ಶಿಷ್ಯರು ಏನ್ ಮಾಡ್ತಂತ ಅವ್ರು ಕೂಡ ಹೋಗ್ಬಿಟ್ರು. ಯೇಸು ಸ್ವಾಮಿ ಅವ್ರನ್ನ ದೊಡ್ಡ ಒಂದು ಇದಕ್ಕೆ ಕರೆದ್ರು ಅಲ್ವಾ, ಒಂದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಏನ್ ಮಾಡಿದ್ರು ಅವ್ರ ಮೇಲೆ ಕೊಟ್ಟಿದ್ರು. ಆದ್ರೆ ಯೇಸು ಸ್ವಾಮಿ ಹೋಗಾಗ್ಬಿಟ್ಮೇಲೆ ಇವ್ರಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ದೇ ವರ್ ಲಾಸ್ಟ್ ಆಫ್ ಡೈರೆಕ್ಷನ್, ಏನ್ ಮಾಡ್ಬೇಕಂತಾನೆ ಗೊತ್ತಿರ್ಲಿಲ್ಲ ಅಂತ ನೋಡ್ತೀವಿ. ಸೊ ಈ ಒಂದು ಶಾಕಿಂಗ್ ಟ್ರಾನ್ಸಿಷನ್ ಆಫ್ ಜೀಸಸ್ ಡಿಪಾರ್ಚರ್ ಅಲ್ವಾ ನೋಡುವಾಗ, ಅದಕ್ಕೆ ಯೇಸು ಏನ್ ಮಾಡೋದು ನೋಡುವಾಗ ತುಂಬಾ ಅವ್ರಿಗೆ ಟೆಂಡರ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡಿದ್ರು, ತುಂಬಾ ಪ್ರೀತಿನ ತೋರಿಸಿದ್ರು ಅವ್ರನ್ನ ಎಲ್ಲ ಏನ್ ಮಾಡೋದು ನೋಡುವಾಗ. ಯಾಕೆಂತ ನೋಡುವಾಗ ಲೇಟೆಸ್ಟ್ ಸ್ಟೇಜ್ ಅಲ್ಲಿ ಇಟ್ ಎನೇಬಲ್ ದೆಮ್ ಟು ಡೆವಲಪ್ ದ ಥ್ರೈವಿಂಗ್ ಮಿನಿಸ್ಟ್ರಿ ವರ್ಕ್. ಇವಾಗ ಅವ್ರಿಗೆ ಎನ್ಲೈಟನ್ ಆಗಿಲ್ಲ, ಅದೇ ಪರಿಶುದ್ಧ ಆದ್ಮೇಲೆ ಕೊಟ್ಟಾಕ್ಬಿಟ್ಮೇಲೆ ಇತ್ತು ಅವ್ರಿಗೆ, ಆವಾಗ ಅವ್ರಿಗೆ ಎನ್ಲೈಟನ್ ಆಗುತ್ತೆ. ಆವಾಗ ರೀಕಾಲ್ ಮಾಡ್ತಾರೆ ಯೇಸ್ವಾಮಿ ಯಾಕೆ ಹಿಂಗೆಲ್ಲ ನಡ್ಕೊಂಡ್ರು, ಯಾಕೆ ಹಿಂಗೆಲ್ಲ ಮಾಡಿದ್ರು ಅನ್ನೋದ್ರು ಅವ್ರಿಗೆ ರೀಕಾಲ್ ಆಗೋ ಒಂದು ವಿಷಯನ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಇನ್ನೊಂದು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಜೀಸಸ್ ಪರ್ಸನಲೈಸ್ಡ್ ದ ಎಕ್ಸ್ಪೀರಿಯನ್ಸ್ ಆಫ್ ಹಿಸ್ ಅಪಾಸಲ್ಸ್ ಅಂತ ಹೇಳ್ತಾರೆ. ಸೊ ದಟ್ ವಾಸ್ ದ ಏನಂತ ನೋಡುವಾಗ ದ ರಿಲೇಷನ್ ಜೀಸಸ್ ಹ್ಯಾಡ್. ಒಂದ್ ಸ್ವಂತ ಸಹೋದರನು, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನನ್ನ ಮಕ್ಕಳು ತರ ಏನ್ ಮಾಡಿದ್ರು ಯೇಸ್ವಾಮಿ ಶಿಷ್ಯರನ್ನ ಇದ್ ಮಾಡಿದ್ರಿ. ಆ ಪರ್ಸನಲೈಸ್ಡ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು, ತನ್ನ ಶಿಷ್ಯರೊಂದಿಗೆ ಇತ್ತು. ದಟ್ ವಾಸ್ ದ ಕೈಂಡ್ ಆಫ್ ಲವ್ ದಟ್ ಹಿ ಹ್ಯಾಡ್. ಇದು ಯಾರಿಗೆ, ಅಪೊಸ್ತಲರ ಮೇಲೆ ಅಂತ ನೋಡ್ತೀವಿ. ಸೊ ಅದೇ ಹೇಳ್ತಾರೆ, ಈ ಶೇಡ್ ಅನ್ ಇಂಟಿಮೇಟ್ ವರ್ಡ್ಸ್ ಅಂಡ್ ಪ್ರೆಷಿಯಸ್ ಮೂಮೆಂಟ್ಸ್ ಇನ್ ದ ಅಪ್ಪರ್ ರೂಮ್ ಅಂತ ಹೇಳ್ತಾರೆ. ಲಾಸ್ಟ್ ಡೇಸ್ ಕಡೆ ದಿನ ನೋಡುವಾಗ ಯಾಕೆ ಯೇಸು ಸ್ವಾಮಿ ಒಂದು ಅಪ್ಪರ್ ರೂಮ್ ಚೂಸ್ ಮಾಡೋದು ನೋಡುವಾಗ, ಆ ಅಪ್ಪರ್ ರೂಮ್ ಯಾವ ಚೂಸ್ ಮಾಡ್ತಾರೋ ಯಾರು ಶಿಷ್ಯರಿಗೆ ಏನ್ ಮಾಡಿರ್ಲಿಲ್ಲ ಗೊತ್ತಿಲ್ಲ. ಅವ್ರು ಇಲ್ಲೇ ಚೂಸ್ ಮಾಡ್ತಾರೆ ಸಪ್ಪರ್ಗೆ ಅಂತ ಏನಾಗಿತ್ತು, ಅವ್ರಿಗೆ ಯಾರಿಗೂ ಅರಿವು ಇರ್ಲಿಲ್ಲ ಅಲ್ವಾ. ಸೊ ಯಾಕಂದ್ರೆ ಅಲ್ಲಿ ಮುಖ್ಯವಾಗಿ ಇವ್ರನ್ನ ಬಂದು ಆ ಒಂದು ಸಭೆಯ ಒಂದು ಇನ್ಚಾರ್ಜ್ ಎತ್ಕೋಬೇಕು ಅಂತ ನೋಡುವಾಗ ಅವ್ರು ಏನಾಗಿರ್ತಾರೆ, ಆ ಒಂದು ಏನಂತಾರೆ ಪಿಲ್ಲರ್ಸ್ಗೆ ಸ್ತಂಭಗಳಾಗಿ ಇರ್ತಾರೆ ಅಂತ ನೋಡುವಾಗ, ಸೊ ದೇ ವಿಲ್ ಬಿ ದ ಲೀಡರ್ಸ್, ಟು ಲೀಡ್ ದ ಚರ್ಚ್ ಅಂತ ನೋಡುವಾಗ, ಒಂದು ಲೀಡರ್ ಹೆಂಗಿರ್ಬೇಕು ಅಲ್ವಾ. ಯೂಶಲ್ ಆಗಿ ನಾವು ಈ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಎಲ್ಲ ಓದುವಾಗ ಈ ಲೀಡರ್ಶಿಪ್ ಕ್ವಾಲಿಟೀಸ್ ಅಲ್ವಾ, ಗುಡ್ ಲೀಡರ್, ಗುಡ್ ಮ್ಯಾನೇಜರ್ ನೋಡುವಾಗ ದೇ ಶುಡ್ ಹ್ಯಾವ್ ಸರ್ಟನ್ ಕ್ವಾಲಿಟೀಸ್ ಅಲ್ವಾ. ಸೊ ಸರ್ಟನ್ ಕ್ವಾಲಿಟೀಸ್ ಅಂತ ನೋಡುವಾಗ ಒಂದು ಲೀಡರ್ ಹೆಂಗಿರ್ಬೇಕು ಅಲ್ವಾ, ಒಂದು ಲೀಡರ್ ಹೆಂಗಿರ್ಬೇಕು, ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಆಗಿರ್ಬಾರ್ದು ಅಲ್ವಾ, ಒಂದು ಆಳ್ವಿಕೆ ಮಾಡಂಗೆ ಒಂದು ಆಟಿಟ್ಯೂಡ್ ಅಲ್ಲಿ ಇರಬಾರ್ದು ಅಲ್ವಾ. ಸೊ ಗುಡ್ ಲೀಡರ್ ಹೆಂಗಿರ್ತಾರೆ ನೋಡುವಾಗ, ಈ ಆಲ್ವೇಸ್ ಕೇರ್ಸ್ ಫಾರ್ ದ ಟೀಮ್ ಅಲ್ವಾ, ಈ ಆಲ್ವೇಸ್ ಪ್ರೊಟೆಕ್ಟ್ಸ್ ದ ಟೀಮ್ ಅಲ್ವಾ, ಈಸ್ ಆಲ್ವೇಸ್ ಹೆಲ್ಪಿಂಗ್, ಈಸ್ ಆಲ್ವೇಸ್ ಟೆಂಡರ್, ಹೆಲ್ಪಿಂಗ್, ಮೆಂಟರಿಂಗ್ ಅಂತ ಹೇಳ್ತಾರೆ ಅಲ್ವಾ. ಅಂಡ್ ಈ ಶುಡ್ ಬಿ ದ ವೇ ಟು ಲೀಡ್ ದ ಟೀಮ್ ಅಂತ ಹೇಳ್ತಾರೆ. ಈ ಶುಡ್ ಬಿ ಅನ್ ಎಕ್ಸಾಂಪಲ್ ಟು ದ ಟೀಮ್ ಅಂತ ಹೇಳ್ತಾರೆ. ಸೊ ದಿಸ್ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಎಲ್ಲ ನಾವು ನೋಡ್ತೀವಿ, ಒಂದು ಕಂಪನಿಯಲ್ಲಿ ನೋಡುವಾಗ ಒಂದು ಮ್ಯಾನೇಜ್ಮೆಂಟ್, ಒಂದು ಲೀಡರ್ ಹೆಂಗಿರ್ತಾರೆ ಅಂತ ನೋಡ್ತೀವಿ ಅಲ್ವಾ. ಇದು ಲೋಕದ ಒಂದು ವ್ಯೂ ಪಾಯಿಂಟ್, ಪರ್ಸ್ಪೆಕ್ಟಿವ್ ಅಲ್ವಾ. ಆದ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅಂದ್ರೆ, ಯೇಸು ಸ್ವಾಮಿ ಎಂತ ಒಂದು ಲೀಡರ್ಶಿಪ್ ಕ್ವಾಲಿಟಿನ ಎಕ್ಸಿಬಿಟ್ ಮಾಡೋದು ನೋಡುವ, ಈ ಸೇಸ್ ಸರ್ವೆಂಟ್ ಲೀಡರ್ಶಿಪ್ ಅಂಡ್ ಸಬ್ಮಿಷನ್ ಟು ವಿಲ್ಲಿಂಗ್ ಆಫ್ ಗಾಡ್ ಅಂತ. ಸೊ ದ ವರ್ಡ್ ಯೂಸ್ ಅ ವರ್ಡ್ ಕಾಲ್ಡ್ ಸರ್ವೆಂಟ್ ಲೀಡರ್ಶಿಪ್. ಸೊ ಒಂದು ಲೀಡರ್ ಹೆಂಗಿರ್ಬೇಕಂದ್ರೆ ಫಸ್ಟ್ ಸೇವಕನಾಗಿರ್ಬೇಕು. ದಟ್ ಇಸ್ ದ ಪರ್ಸ್ಪೆಕ್ಟಿವ್ ಆಫ್ ಗಾಡ್, ದಟ್ ಇಸ್ ದ ಪರ್ಸ್ಪೆಕ್ಟಿವ್ ಆಫ್ ಜೀಸಸ್ ಅಂತ ನೋಡ್ತೀವಿ ಅಲ್ವಾ. ಸೊ ನೋಡುವಾಗ ಅದೇ ವಿಷಯ ಏನ್ ಮಾಡೋಣ ಅಂದ್ರೆ, ಈ ಕಡೆ ದಿನಗಳಲ್ಲಿ ಯೇಸು ಸ್ವಾಮಿ ಕೆಲವು ವಿಷಯಗಳು ಏನ್ ಮಾಡೋದಂದ್ರೆ ಮಾಡಿದ್ರು. ಸೊ ಈ ಆರ್ಟಿಕಲ್ ನೋಡುವಾಗ ಏನ್ ಎಕ್ಸಾಮಿನ್ ಮಾಡುತ್ತಂದ್ರೆ, ದೇರ್ ಆರ್ ಸರ್ಟನ್ ಟ್ರೂತ್ ದಟ್ ಜೀಸಸ್ ಲೆಫ್ಟ್ ಆಸ್ ಎ ಲೆಗಸಿ ಇನ್ ದ ಹಾರ್ಟ್ ಆಫ್ ಹಿಸ್ ಅಪಾಸಲ್ಸ್. ಕೆಲವು ಮುಖ್ಯವಾಗಿರೋ ಒಂದು ಸತ್ಯಗಳನ್ನ ಆ ಒಂದು ಅಪೋಸ್ತಲರ ಹೃದಯದಲ್ಲಿ ಏನ್ ಮಾಡಿದ್ರು ಯೇಸು ಸ್ವಾಮಿ ಬಿಟ್ಟು ಹೋದ್ರು ಅಂತ. ಸೊ ಇದೆಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ನೋಡುವಾಗ, ಫಸ್ಟ್ ಓದದ್ ಬೇಡ, ಅನೇಕ ಒಂದು ವಚನಗಳು ಫುಲ್ ಇದೆ, ಕೆಲವು ಜಸ್ಟ್ ಪಾಯಿಂಟ್ಸ್ ಟೆಸ್ಟ್ ಮಾಡ್ಬಿಟ್ಟು ನಾವು ಹೋಗ್ಬಿಡೋಣ ಯಾವ ಇನ್ಸಿಡೆಂಟ್ ಅಂತ ಒಂದು ಐಡಿಯಾ ಸಿಗ್ಬಿಡುತ್ತೆ. ಮತ್ತೆ ಬರೆದ ಸುವಾರ್ತೆ 26ನೇ ಅಧ್ಯಾಯ 6ರಿಂದ ಒಂದು ಕೆಲವು ವಚನಗಳು ಮಾತ್ರ ಓದಿ ಸಿಸ್ಟರ್. ಮ್ಯಾಥ್ಯೂ 26 ಚಾಪ್ಟರ್ 6 to 13. ಯೇಸು
ಬೇತಾನ್ಯದಲ್ಲಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು, ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು. ಶಿಷ್ಯರು ಇದನ್ನು ಕಂಡು ಕೋಪಗೊಂಡು, ಈ ನಷ್ಟ ಯಾತಕ್ಕೆ? ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು. ಸೊ ಈ ಇನ್ಸಿಡೆಂಟ್ ಹಂಗೆ ಓದ್ಕೊಂಡು ನಮ್ಗೆ ಗೊತ್ತು. ಜಸ್ಟ್ ಯಾಕೆ ಅಂದ್ರೆ ಜಸ್ಟ್ ಯಾವ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತೀವಿ ಅಂತ ಒಂದು ರೀಕಾಲ್ ಅಷ್ಟೇ. ಸೊ ಇಲ್ಲಿ ಏನಂತ ನೋಡುವಾಗ ದ ವಿಮೆನ್ ವಿತ್ ದ ಹ್ಯಾಲ್ಬೆಸ್ಟರ್ ಬಾಕ್ಸ್, ದ ಫಸ್ಟ್ ಆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ನೋಡುವಾಗ, ಸೊ ಇದೆಲ್ಲ ಏನಂದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಪರ್ಸನಲೈಸ್ಡ್ ಆಗಿ ಕಲ್ತ್ಕೊಡ್ತಾ ಇರುವ ಪಾಠಗಳು, ಕೆಲವು ಪಾಠಗಳು ಇದೆಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಸ್ತ್ರೀಗೆ ಏನಾಯ್ತು ನೋಡುವಾಗ, ಶಿ ಹ್ಯಾಡ್ ಎ ಡಿಸೈರ್ ಟು ವರ್ಷಿಪ್ ಜೀಸಸ್, ಈ ಒಂದು ಸ್ತ್ರೀಗೆ. ಸೊ ಹೆಂಗ್ ಅವ್ರು ಏನ್ ಮಾಡೋದು ನೋಡುವಾಗ, ಅವ್ಳಿಗೆ ಏನೆಲ್ಲ ಆಗುತ್ತೆ, ಅವ್ರು ಎಷ್ಟೆಲ್ಲ ಆಯ್ತು, ಫುಲ್ ರಿಸೋರ್ಸ್ ಏನೆಲ್ಲ ಎಷ್ಟೆಲ್ಲ ಅವ್ರು ಅರ್ನ್ ಮಾಡಿದ್ಲು, ಅದರಿಂದ ಏನ್ ಮಾಡೋದಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋ ಒಂದು ಗಿಫ್ಟ್ ನ ಏನ್ ಮಾಡಿದ್ರು, ಈ ಒಂದು ಪರ್ಫ್ಯೂಮ್ ನ ಒಂದು ಅನಾಯಿಂಟಿಂಗ್ ಆಗಿ ಏನ್ ಮಾಡದಂತೆ ಯೇಸು ಸ್ವಾಮಿ ಮೇಲೆ ಅವರು ಹಾಕಿದ್ಲು ಅಂತ ನಾವು ನೋಡ್ತೀವಿ. ಸೊ ಇದನ್ನ ಯೇಸು ಸ್ವಾಮಿ ತುಂಬಾ ಗ್ರೇಟ್ ಆಗಿ ಏನ್ ಮಾಡಿದ್ರು, ಅಪ್ರಿಶಿಯೇಟ್ ಮಾಡ್ತಾರೆ ಅಲ್ವಾ. ಇಲ್ಲಿ ಅಪ್ರಿಶಿಯೇಟ್ ಮಾಡ್ತಾರೆ, ಯಾಕಂದ್ರೆ ಯೇಸು ಸ್ವಾಮಿಗೆ ಏನಾಗಿತ್ತು ಅಂತ ನೋಡುವಾಗ, ಯೇಸು ಸ್ವಾಮಿಯಲ್ಲಿ ಏನೋ ಒಂದು ಸ್ಟ್ರೆಂತ್ ಬಂತು ನೋಡುವಾಗ, ಈ ವಾಸ್ ರೆಡಿ. ಅಲ್ಲಿ ವಚನ ಏನ್ ಹೇಳುತ್ತೆ ಅಂದ್ರೆ, ಅವ್ರು ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶಿ ಅನಾಯಿಂಟೆಡ್ ಹಿಮ್ ಫಾರ್ ಹಿಸ್ ಬರಿಯಲ್ ಅಂತ ಬರುತ್ತೆ. ಈ ಕಡೆ ನೀವು ಓದ್ಕೊಂಡ್ರೆ ಯೇಸು ಸ್ವಾಮಿ ಹೇಳ್ತಾರೆ ಅಲ್ವಾ, ಏನ್ ಹೇಳ್ತಾರೆ ನೋಡುವಾಗ, ಶಿ ಅನಾಯಿಂಟೆಡ್ ಫಾರ್ ಹಿಸ್ ಬರಿಯಲ್. ಸೊ ಈ ಒಂದು ವಿಷಯ ಮಾಡಿದ್ದು ಯೇಸು ಸ್ವಾಮಿಗೆ ಏನಾಗಿತ್ತು, ತುಂಬಾ ಸಂತೋಷ ಕೊಡ್ತು. ಯಾಕಂದ್ರೆ ಯೇಸು ಸ್ವಾಮಿ ಆ ಒಂದು ಇದ್ರಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ಒಂದು ಎನರ್ಜೈಸಿಂಗ್ ಏನಾಗಿತ್ತು ಅವ್ರಿಗೆ ಸಿಕ್ತಂತೆ. ಆದ್ರೆ ಇವಾಗ ಏನ್ ಪ್ರಶ್ನೆ ಅಂದ್ರೆ, ಹೌ ಡಿಡ್ ಹಿಸ್ ಡಿಸೈಪಲ್ಸ್ ರಿಯಾಕ್ಟ್ ಫಾರ್ ದಿಸ್ ಇನ್ಸಿಡೆಂಟ್? ಈ ಒಂದು ವಿಷಯಕ್ಕೆ ಶಿಷ್ಯರು ಹೆಂಗ್ ರಿಯಾಕ್ಟ್ ಮಾಡಿದ್ರು ಅಲ್ವಾ. ಓದ ನೋಡಿ, ಅಲ್ಲೇ ಸ್ವಲ್ಪ ಹಂಗೆ ಓದ್ಕೊಂಡು ಹೋಗಿ 8th verse ಅಲ್ಲಿ ಓದಿ ಸಿಸ್ಟರ್. ಶಿಷ್ಯರು ಇದನ್ನು ಕಂಡು ನೋಡಿ, ಶಿಷ್ಯರು ಒಬ್ರು ಮಾತ್ರ ಅಲ್ಲ, ಶಿಷ್ಯರು ಇದನ್ನು ಕಂಡು ಕೋಪಗೊಂಡ್ರು. ಇಂಗ್ಲಿಷ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಂಡಿಗ್ನೆಂಟ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಶೋಯಿಂಗ್ ಆಂಗರ್. ಈ ನಷ್ಟ ಯಾತಕ್ಕೆ? ಈ ನಷ್ಟ ಯಾತಕ್ಕೆ? ಯೇಸು ಸ್ವಾಮಿಯ ಒಂದು ವಿಷಯ ಹೆಂಗಿತ್ತು, ಯೇಸು ಸ್ವಾಮಿ ನೋಡು ಹಂಗೆ 10th verse ಅಲ್ಲಿ ಓದಿದ್ರೆ, ಅವೇರ್ ಆಫ್ ದಿಸ್ ಜೀಸಸ್ ಸೆಡ್ ಟು ದೆಮ್, ಓದಿಷ್ಟ ಕಣಲೆ. ಯೇಸು ಅದನ್ನು ತಿಳಿದು ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆ ಕಾರ್ಯವನ್ನು ಮಾಡಿದ್ದಾಳೆ. ನೋಡಿದ್ರ ಹೆಂಗ್ ಹೇಳ್ತಾರೆ, ಈಕೆ ನನಗೆ ಒಳ್ಳೆ ಕಾರ್ಯ ಏನ್ ಮಾಡಿದಾಳೆ. ಜೀಸಸ್ ಅಪ್ರಿಶಿಯೇಟೆಡ್. ಸಿ, ದಿಸ್ ಇಸ್ ದಿ ಥಾಟ್, ಡಿಫರೆನ್ಸ್ ಥಾಟ್ ಆಫ್ ಜೀಸಸ್ ಅಂಡ್ ದಿ ಅಪಾಸಲ್ಸ್. ಯೇಸು ಸ್ವಾಮಿಯ ಒಂದು ಯೋಚನೆ ಬೇರೆ ತರ ಇತ್ತು, ಶಿಷ್ಯರ ಯೋಚನೆ ಬೇರೆ ತರ ಇತ್ತು ಅಲ್ವಾ. ನಾವು ಏನ್ ಮಾಡ್ತೀವಿ, ಹಂಗೆ ಓದ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಡೀಪ್ ಆಗಿ ಡೆಪ್ತ್ ಆಗಿ ಹೋದ್ರೆ, ವಿ ಸಿ ಅ ಇಮೋಷನಲ್ ಥಿಂಕಿಂಗ್ ಡಿಫ್ರೆನ್ಸ್ ಆಗಿದೆ ಇಲ್ಲಿ. ಯೇಸು ಸ್ವಾಮಿ ಥಿಂಕಿಂಗ್ ಒಂಥರ ಇದೆ, ಶಿಷ್ಯರ ಥಿಂಕಿಂಗು ಒಂಥರ ಇದೆ ಅಂತ ನೋಡ್ತೀವಿ ಅಲ್ವಾ. ಸೊ ಅವರ್ ಇಮೋಷನಲ್ ಡಿವೋಷನ್ ಟು ಜೀಸಸ್ ವಾಸ್ ಬಿಯಾಂಡ್ ರೀಸನ್ ಅಂತ ಹೇಳ್ತಾರೆ. ಆ ಒಂದು ಸ್ತ್ರೀಯ ಒಂದು ನೋಡುವಾಗ ಹೋಲಾಟೆಡ್ಲಿ ಅದ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಏನ್ ಮಾಡಿಲ್ಲ, ನೋಡಿಲ್ಲ ರೀ. ಬಟ್ ಶಿ ವಾಸ್ ಸೋ ಡಿವೋಟೆಡ್ ಅಂತ ನೋಡುವಾಗ, ಆ ಒಂದು ಡಿಸೈರ್ ಹೆಂಗಿತ್ತಂದ್ರೆ ಯೇಸು ಸ್ವಾಮಿನ ಆರಾಧನೆ ಮಾಡ್ಬೇಕು, ಐ ಟು ವರ್ಷಿಪ್ ಜೀಸಸ್ ತರ ಏನ್ ಮಾಡಿದ್ರು ನೋಡುವ. ಶಿ ಕೇಮ್ ಅಂಡ್ ಗೇವ್ ಎವ್ರಿಥಿಂಗ್ ಟು ಜೀಸಸ್. ಬಂದು ಆ ಒಂದು ಇದನ್ನ ಪರ್ಫ್ಯೂಮ್ ನ ಅನೈಟ್ ಮಾಡಕ್ಕೆ ಕೊಟ್ಬಿಟ್ಲು ಅನ್ನೋ ನೋಡ್ತೀವಿ ಅಲ್ವಾ. ಸೊ ಇಲ್ಲಿ ಈ ಶಿಷ್ಯರ ಒಂದು ಇದೆ ಅಂತ ನೋಡುವಾಗ, ಒಂದು ಬಂದು ದೇ ವರ್ ಶೋಯಿಂಗ್ ಆಂಗರ್, ಕೋಪಗೊಂಡ್ರು, ಈ ಒಂದು ವಿಷಯ ನಡೆದಿದ್ದಕ್ಕೆ ಕೋಪಗೊಂಡ್ರು ಅಂತ ನೋಡ್ತೀವಿ. ಸೆಕೆಂಡ್ ಅಂತ ನೋಡುವಾಗ, ದೇ ಕ್ವೆಶ್ಚನ್ಡ್ ದ ವೇಸ್ಟ್ ಆಫ್ ಮನಿ. ಯಾಕೆ ಇಷ್ಟೊಂದು ಬೆಳೆ ಉಳ್ಳದನ್ನ ಏನ್ ಮಾಡಿದ್ರು, ಹಿಂಗೆ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಏನ್ ಮಾಡಿದ್ರು ಅಲ್ಲಿ ಹೇಳಿದ್ರು. ಸೊ ಯೇಸು ಸ್ವಾಮಿಗೆ ಏನಾಗಿತ್ತು, ಅವೇರ್ ಆಫ್ ದಿಸ್ ಅಂತ ಬರುತ್ತಲ್ಲ 10th ಅಲ್ಲಿ, ತಿಳಿದು. ಯೇಸು ಸ್ವಾಮಿಗೆ ಏನಾಗಿತ್ತು, ಇದು ತಿಳಿತು. ಸೊ ಜೀಸಸ್ ವಾಸ್ ಪೇಷಂಟ್, ತುಂಬಾ ತಾಳ್ಮೆಯಿಂದ ಇದ್ರು. ಅವ್ರಿಗೆ ಗೊತ್ತು, ಅವ್ರ ಥಾಟ್ ಪ್ರಾಸೆಸ್ ಏನಾಗಿದೆ ಡಿಫ್ರೆಂಟ್ ಆಗಿ ಇದೆ ಅಂತ ಗೊತ್ತಿತ್ತು. ಸೊ ಏನಾಯ್ತು ಅಂತ ನೋಡುವಾಗ, ಈ ವಾಸ್ ವೆರಿ ಪೇಷಂಟ್ ವಿತ್ ದೆಮ್ ಅಂಡ್ ಹೆಲ್ಪ್ ದಮ್ ಅಂಡರ್ಸ್ಟ್ಯಾಂಡ್. ಸೊ ಆಮೇಲೆ ಏನ್ ಮಾಡ್ತಾರೆ, ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಾರೆ. ಏನ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಾರೆ ನೋಡುವಾಗ, ಥಿಂಗ್ಸ್ ಆನ್ ವಿಚ್ ಟೂ ಮಚ್ ಮನಿ ಇಸ್ ಸ್ಪೆಂಡ್ ಇಸ್ ಅಪ್ರಾಪ್ರಿಯೇಟ್ ಆನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳ್ತಾರೆ. ಅಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಎಕ್ಸ್ಟ್ರಾವಗೆನ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಏನಂತ ನೋಡುವಾಗ, ಥಿಂಗ್ ಆನ್ ವಿಚ್ ಟೂ ಮಚ್ ಮನಿ ಇಸ್ ಸ್ಪೆಂಡ್ ಇಸ್ ಅಪ್ರಾಪ್ರಿಯೇಟ್ ಇನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಅಂತ. ಸೊ ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳಕ್ ಬರ್ತಾರೆ ನೋಡುವಾಗ, ವಾಟ್ ಶಿ ಡಿಡ್
ವಾಸ್ ಗುಡ್, ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಥಿಂಗ್ ಅಂತ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ ಅಲ್ಲಿ. ಶಿ ಹ್ಯಾಡ್ ಡನ್ ಅ ಬ್ಯೂಟಿಫುಲ್ ಥಿಂಗ್ ಟು ಮೀ ಅಲ್ವಾ. ಯಾಕಂದ್ರೆ ಬಡವರು ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ, ಬಟ್ ಯು ವಿಲ್ ಆಲ್ವೇಸ್, ನಾನ್ ನಿಮ್ಮೊಂದಿಗೆ ಯಾವಾಗ್ಲೂ ಇರೋದಿಲ್ಲ. ಅದೇ ಹೇಳ್ತಾರೆ, ವೆನ್ ಶಿ ಪೋರ್ಡ್ ದಿಸ್ ಪರ್ಫ್ಯೂಮ್ ಆನ್ ಮೈ ಬಾಡಿ, ಶಿ ಡಿಡ್ ಇಟ್ ಟು ಪ್ರಿಪೇರ್ ಫಾರ್ ಮೈ ಬರಿಯಲ್ ಅಲ್ವಾ. ಸೊ ದೇವರ ಚಿತ್ತವನ್ನು ಮಾಡೋದಿಕ್ಕೆ ಏನ್ ಮಾಡ್ತಾ ಇದ್ದಾಳೆ, ಆ ಒಂದು ಹ್ಯಾಂಗಲ್ ಅಲ್ಲಿ ಮಾಡಿದಂತ ಅಪ್ರಿಶಿಯೇಟ್ ಮಾಡಕ್ ಬರ್ತಾರೆ ಅಂತ ನೋಡ್ತೀವಿ. ಸೊ ಇದರಲ್ಲಿ ಏನ್ ವಿಷಯ ಅಂತ ನೋಡ್ತೀವಿ ಅಂದ್ರೆ, ಈ ಒಂದು ವಿಷಯ ನಾವು ನೋಡೋಣ ಏನ್ ಡಿಫ್ರೆನ್ಸ್ ಬರುತ್ತೆ ಅಂತ ಅಲ್ವಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಏನಾಯ್ತು ಅಂತ ನೋಡುವಾಗ, ಯೂದಾಸ್ ಇಸ್ಕ್ಯಾರಿಯೋಟ್ ಏನ್ ಮಾಡಿದ್ದ ಅಲ್ಲಿದ್ದ. ಇಮಿಡಿಯೇಟ್ ಆಗಿ ಅವ್ನು ಏನ್ ಮಾಡ್ತಾನೆ ಅಂದ್ರೆ, ಇಟ್ ವಾಸ್ ನೋ ಕಾನ್ಸಿಡೆನ್ಸ್ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಯೂದಾಸ್ ಇಸ್ಕ್ಯಾರಿಯೋಟ್ ಏನ್ ಮಾಡೋದು ನೋಡುವಾಗ, ಅವ್ನು ಪ್ರಧಾನ ಒಂದು ಯಾಜಕರ ಹತ್ರ ಹೋಗ್ಬಿಟ್ಟು, ಚೀಫ್ ಪ್ರೀಸ್ಟ್ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಬಿಟ್ರೆ ಮಾಡೋದಿಕ್ಕೆ ಡಿಸ್ಕಷನ್ ಮಾಡ್ತಾನೆ. ಇಮಿಡಿಯೇಟ್ ಆಗಿ ಅನಾಯಿಂಟಿಂಗ್ ಆಗ್ಬಿಟ್ಟ ಮೇಲೆ ಅಲ್ವಾ, ಅಲ್ಲಿ ಹೋಗ್ತಾರೆ ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ಏನ್ ನೋಡುವಾಗ, ಯೇಸು ಸ್ವಾಮಿ ಹೇಳಿರೋ ಒಂದು ವಿಷಯ ಅಲ್ಲಿ ಆನ್ಸರ್ ಮಾಡಿದ್ರೆ, ಯೇಸು ಸ್ವಾಮಿ ಹೇಳಿದ್ರಲ್ಲ, ಈ ಒಂದು ಸ್ತ್ರೀ ಏನ್ ಮಾಡಿದ ನನಗೆ ಒಳ್ಳೇದನ್ನೇ ಮಾಡಿದಾಳೆ ಅಂತ ಹೇಳೋ ಒಂದು ವಿಷಯ, ಅಲ್ಲಿ ಶಿಷ್ಯರೊಂದಿಗೆ ಯೂದಾಸ್ ಇಸ್ಕ್ಯಾರಿಯೋಟ್ ಇದ್ದ ಅಲ್ವಾ. ಸೊ ಹೇಳುವ ವಿಷಯ, ಯೇಸು ಸ್ವಾಮಿ ಹೇಳುವ ಒಂದು ವಿಷಯ ಏನ್ ಮಾಡಿದ್ ನೋಡುವಾಗ, ಅವರ ಮೈಂಡ್ ಅಲ್ಲಿ ಹೋಗ್ಲಿಲ್ಲ ರೀ. ಅದೇ ಹೇಳ್ತಾರೆ ಅಲ್ವಾ, ಜೀಸಸ್ ಇನ್ಸ್ಟ್ರಕ್ಟಿವ್ ವರ್ಡ್ಸ್ ಡಿಡ್ ನಾಟ್ ಸಬ್ಡ್ಯೂ, ಇಟ್ ಡಿ ನಾಟ್ ಕ್ವೈಟನ್ ಬ್ರಿಂಗ್ ಎನಿ ಅಂಡರ್ ಕಂಟ್ರೋಲ್. ಯಾರಿಗೆ, ಯೂದಾಸ್ ಇಸ್ಕ್ಯಾರಿಯೋಟ್ಗೆ. ಬೇರೆಲ್ಲರೂ ಏನ್ ಮಾಡಿದ್ರು, ಸೈಲೆಂಟ್ ಆಗಿದ್ರು. ಆದ್ರೆ ಯೂದಾಸ್ ಇಸ್ಕ್ಯಾರಿಯೋಟ್ ಇಷ್ಟೆಲ್ಲ ಹೇಳಿ ಕೂಡ, ಯೂದಾಸ್ ಇಸ್ಕ್ಯಾರಿಯೋಟ್ಗೆ ಏನಾಯ್ತು ಅಂತ ನೋಡುವಾಗ, ಅವ್ನು ರೆಬಿಲಿಯಸ್ ಆಗಿದ್ದ. ಏಂತ, ಯೇಸು ಸ್ವಾಮಿನ ನಾನು ತೋರ್ಸ್ಕೊಡ್ಬೇಕು. ತೋರ್ಸ್ಕೊಟ್ರೆ ಏನ್ ಸಿಗುತ್ತೆ ಅವನ್ಗೆ, ಕಾಸು ಸಿಗುತ್ತೆ. ಸೊ ಹಿಸ್ ಥಾಟ್ ವಾಸ್ ಫಾರ್ ಮೋರ್ ಡಿಫ್ರೆಂಟ್ ಅಲ್ವಾ. ಸೊ ಆ ಒಂದು ವಿಷಯನ ಅಲ್ಲಿ ಹೈಲೈಟ್ ಮಾಡಿ ಹೇಳ್ತಾರೆ ಅಲ್ವಾ. ಯಾಕಂದ್ರೆ ಯೂದಾಸ್ನ ಒಂದು ಥಾಟ್ ಏನ್ ಪ್ಲಾನ್ ಇತ್ತು ಅಂತ ನೋಡುವಾಗ, ಇಸ್ ವಿಷನ್ ಆಸ್ ಅ ಝೀಲಟ್. ಝೀಲಟ್ ಅಂದ್ರೆ ಏನ್ ಗೊತ್ತಾ, ಅಲ್ಲಿ ಬರೀತಾರೆ ಝೀಲಟ್ ಅಂತ ಹೇಳ್ತಾರೆ ಅಲ್ವಾ. ಝೀಲಟ್ ಅಂದ್ರೆ ಏನ್ ಮೀನಿಂಗ್ ಕೊಡ್ತಾರೆ ಅಂದ್ರೆ, ನೀವು ಗೂಗಲ್ ಹಾಕಿದ ಕೂಡ ಡಿಕ್ಷನರಿಯಲ್ಲಿ, ಝೀಲಟ್ ಇಸ್ ಅ ಫನಾಟಿಕ್ ಹೂಸ್ ಅನ್ಕಾಂಪ್ರಮೈಸಿಂಗ್ಲಿ ಪ್ಯಾಷನೇಟ್ ಇನ್ ಪರ್ಸ್ಯೂಟ್ ಆಫ್ ದೇರ್ ಬಿಲೀಫ್, ಆಫನ್ ಪರ್ಸ್ಯೂಯಿಂಗ್ ದೇರ್ ಐಡಿಯಲ್ಸ್ ಆನ್ ಟು ಅದರ್ಸ್. The word typically applies to those with extreme political or religious conviction. ಸೊ ಏನಂದ್ರೆ, ಯೂದಾಸ್ ಇಸ್ಕ್ಯಾರಿಯೋಟ್ ಅವನ ಒಂದು ಥಾಟ್ ಹೆಂಗಿತ್ತು ಅಂತ ನೋಡುವಾಗ, ಅವನು ಈ ಒಂದು ರೋಮ್ ರಾಜ್ಯನ ಏನ್ ಮಾಡ್ಬೇಕು, ಹೆಂಗಾದ್ರು ನಾವು ಅವ್ರನ್ನ ಬೆಳೆಸ್ಬೇಕು, ನಾನು ಆಳ್ವಿಕೆ ಮಾಡ್ಬೇಕು, ಯೇಸು ಮೆಸ್ಸಿಯ ಬಂದ್ಬಿಟ್ರು. ಸೊ ಅವನ ಒಂದು ಫೋಕಸ್, ಅವನ ಒಂದು ಝೀಲ್ ಯಾವ್ದ್ರಲ್ಲಿ ನೋಡುವಾಗ, ಅವ್ರನ್ನ ಇದು ಮಾಡ್ಬೇಕು ಅನ್ನೋದ್ರೆ ಅವ್ನ ಫೋಕಸ್ ಇತ್ತು. ಅವನ ಫೋಕಸ್ಸೇ ಅವನ್ಗೆ ಇತ್ತು ಅಂತ ನೋಡ್ತೀವಿ. ಸೊ ಆ ಫೋಕಸ್ ಇಂದ ಯೇಸು ಸ್ವಾಮಿ ಈ ಒಂದು ವಿಷಯ ಹೇಳಿದ್ದು ಏನು ಮಾಡಿಲ್ಲ, ಯಾಕಂದ್ರೆ ಅವ್ನು ತುಂಬಾ ಝೀಲಸ್ ಆಗಿದ್ದ. ಯೂಶಲ್ ಆಗಿ ನೋಡ್ತೀವಲ್ಲ, ಕೆಲವರು ಈ ಪೊಲಿಟಿಕಲ್ ವಿಷಯ ಆಗ್ಲಿ, ಕೆಲವರು ರಿಲಿಜಿಯಸ್ ವಿಷಯದಾಗ್ಲಿ ತುಂಬಾ ಏನಾಗಿರ್ತಾರೆ ಅಂದ್ರೆ, ತುಂಬಾ ಒಂದು ತೀವ್ರವಾಗಿರ್ತಾರೆ. ಫಾರ್ ಎಕ್ಸಾಂಪಲ್, ಸಾರಿ ಹೇಳ್ಬೇಕಂದ್ರೆ, ನಾವು ನಮ್ಮ ತಮಿಳ್ನಾಡೆಲ್ಲ ನೋಡ್ಬೇಕಂದ್ರೆ, ಅವ್ರಿಗೆ ಈ ಪೊಲಿಟಿಕಲ್ ಬಂದು ರಿಲಿಜನ್ ತರ ಅಲ್ವಾ. ಈ ಪೊಲಿಟಿಕಲ್ ಬಂದು ರಿಲಿಜನ್, ಒಬ್ಬೊಬ್ರು ತುಂಬಾ ಬಂದು ಈ ಪೊಲಿಟಿಕಲ್ ವಿಷಯ ಬಂದು, ಪೊಲಿಟಿಷಿಯನ್ ವಿಷಯ ಬಂದು ಏನಂದ್ರೆ, ಅವ್ರಿಗೆ ಒಂದು ರಿಲಿಜನ್ ತರ ಅವ್ರಿಗೆ ರೀ. ಸೊ ಆತರ ನಾರ್ತ್ ಅಲ್ಲಿ ಕೂಡ ಏನ್ ಮಾಡ್ತೀವಿ, ಇದ್ರನ್ನ ನೋಡ್ತೀವಿ, ಒಂದು ತೀವ್ರವಾಗಿ ಇರ್ತಾರಂತೆ. ಅದಕ್ಕೆ ಹೇಳ್ತಾರೆ, ಇದಕ್ಕೆ ಝೀಲಟ್ ಅಂತ ಹೆಸರು ಏನ್ ಮಾಡ್ತಾರಂತೆ ಅಲ್ಲಿ ಯೂದಾಸ್ಗೆ ಕೊಡ್ತಾರೆ. ಸೊ ಝೀಲಟ್ ಫಾರ್ ಓವರ್ ಥ್ರೋ ಆಫ್ ರೋಮ್ ಅಂತ ಹೇಳ್ತಾರೆ. ಸೊ ಇವಾಗ ಯೇಸು ಸ್ವಾಮಿ ಏನ್ ಮಾಡೋದಂತ, ಇಲ್ಲಿ ಒಂದು ವಿಷಯ ನಡೀತು. ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಕರೆಕ್ಟ್ ಮಾಡ್ತಾರೆ. ಆ ಒಂದು ಸ್ತ್ರೀ ತರ ಒಂದು ಕೆಲಸ ಮಾಡಿದ್ರು, ಇವ್ರಿಗೆಲ್ಲ ಕೋಪ ಬಂತು, ಅವರ ಒಂದು ಯೋಚನೆ ಬೇರೆ ತರ ಇತ್ತು. ಸೊ ಇದನ್ನ ತುಂಬಾ ತಾಳ್ಮೆಯಿಂದ ಯೇಸು ಸ್ವಾಮಿ ಏನ್ ಮಾಡಿದ್ರು, ಕರೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಏನ್ ವಿಷಯ ಅಂತ ತಿಳಿಸ್ತಾರೆ. ಆದ್ರೆ ಯೂದಾಸ್ ಇಸ್ಕ್ಯಾರಿಯೋಟ್ ಇದನ್ನ ತಗೊಳ್ಳೋ ಒಂದು ರೀತಿಯಲ್ಲಿ ಇಲ್ಲ. ಅವ್ರಿಗೆ ಏನಾಗಿತ್ತು ಅಂದ್ರೆ, ನಂದು ಸೆಲ್ಫ್ ಏನಾಗಿದೆ, ನಂದೊಂದು ಫೋಕಸ್ ಇದೆ, ನಾನು ಅದನ್ನ ಬಿಟ್ಕೊಡಲ್ಲ ಅಂತ ಏನ್ ಮಾಡಿದ್ರು, ಅವರು ಚೀಫ್ ಪ್ರೀಸ್ಟ್ ಹೋಗ್ಬಿಟ್ಟು ಯೇಸು ಸ್ವಾಮಿನ ಕಾಣಿಸ್ಕೊಡಕ್ಕೆ, ಬಿಟ್ರೆ ಮಾಡೋದಕ್ಕೆ ಏನ್ ಮಾಡಿದ್ರು, ಅದರಲ್ಲಿ ಫೋಕಸ್ ಆಗಿ ಇದ್ರು. ಸೊ ಈ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ಸ್ ಅಲ್ಲಿ ಏನ್ ಪಾಠ ಅಂತ ನೋಡುವಾಗ, ಅದೇ ಹೇಳ್ತಾರೆ, ಓಕೆ, ದೇ ವುಡ್ ಸಿ ಇನ್ ಹಿಸ್ ಎಕ್ಸಾಂಪಲ್ ದ ಇಂಪಾರ್ಟೆನ್ಸ್ ಆಫ್ ಡೂಯಿಂಗ್ ಓನ್ಲಿ ಗಾಡ್ಸ್ ವಿಲ್ ಅಲ್ವಾ. ಸೊ ಇಲ್ಲಿ ಆ ಒಂದು ಸ್ತ್ರೀ ಬಂದು ಆ ಒಂದು ಪರ್ಫ್ಯೂಮ್ ನ ಅನಾಯಿಂಟ್ ಮಾಡಿದ್ದು ಬಂದು ಯೇಸು ಸ್ವಾಮಿ ಹೇಳ್ತಾರೆ, ಶಿ ಇಸ್ ಪ್ರಿಪೇರಿಂಗ್ ಫಾರ್ ಮೈ ಬರಿಯಲ್. ನನ್ನ ಬರಿಯಲ್ ಪ್ರಿಪೇರ್ ಮಾಡೋದಕ್ಕೆ ಈ ಒಂದು ಸ್ತ್ರೀ ಮಾಡಿದಲ್ಲ ನೋಡುವಾಗ, ದಟ್ ಇಸ್ ಗಾಡ್ಸ್ ವಿಲ್. ನಾನು ಈ ಲೋಕಕ್ಕೆ ಬಂದಿದ್ದೆ ನನ್ನ ಜೀವನ ನಾನು ಕೊಡೋದಿಕ್ಕೆ, ಸೇವೆ ಮಾಡೋದಿಕ್ಕೆ ನಾನು ಬಂದಿದ್ದೆ. ಸೇವೆ ಮಾಡಿ ನನ್ನ ಒಂದು ಯಜ್ಞದ ಒಂದು ಬಲಿಯಾಗಿ ಕೊಡೋದಿಕ್ಕೆ ನಾನು ಬಂದಿದ್ದೆ. ಇದು ದೇವರ ಚಿತ್ತ. ಅದ್ರ ಚಿತ್ತ ಪ್ರಕಾರ ಈ ಸ್ತ್ರೀ ಏನ್ ಮಾಡಿದಾಳೆ, ನಾನು ಪ್ರಿಪೇರ್ ಮಾಡಿ ರೆಡಿ ಮಾಡೋದಿಕ್ಕೆ ಮಾಡಿದಳು ಇದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಯೇಸು ಸ್ವಾಮಿ.
ಸೊ ಇದು ಒಂದು ವಿಷಯನ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಯೇಸುಸ್ವಾಮಿ, ಎಲ್ಲೆಲ್ಲ ಅದು ಪ್ರೀಚ್ ಮಾಡುತ್ತೋ ಈ ಒಂದು ವಿಷಯ ಏನ್ ಮಾಡ್ಬೇಕಂತೆ, ನೀವು ಸಾರ್ತಾರೆ ಅಂತ ಹೇಳ್ತಾರೆ ಯೇಸುಸ್ವಾಮಿ. ಸೊ ಇದು ದೇವರ ಚಿತ್ತವಾಗಿತ್ತು. ಸೊ ಇದಕ್ಕೆ ವಿರುದ್ಧವಾಗಿ ಶಿಷ್ಯರ ಒಂದು ಥಾಟ್ ಇತ್ತು. ಅವ್ರು ಕೋಪಗೊಂಡ್ರು, ಯಾಕೆ ಇದು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಏನ್ ಮಾಡಿದ್ರು, ಹೇಳಿದ್ರು. ಯೇಸುಸ್ವಾಮಿ ಏನ್ ಮಾಡಿದ್ರು, ಕರೆಕ್ಟ್ ಮಾಡಿದ್ರು, ಶಿಷ್ಯರನ್ನ ಎತ್ಕೊಂಡ್ರು. ಆದ್ರೆ ಯೂದಾಸ್ ಇಸ್ಕರಿಯೋಟ್ ಬಂದು ಏನ್ ಮಾಡಿಲ್ಲ, ಇದನ್ನ ತಕೊಂಡಿಲ್ಲ. ಸೊ ಇದರಲ್ಲಿ ಏನ ವಿಷಯ ಅಂತ ನೋಡುವಾಗ, ದೇವರ ಚಿತ್ತಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು, ಇಲ್ಲಿ ಇವ್ರು ಇಂಪಾರ್ಟೆನ್ಸ್ ಕೊಟ್ರು, ಆದ್ರೆ ಇವನು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಆ ವಿಷಯನ ಏನ್ ಮಾಡ್ತಾನಂದ್ರೆ, ಆ ಒಂದು ವಿಷಯನ ಅಲ್ಲಿ ತಿಳಿಸ್ತಾರೆ ಅಲ್ವಾ. ಸೊ ಇದರಲ್ಲಿ ಇಲ್ಲಿ ಇವಾಗ ನಮ್ಗೆಡೆ ಹೇಳಕ್ ಬರ್ತಾರಂದ್ರೆ, ಇದರಲ್ಲಿ ದೇವರ ಚಿತ್ತ ಅಂತೂ ಇದೆ, ನಮ್ಮ ಚಿತ್ತ ಒಂದು ಇದೆ. ಸೊ ಇಲ್ಲಿ ಏನಾಯ್ತು ನೋಡುವಾಗ, ಎರಡು ಚಾಯ್ಸ್ ಇತ್ತು. ಯಾವ ಚಾಯ್ಸ್ ನ ಚೂಸ್ ಮಾಡಿದ್ರು ಅಂತ ನೋಡುವಾಗ, ಮಿಕ್ಕಿದೆಲ್ಲ ಶಿಷ್ಯರು ಏನ್ ಮಾಡಿದ್ರು, ದೇವರ ಚಿತ್ರ ಪ್ರಕಾರ, ಯೇಸುಸ್ವಾಮಿ ಏನ್ ಹೇಳಿದ ಚಿತ್ರದ ಪ್ರಕಾರ ಅವ್ರು ಚೂಸ್ ಮಾಡಿದ್ರು. ಆದ್ರೆ ಯೂದಾಸ್ ಇಸ್ಕರಿಯೋಟ್ ಇಷ್ಟು ಹೇಳಿನು ಆ ಚಿತ್ತನ ಬಿಟ್ಟು ತನ್ನ ಚಿತ್ತ ಏನಿದೆ ಅಂತ ಏನ್ ಮಾಡ್ದ, ಅವನು ಹೋಗಿ ಮಾಡ್ದ. ಇದೇ ರೀತಿಯಲ್ಲಿ ನಮ್ ಕೂಡ ಅದು ಉದಾಹರಣೆ ಆಗಿರುತ್ತೆ ರೀ. ಎಷ್ಟೇ ವಿಷಯಗಳು ನಮ್ಮದ್ರ ಏನ್ ಮಾಡ್ತಂದ್ರೆ, ನಮ್ದೊಂದು ಪ್ಲಾನ್ ಇರುತ್ತೆ, ಅದೇ ದೇವ್ರ ಪ್ಲಾನ್ ಅಂತ ಒಂದು ಇರುತ್ತೆ. ದೇವ್ರ ಪ್ಲಾನ್ ಏನಂತ ನಮ್ಗೆ ತಿಳಿಸಿರ್ತಾರೆ. ಬಟ್ ಇದ್ರನ್ನ ಏನ್ ಮಾಡ್ತೀವಿ ಅಂದ್ರೆ, ಅದನ್ನ ಸೈಡ್ಗೆ ಇಟ್ಬಿಟ್ಟು ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ಕೆ ನಾವು ಹೋಗ್ತೀವಿ ಕೆಲವು ವಿಷಯ ಟೈಮಲ್ಲಿ, ಅನ್ನೋ ವಿಷಯನಲ್ಲಿ ತಿಳಿಸ್ತಾರೆ. ಸೊ ಇದು ಒಂದು ಮುಖ್ಯವಾಗಿರೋ ಪಾಠ, ಆ ಒಂದು ಇನ್ಸಿಡೆನ್ಸ್ ತಿಳಿಸ್ತಾರೆ. ನೆಕ್ಸ್ಟ್ ನೋಡುವಾಗ, ಲೂಕ್ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 7-13 ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಏನಂತ ನೋಡುವಾಗ, ನೆಕ್ಸ್ಟ್ ಪ್ರಿಪರೇಷನ್ ಫಾರ್ ದ ಪಾಸ್ ಓವರ್. ಸೊ ಈ ಒಂದು ದೇಶ ಆಗ್ಬಿಟ್ಮೇಲೆ, ಇವಾಗ ಪಾಸ್ ಓವರ್ ಮಾಡೋದಕ್ಕೆ ಮುಂಚಿತವಾಗಿ ಪ್ರಿಪ್ರೇಷನ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಒಂದು ಇನ್ಸಿಡೆನ್ಸ್ ಆಗುತ್ತೆ. ಏನ್ ಇನ್ಸಿಡೆಂಟ್ ನೋಡುವಾಗ, ಯೇಸುಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ, ಪೇತ್ರನ ಮಾತ್ರ ಯೋವನ ಹತ್ರ ಏನ್ ಮಾಡ್ತಾರೆ ಅಂದ್ರೆ, ಈ ಪಸ್ಕದಕ್ಕೆ ಏನ್ ಮಾಡಿ ನೀವು ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಮಾಡ್ಬಿಟ್ಮೇಲೆ ದೇ ಇನ್ ಟರ್ನ್ ಆಸ್ಕ್ಡ್ ಹಿಮ್, ವೇರ್ ಡು ವಿ ಗೋ ಅಂಡ್ ಪ್ರಿಪೇರ್ ಅಲ್ವಾ, ಎಲ್ಲೋಗಿ ನಾವು ಪ್ರಿಪರೇಷನ್ ಮಾಡ್ಬೇಕು ಈ ಪಸ್ಕಾನ ಅಂತ ಹೇಳುವಾಗ, ಯೇಸುಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಎಕ್ಸ್ಪ್ಲಿಸಿಟ್ ಡೀಟೇಲ್ ಕೊಡ್ತಾರೆ, ಏನ್ ಮಾಡ್ಬೇಕು ನೀವು ಅಂತ ಹೇಳ್ತಾರೆ. ಈ ತರ ಹಿಂಗ್ ಹೋಗಿ, ಈ ತರ ಒಬ್ಬ ಮನುಷ್ಯ ಇರ್ತಾರೆ, ಹಿಂಗೆ ಏನೋ ಒಂದು ಇಟ್ಕೊಂಡಿರ್ತಾರೆ. ಆ ಮನುಷ್ಯನ ಏನ್ ಮಾಡಿ, ಅವ್ನ್ ಮೀಟ್ ಮಾಡಿ, ಅವನ ಹತ್ರ ಈ ತರ ಕರ್ತನು ಈ ತರ ಹಿಂಗ್ ಹೇಳಿದ್ರು ಅಂತ ಏನ್ ಮಾಡಿ ಹೇಳಿದ್ರು. ಆಮೇಲೆ ಏನ್ ಮಾಡ್ತಾನೆ, ಅವನು ಒಂದು ಸ್ಥಳಕ್ಕೆ ಎತ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಅಂತ ತುಂಬಾ ಎಕ್ಸ್ಪ್ಲಿಸಿಟ್ ಡೀಟೇಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಶಿಷ್ಯರ ಹತ್ರ ಹೇಳ್ತಾರೆ, ಪೇತ್ರನ ಮತ್ತೆ ಯೋವನ ಹತ್ರ ಹೇಳ್ತಾರೆ ಅಂತ ನೋಡ್ತೀವಿ. ಸೊ ಅದೇ ತರ, surely Peter and John were inspired and energized when they experienced what Jesus predicted. ಮುಂಚಿತವಾಗಿನೇ ಜೀಸಸ್ ಏನ್ ಮಾಡಿದ್ರು, ಯೇಸುಸ್ವಾಮಿ ಈ ಒಂದು ವಿಷಯ ಹಿಂಗ ಆಗುತ್ತೆ ಅಂತ ಏನ್ ಮಾಡಿದ್ರು, ಅಲ್ಲಿ ಹೇಳಿದ್ರು. ಅದೇ ರೀತಿಯಲ್ಲಿ ಅವ್ರು ಏನ್ ಪ್ರಶ್ನೆ ಹಾಕಿಲ್ಲ, ಹೋದ್ರು. ಅದೇ ರೀತಿಯಲ್ಲಿ ಆಗಿದ್ದನ್ನ ನೋಡಿ ಅಲ್ಲಿ ಪೇತ್ರನಿಗೆ ಮತ್ತೆ ಯೋವನಿಗೆ ಹೆಂಗಿತ್ತ ನೋಡುವಾಗ, ಒಂಥರ ಎನರ್ಜೈಸಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ತಂತೆ ಅಲ್ವಾ. ವಾಟ್ ಜೀಸಸ್ ಪ್ರೆಡಿಕ್ಟ್ ನೋಡುವಾಗ, ಅವರ ಒಂದು ವಿಶ್ವಾಸ ಇನ್ನ ಅಧಿಕವಾಗಿ ಯೇಸುಸ್ವಾಮಿ ಮೇಲೆ ಹೆಚ್ಚುವ ಒಂದು ವಿಷಯನ ಏನ್ ಮಾಡ್ತಾರೆ, ಇಲ್ಲಿ ತಿಳಿಸ್ತಾರೆ ಅಲ್ವಾ. ದ ಟ್ರಸ್ಟ್ ದಟ್ ದೇ ಹ್ಯಾಡ್ ಇನ್ ದ ವರ್ಡ್ಸ್ ಆಫ್ ಜೀಸಸ್ ಅನ್ನೋ ವಿಷಯ, ಯೇಸುಸ್ವಾಮಿ ಹೇಳುವ ಒಂದು ಮಾತಿನ ಮೇಲೆ ಅವ್ರ ಮೇಲೆ ಇದ್ದ ನಂಬಿಕೆ, ಅವನ ನಂಬಿಕೆ ಏನಾಗಿತ್ತು ಇತ್ತು. ಅವ್ರು ಹೇಳಿದ್ರು, ಅದೇ ರೀತಿಯಲ್ಲಿ ಹೋದ್ರು. ಅವರು ಬ್ಲೈಂಡ್ ಆಗಿ ಹೋದ್ರು ಅಷ್ಟೇ, ಹೋಗಿ ಈ ತರ ನೋಡಿದ್ರು, ಅದೇ ತರ ಮಾತಾಡಿದ್ರು, ಅದೇ ತರ ಏನ್ ಮಾಡಿದ್ರು, ಅಪ್ಪರ್ ರೂಮ್ ಅವ್ರಿಗೆ ರೆಡಿ ಪ್ರಿಪರೇಷನ್ ಮಾಡೋದಕ್ಕೆ ಇದು ಮಾಡ್ಕೊಟ್ರು. ಸೊ ದ ಕೈಂಡ್ ಆಫ್ ಟ್ರಸ್ಟ್ ಯಾರಿಗೆ, ಶಿಷ್ಯಗೆ ಯೇಸುಸ್ವಾಮಿ ಮೇಲೆ ಇದ್ದಿರೋ ಒಂದು ವಿಷಯ. ಸೊ ನೆಕ್ಸ್ಟ್ ನೋಡುವಾಗ, ಪಾಸ್ ಓವರ್ ಸಫರ್. ಸೊ ಇಲ್ಲಿ ಏನ್ ನೋಡುವಾಗ, ಸ್ಪೆಸಿಫಿಕ್ ಆಗಿ ಯೇಸುಸ್ವಾಮಿ ಎಂತ ಒಂದು ರೂಮ್ ಚೂಸ್ ಮಾಡಿದ್ರು ಅಂತ ನೋಡುವಾಗ, ಇಟ್ ವಾಸ್ ವೆರಿ ಮಚ್ ಅವೇ ಫ್ರಮ್ ದ ಡೈಲಿ ಲೈಫ್. ಅಪ್ಪರ್ ರೂಮ್, ಒಂಥರ ಒಂದು ಅಪ್ಪರ್ ರೂಮ್, ಯಾವ ಒಂದು ಏನಾಗಿರಲ್ಲ ಡಿಸ್ಟರ್ಬೆನ್ಸು, ಯಾವ ಒಂದು ಕನೆಕ್ಷನ್ಸು ಇಲ್ದಿರೋ ಒಂದು ವಿಷಯ ನೋಡುವಾಗ, ಸ್ಪೆಸಿಫಿಕ್ ಆಗಿ ಒಂದು ಪರ್ಟಿಕ್ಯುಲರ್ ರೂಮ್ ಏನ್ ಮಾಡ್ತಾರೆ ಅಂದ್ರೆ ಜೀಸಸ್ ಅಲ್ಲಿ ಚೂಸ್ ಮಾಡ್ತಾರೆ ಅಂತ ನೋಡ್ತೀವಿ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಅ ಪ್ಲೇಸ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿ ಆಫ್ ದಿ ಅಪಾಸಲ್ಸ್. ಯಾವ ಒಂದು ಶಿಷ್ಯರಿಗೂ ಅದಕ್ಕೂ ಏನಾಗಿಲ್ಲ ಒಂದು ಕನೆಕ್ಷನ್ ಅಲ್ಲಿ ಇಲ್ಲಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೊ ಈ ಒಂದು ಪರ್ಟಿಕ್ಯುಲರ್ ಸೈಟ್, ಈ ಒಂದು ಪರ್ಟಿಕ್ಯುಲರ್ ಜಾಗ ಅಲ್ವಾ. ಸೊ ಏನ್ ಹೇಳ್ತಾರೆ ಅಂದ್ರೆ, ಜೀಸಸ್ ಗ್ರೇಸ್ಫುಲಿ ಟೇಕ್ ದ ರೋಲ್ ಆಫ್ ಅ ಸರ್ವೆಂಟ್ ಇನ್ ಫೀಟ್ ವಾಷಿಂಗ್ ಎಕ್ಸ್ಪೀರಿಯನ್ಸ್. ಅಲ್ಲಿ ನಡೆದಿರೋ ಒಂದು ಕೆಲವು ಮುಖ್ಯವಾಗಿರುವ ವಿಷಯಗಳು, ಬಿಕಾಸ್ ಇದು ನೋಡುವಾಗ ಯೇಸುಸ್ವಾಮಿ, ಇಟ್ ಇಸ್ ದಿಸ್ ಪರ್ಸನಲೈಸ್ಡ್ ಮೀಟಿಂಗ್ ವಿತ್ ಅಪಾಸಲ್ಸ್. ಇದಕ್ಕೂ ಪಬ್ಲಿಕ್ ಹೊರಗಡೆಗೆ ಏನ್ ಕನೆಕ್ಷನ್ ಇಲ್ಲಿಲ್ಲ ರೀ. ಇಟ್ ವಾಸ್ ಒನ್ಲಿ ಬಿಟ್ವೀನ್ ಜೀಸಸ್ ಅಂಡ್ ದಿ ಅಪಾಸಲ್ಸ್. ಆ ಒಂದು ರಾತ್ರಿಯ ಭೋಜನ, ಲಾಸ್ಟ್ ಸಪ್ಪರ್ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ. ಸೊ ಇಲ್ಲಿ ಇನ್ನೊಂದು ಕೂಡ ಅಪೊಸ್ತಲರ ಒಂದು ವಿಷಯದಲ್ಲಿ ಕೂಡ ಅವ್ರಿಗೂ ಹಿಂಗ್ ಫೀಲ್ ಅಂತ ನೋಡುವಾಗ, ದೇ ವೇರ್ ಸೆಟ್ ಅಪಾರ್ಟ್, ಸ್ಯಾಂಟಿಫೈಡ್
ವಿತ್ ಜೀಸಸ್ ಅನ್ನೋ ವಿಷಯನ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವಿಷಯನ ತಿಳಿಸ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ಇಟ್ ವಾಸ್ ಒನ್ ಲಾಸ್ಟ್ ಸೇಫ್ ಹ್ಯಾವನ್ ವಿತ್ ದೇರ್ ಲಾರ್ಡ್ ಅಂತ ಹೇಳ್ತಾರೆ. ಅದೇ ಯೇಸು ಹೇಳ್ತಾರಲ್ವಾ, ನಾನು ನಿಮ್ಮೊಂದಿಗೆ ಈ ಒಂದು ಕಡೆ ಒಂದು ಪಸ್ಕವನ್ನು ಮಾಡೋದಕ್ಕೆ ಏನಾಗಿದೆ, ತುಂಬಾ ಕುತೂಹಲದಿಂದ ಐ ಆಮ್ ಡಿಸೈರ್ಡ್ ಟು ಪಾರ್ಟೇಕ್ ಇನ್ ದ ಪಾಸ್ ಓವರ್ ವಿತ್ ಯು. ಸೊ ಆ ಒಂದು ಕುತೂಹಲ ಏನಾಗಿತ್ತು, ಇಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಗ್ಯಾದರಿಂಗ್ ಅಂಡ್ ಇಟ್ ವಾಸ್ ಅ ವೆರಿ ಲಾಸ್ಟ್ ಗ್ಯಾದರಿಂಗ್ ಯೇಸು ಹತ್ರ ಇರೋದು. ಒಂದೇ ಗ್ಯಾದರಿಂಗ್ ಇತ್ತು ಅಂತ ನೋಡ್ತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಂತ ನೋಡುವಾಗ ಆ ಒಂದು ತುಂಬಾ ಮುಖ್ಯವಾಗಿರೋ ಒಂದು ಹೆಂಬ್ಲೆನ್ಸ್ ನ ಇನ್ಸ್ಟಿಟ್ಯೂಟ್ ಮಾಡ್ತಾರಲ್ಲಿ. ಇವತ್ ತನಕ ಏನ್ ಮಾಡ್ತೀನಿ, ನಾನು ನಿಮ್ಮೊಂದಿಗೆ ಇದ್ದೆ ಅಲ್ವಾ. ಸೊ ಇನ್ನು ಮೇಲೆ ನೋಡುವಾಗ ಈ ರೊಟ್ಟಿ ಏನಾಗಿದೆ, ನನ್ನ ದೇಹ, ಇದನ್ನ ನಾನು ಏನ್ ಮಾಡ್ತೀನಿ, ಮುರಿದು ನಾನು ಕೊಡ್ತೀನಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಿಂಬಾಲಿಕಲ್ ಆಗಿ ಅಲ್ಲಿ ಹೇಳ್ ತೋರಿಸ್ತಾರೆ. ಆ ಎಂಬ್ಲಮ್ಸ್ ನ ಇಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ತನ್ನ ಜೀವ ಕೊಡೋ ವಿಷಯನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಪಾತ್ರ ವಿಷಯದಲ್ಲಿ ಕೂಡ ನಾನು ಬರೋ ಇನ್ನ ಒಂದು ಕೆಲವು ಗಳಿಗೆ ಹೇಳಿ ಆಲ್ರೆಡಿ ಸಫರಿಂಗ್ಸ್ ಮಾಡಿದ್ರು, ಬಟ್ ಇವಾಗ ಬರೋದು ಇಟ್ ವಾಸ್ ವೆರಿ ಸಿವಿಯರ್ ಟೆಸ್ಟ್ ಫಾರ್ ಜೀಸಸ್ ಅಲ್ವಾ. ಅವ್ರ ಅರೆಸ್ಟ್ ಆದ್ಮೇಲೆ ಅವರು ಪ್ಯಾಷನ್ ಆಫ್ ಕ್ರೈಸ್ಟ್ ಏನ್ ಮಾಡಲ್ಲ, ನಾವು ನೋಡಿದ್ರೇನೆ ನಮ್ ಕಣ್ಣಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಇಮೋಷನ್ ಕಂಟ್ರೋಲ್ ಮಾಡಕ್ ಆಗಲ್ಲ ರೀ ಅಲ್ವಾ. ಸೊ ಹಂಗಿರುವಾಗ ರಿಯಾಲಿಟಿಯಲ್ಲಿ ದಟ್ ಇಸ್ ಜಸ್ಟ್ ಇನ್ ಇಮ್ಯಾಜಿನ್. ಆ ಡೈರೆಕ್ಟರ್ ಮೆಲ್ ಗಿಬ್ಸನ್ ಬಂದ ಪರ್ಟಿಕ್ಯುಲರ್ ಮೂವಿ ತೆಗ್ದಿರೋದು, ಇಟ್ ವಾಸ್ ಇಸ್ ಇಮ್ಯಾಜಿನ್. ತುಂಬಾ ಸ್ಟಡಿ ಮಾಡಿ ಏನ್ ಮಾಡಿದ್ರೆ ತೆಗ್ದಿದ್ರು, ಅದು ನೋಡಕ್ಕೆ ಅಷ್ಟೊಂದು ಕ್ರೂರವಾಗಿದೆ, ಎಷ್ಟೊಂದು ಇದಾಗಿದೆ ನೋಡುವಾಗ. ಇಮ್ಯಾಜಿನ್ ದ ರಿಯಾಲಿಟಿ. ಅದ್ರ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ ಹಳೆ ಒಡಂಬಡಿಕೆ ಎಲ್ಲ ನೋಡ್ತೀವಲ್ಲ, ಐಸಾಯಾ 53 ಎಲ್ಲ ನೋಡುವಾಗ, ಸಾಮ್ಸ್ ಅಲ್ಲಿ ಕೂಡ 22 ನೋಡುವಾಗ, ಅವ್ರು ಹೊಡೆದು ಆ ಮುಳ್ಳು ಬಂದು ಆ ಚರ್ಮನ ಕಿತ್ಕೊಂಡು ಬಂದ್ ನೋಡುವಾಗ ಇಸ್ ಬೋನ್ ವಾಸ್ ವಿಸಿಬಲ್ ಅಂತ ಹೇಳ್ತಾರ್ರಿ. ಅದು ಇಮ್ಯಾಜಿನ್ ಮಾಡಕ್ಕೂ ತುಂಬಾ ಇದಾಗುತ್ತೆ ರೀ. ಸೊ ದಟ್ ವಾಸ್ ದ ಕೈಂಡ್ ಆಫ್ ಸಫರಿಂಗ್ ಹಿ ಹ್ಯಾಡ್ ಟು ಗೋ ಥ್ರೂ ಯೇಸು ಸ್ವಾಮಿ ಅಲ್ವಾ. ಸೊ ಅದನ್ನ ಪಾತ್ರೆಯಲ್ಲಿ ಇಟ್ಟು ಹೇಳ್ತಾರೆ, ಇಂಥ ಒಂದು ಕಷ್ಟಗಳಲ್ಲಿ ಕೂಡ ನೀವು ಪಾಲ್ ತಗೊಳ್ಳಿರಿ ಅಂತ ಹೇಳ್ತಾರೆ. ಇದನ್ನ ನೀವು ಕುಡೀರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೊಡುದು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ತಿರ್ಗಾ ಇನ್ನೊಂದ್ ಸತಿ ಏನ್ ಮಾಡಲ್ಲ, ನಾನು ದೇವರ ರಾಜ್ಯ ಬರೋ ತನಕ ಏನ್ ಮಾಡಲ್ಲ, ನಾನು ನಿಮ್ಮೊಂದಿಗೆ ತಿರ್ಗಾ ನಾನು ಪಾನ ಮಾಡಲ್ಲ. ಸೊ ಇಲ್ಲಿ ಏನ್ ನೋಡುವಾಗ ಈ ಕ್ರಿಯೇಟೆಡ್ ಅ ಮಿಸ್ಟ್ರಿ, ಒಂದು ಮರ್ಮನ ಏನ್ ಮಾಡ್ಬಿಟ್ರು ಯೇಸು ಮೇಲೆ ಅಲ್ಲಿ ಕ್ರಿಯೇಟ್ ಮಾಡಿದ್ರು, ದಟ್ ದೇ ವುಡ್ ಲೇಟರ್ ಅಂಡರ್ಸ್ಟ್ಯಾಂಡ್ ಅಲ್ವಾ. ಒನ್ಸ್ ಹೋಲಿಸ್ಬಿಟ್ಟು ಎನ್ಲೈಟನ್ ಆಗ್ಬಿಟ್ಮೇಲೆ ಅದ್ರ ಒಂದು ಅರ್ಥ ಏನಾಗುತ್ತೆ ಆಮೇಲೆ ಲೇಟರ್ ಅವ್ರಿಗೆ ಗೊತ್ತಾಗುತ್ತೆ ಅಂತ ನೋಡ್ಸೋ ದ ಟ್ರಸ್ಟ್ ಇನ್ ನಿಮ್ ಅಲ್ವಾ. ಅವ್ರು ಏನ್ ಮಾಡಿಲ್ಲ ಅಂದ್ರೆ ಪ್ರಶ್ನೆ ಮಾಡಕ್ಕೆ ಹೋಗ್ಲಿಲ್ಲ. ಸೊ ದಟ್ ಶೋಸ್ ದೇರ್ ಮೆಚುರಿಟಿ ಅನ್ನೋ ವಿಷಯ ನೋಡ್ತೀವಿ, ಆ ಒಂದು ವಿಷಯದಲ್ಲಿ ಆಗದ ನೋಡ್ತೀವಿ. ಸೊ ನೆಕ್ಸ್ಟ್ ಅದೇ ತರ ನೋಡುವಾಗ ರೊಟ್ಟಿ ಮತ್ತೆ ಪಾತ್ರೆ ಅಲ್ವಾ, ಇಟ್ ವಾಸ್ ದ ಟ್ಯಾಂಜಿಬಲ್ ವಿಚ್ ವಾಸ್ ಗಿವನ್ ಟು ದೆಮ್ ಅಂತ ನೋಡ್ತೀವಿ. ಸೊ ಯೇಸು ಸ್ವಾಮಿ ಹೇಳ್ತಾರೆ, ಇವಾಗ ನಿಮ್ಮೊಂದಿಗೆ ಇರ್ತೀನಿ, ನಿಮ್ಮೊಂದಿಗೆ ನಾನು ಇರೋದಿಲ್ಲ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತಿಳಿಸ್ತಾರೆ. ಸೊ ಜೀಸಸ್ ಇಸ್ ಲವಿಂಗ್ ಫೆಲೋಶಿಪ್ ವಿತ್ ದೆಮ್. ಆ ಒಂದು ಪರ್ಸನಲೈಸ್ಡ್ ಕ್ಲೋಸ್ನೆಸ್ ಏನಾಗಿತ್ತು ನೋಡುವಾಗ, ಇಮೋಷನಲ್ ಕ್ಲೋಸ್ನೆಸ್ ಅವರಲ್ಲಿ ಯೇಸು ಸ್ವಾಮಿಯಲ್ಲಿ ಎಕ್ಸಿಬಿಟ್ ಮಾಡೋದನ್ನ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ ಅಲ್ವಾ. ಸೊ ನೆಕ್ಸ್ಟ್ ನೋಡುವಾಗ ಅದೇ ಹೇಳ್ತಾರೆ, ಈ ಇದ್ರಲ್ಲಿ ನೋಡುವಾಗ ಜಾಯ್ ಇರುತ್ತೆ, ಸಾರೋನು ಇರುತ್ತೆ ಅನ್ನೋ ವಿಷಯ ಏನ್ ಮಾಡ್ತಾರೆ ಹೇಳ್ತಾರೆ. ಇಟ್ ವಾಸ್ ಅ ವೆರಿ ವೇ ಟು ಪಾರ್ಟಿಸಿಪೇಟ್ ಇನ್ ಜಾಯ್ಸ್ ಅಂಡ್ ಸಾರೋಸ್ ಇನ್ ಫಾಲೋಯಿಂಗ್ ಜೀಸಸ್. ನೀನ್ ಯೇಸು ಸ್ವಾಮಿನ ಹಿಂಬಾಲಿಸ್ಕೊಂಡು ಹೋಗೋದ್ರಲ್ಲಿ ಹಿಂಗ್ ಸಂತೋಷನೂ ಇರುತ್ತೆ, ದುಃಖನೂ ಬರುತ್ತೆ ಲೈಫಲ್ಲಿ. ನಿಮ್ಗೆ ಹಿಂಬಾಲಿಸ್ಕೊಂಡು ಹೋಗೋದು ಈಸಿ ಅಲ್ಲ ಅನ್ನೋ ವಿಷಯ ಏನ್ ಮಾಡ್ತಾರೆ, ಆ ವಿಷಯನೂ ತಿಳಿಸ್ತಾರೆ ಅಲ್ವಾ. ಸೊ ನೋಡಿ ಒಂದು ವಚನ ಓದ ನೋಡಿ, ಕೀರ್ತನೆ 22ನೇ ಅಧ್ಯಾಯ 1ನೇ ವರ್ಷದಲ್ಲಿ ಹೇಳ್ತಾರೆ ನೋಡಿ. ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳದೆಯೋ ದೂರವಾಗಿದ್ದಿ? ಸೊ ನೋಡುವಾಗ ನಮ್ ಕೀರ್ತನೆ 22ನೇ ಅಧ್ಯಾಯ ನಮ್ಗೆ ಗೊತ್ತಿದೆ ಅಲ್ವಾ. ಇಟ್ ಇಸ್ ದ ಲಾಸ್ಟ್ ಏನ್ ನೋಡುವಾಗ ಈ ಚಾಪ್ಟರ್ ಓಲ್ಡ್ ಚಾಪ್ಟರ್ ಏನ್ ರಿಫ್ಲೆಕ್ಟ್ ಮಾಡುತ್ತೆ ಅಂತ ನೋಡುವಾಗ, ದ ಥಾಟ್ಸ್ ಆಸ್ ಈ ಸಫರ್ಡ್ ಫಾರ್ ದ 6 long hours ಅಲ್ವಾ. ಅವ್ರು ಹೆಂಗೆಲ್ಲ ಸಫರ್ ಮಾಡ್ತಾರ ಅಂತನ್ನ ಈ ಬ್ಯೂಟಿಫುಲ್ ಆಗಿ ಒಂದು ವಚನದಲ್ಲಿ ಅಧ್ಯಾಯದಲ್ಲಿ ಮುಂಚಿತವಾಗಿನೇ ಬರೆಯಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ. ಸೊ ಇಮಿಡಿಯೇಟ್ ಆಗಿ ಅಲ್ಲೇ ಬರೀ ಸಫರಿಂಗ್ ಎಲ್ಲ ಇದ್ ಮಾಡಿದ್ರ ಅಂತ ನೋಡುವಾಗ ನೆಕ್ಸ್ಟ್ Psalm 23 ಏನ್ ಹೇಳ್ತಾರೆ ನೋಡಿ, ಕೀರ್ತನೆ 23 4ರಿಂದ 6 ಓದಿ ಸಿಸ್ಟರ್, 4 to 6. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊನ್ನೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು.
ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಹಾ, ನೋಡಿ ಕೀರ್ತನೆ 22 ನಿಮಿತ್ತ ಒಂದು ಆಗ್ಬಿಟ್ಮೇಲೆ ಇಮಿಡಿಯೇಟ್ ಕೀರ್ತನೆ 23 ನಾವ್ ಏನ್ ನೋಡ್ತೀವಿ ನೋಡುವಾಗ, ದೋ ಐ ವಾಕ್ ಇನ್ ದ ವ್ಯಾಲಿ ಆಫ್ ದ ಶಾಡೋ ಆಫ್ ಡೆತ್ ಐ ವಿಲ್ ಫಿಯರ್ ನೋ ವಿಲ್ ಫಾರ್ ದೋ ಆರ್ಟ್ ವಿತ್ ಮೀ. ಯೇಸು ಹೇಳ್ತಾರೆ, ನೀವು ನನ್ನೊಂದಿಗೆ ಇದ್ದೀರಾ ದೇವರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಅದೇ ಹೇಳ್ತಾರೆ, ಜೀಸಸ್ ವಾಸ್ ಲೆಡ್ ಟು ಗ್ರೀನ್ ಪ್ಯಾಸ್ಚರ್ಸ್ ಅಂಡ್ ಸ್ಟಿಲ್ ವಾಟರ್ಸ್ ಅಂತ ಹೇಳ್ತಾರೆ. ಒಂದು ಬ್ಯೂಟಿಫುಲ್ ಸಾಂಗ್ ಇದೆ, ಲಿವಿಂಗ್ ವಾಟರ್ಸ್ ಒಂದು ಸಾಂಗ್ ಇದೆ, ಬ್ಯೂಟಿಫುಲ್ ಸಾಂಗ್ ಅಲ್ವಾ. ಸೊ ನೋಡುವಾಗ ಆ ಒಂದು ಗ್ರೀನ್ ಪ್ಯಾಸ್ಚರ್ ಸ್ಟಿಲ್ ವಾಟರ್ಸ್ ಅಲ್ಲಿ ನೋಡೋದು ಅದೇ ತರ ಶಿಷ್ಯರಲ್ಲೂ ಕೂಡ ಅದೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋ ವಿಷಯ ಹೇಳ್ತಾರೆ. ಡಿಸೈಪಲ್ಸ್ ಕೇಮ್ ಟು ಸಿ ದ ದೇ ಟು ವೇರ್ ಶೀಪ್ ಲೆಡ್ ಟು ದ ಗ್ರೀನ್ ಪ್ಯಾಸ್ಚರ್ ಅಂಡ್ ರಿಫ್ರೆಶಿಂಗ್ ಸ್ಟಿಲ್ ವಾಟರ್ಸ್ ಆಫ್ ಟ್ರೂತ್ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ತರ ಒಂದು ವಿಷಯ ಏನಾಗುತ್ತೆ ನೋಡುವಾಗ ಯೇಸು ಸ್ವಾಮಿಲಿ ಆಗುತ್ತೆ. ನಾವು ಹಿಂಬಾಲಿಸ್ಕೊಂಡು ಬಂದಾಗ ಏನಾಗುತ್ತೆ, ನೀವು ಸತ್ಯದಿಂದ ಸಂತೋಷನ ಪಡ್ತೀರಾ, ಅದರಲ್ಲಿ ಆ ಒಂದು ಇಕ್ಕಟ್ಟದ ಮಾರ್ಗದಲ್ಲಿ ನಡೆಯುವಾಗ ಏನಾಗುತ್ತೆ, ನಿಮ್ಗೆ ಬಾಧನೆಗಳಲ್ಲಿ ಕೂಡ ನೀವು ಪಾಲು ತಗೊಳ್ತೀರಾ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ತಿಳಿಸಿರಪಿದೆ ಸರ್. ಸೊ ದಟ್ ವಾಸ್ ದ ಪಾಸ್ ಓವರ್ ಇನ್ಸ್ಟಿಟ್ಯೂಟ್ ಬಗ್ಗೆ ಅಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಅಪ್ಪರ್ ರೂಮಲ್ಲಿ ನೆಕ್ಸ್ಟ್ ಏನ್ ನಡೀತಿದೆ ಅಂತ ನೋಡುವಾಗ, ಸೊ ಇಷ್ಟೆಲ್ಲ ತುಂಬಾ ಇಂಪಾರ್ಟೆನ್ಸ್ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿ ಪರ್ಸನಲೈಸ್ಡ್ ಆಗಿ ಯೇಸು ಸ್ವಾಮಿ ಬಂದು ಶಿಷ್ಯರಿಗೆ ಅಲ್ಲಿ ಪಾಠ ಕಲ್ತ್ಕೊಳ್ತಾ ಇರುವಾಗ ಶಿಷ್ಯರು ಏನ್ ನಡೀತಾ ಇತ್ತು, ನಮ್ಮಲ್ಲಿ ಯಾರು ಹೆಚ್ಚಿನವನು, ನಮ್ಮಲ್ಲಿ ಯಾರು ದೊಡ್ಡವನು ಅಂತ ಏನ್ ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು ಅಲ್ವಾ. ಸೊ ಯೇಸು ಸ್ವಾಮಿ ಅಲ್ಲಿ ಅಪ್ಪರ್ ರೂಮಲ್ಲಿ ತುಂಬಾ ಮುಖ್ಯವಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯನ ಏನ್ ಮಾಡ್ತಾರೆ ಅಲ್ಲಿ ಇನ್ಸ್ಟಿಟ್ಯೂಟ್ ಮಾಡಿದ್ರು, ಅವ್ನು ರೆಡಿ ಮಾಡ್ತಾ ಇದ್ದಾರೆ. ಆದ್ರೆ ಇವರ ಒಂದು ಯೋಚನೆಗಳು ಎಲ್ಲಿತ್ತಂತೆ, ಸ್ಟಿಲ್ ವರ್ಲ್ಡ್ಲಿ, ಲೌಕಿಕವಾಗಿ ಏನ್ ಮಾಡ್ತಾ ಇದ್ರು, ಯೋಚನೆ ಮಾಡ್ತಾ ಇದ್ರು. ಸ್ಪಿರಿಚುವಲ್ ಆಗಿ ಏನ್ ಮಾಡಿಲ್ಲ, ಯೋಚನೆ ಮಾಡ್ತಾ ಇರ್ಲಿಲ್ಲ ರೀ. ಇನ್ನ ಲೌಕಿಕ, ಇನ್ನ ಶರೀರದಲ್ಲಿ ಇನ್ನ ಲೌಕಿಕದ ಒಂದು ಯೋಚನೆಗಳಲ್ಲೇ ಇದ್ರು ಅಂತ ಕಡೇ ದಿನಗಳಲ್ಲಿ ಕೂಡ ಅಲ್ವಾ. ಸೊ ತನ್ನಲ್ಲಿ ಯಾರು ಹೆಚ್ಚಿನವನು ಅಂತ ಏನ್ ಮಾಡ್ತಾರಂತೆ ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಇದಕ್ ಮುಂಚಿತವಾಗಿ ಒಂದ್ಸತಿ ಯೇಸು ಸ್ವಾಮಿ ಹೇಳಿದ್ರು, ನೀವು ಈ ತರ ಇರಬಾರದು. ಅಲ್ಲಿ ಕೇಳ್ತಾರ ಜಬಾದಿಯ ಮಕ್ಕಳು ಕೇಳ್ತಾರಲ್ಲ, ನೀವು ರಾಜ್ಯದಲ್ಲಿ ಬಂದಾಗ ನನ್ನ ಎಡಗಡೆ ಮತ್ತೆ ಬಲ್ಗಡೆ ಏನ್ ಮಾಡಿ, ಒಂದು ಇದು ಕೊಡಿ ನನ್ಗೆ ಅಂತ ಅವ್ರು ಕೊಡಿ ಅಂತ ಕೇಳಿದಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಆಲ್ರೆಡಿ ಇದ್ರ ಬಗ್ಗೆ ಒಂದು ಪಾಠ ಕೊಟ್ರು. ಬಟ್ ಇದ್ರೇನು ಏನೂ ಆಗಿಲ್ಲ ಅವ್ರಿಗೆ, ಹೋಗ್ಲಿಲ್ಲ. ಇವಾಗ ನೆಕ್ಸ್ಟ್ ಕೂಡ ತಿರ್ಗಾ ಅದೇ ವಿಷಯನ ಏನ್ ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು. ತನ್ನಲ್ಲಿ ಯಾರು ಹೆಚ್ಚಿನವನು ಅಂತ ಏನ್ ಮಾಡ್ತಾ ಇದ್ರಂತೆ, ಚರ್ಚೆ ಮಾಡ್ತಾ ಇದ್ರು. ತಿರ್ಗಾ ಪ್ರೀಚಿಂಗ್ ಸ್ಟಾರ್ಟ್ ಮಾಡ್ಬಿಟ್ರ ಯೇಸು ಸ್ವಾಮಿ. ತಿರ್ಗಾ ಏನ್ ಮಾಡಿದ್ರು, ವರ್ಡ್ಸ್ ಅಲ್ಲಿ ಪ್ರೀಚ್ ಮಾಡಕ್ ಹೋಗ್ಲಿಲ್ಲ ರೀ, ಈ ಪುಟ್ ಇಟ್ ಇನ್ ಆಕ್ಷನ್. ಎಲೆಂಟಾಗಿ ಏನ್ ಮಾಡ್ದಂತೆ, ತನ್ನ ನಡುಕಟ್ಟನ್ನ ಕಟ್ಕೊಂಡು ಏನ್ ಮಾಡದಂತೆ, ಅವ್ರ ಕಾಲುಗಳನ್ನ ತೊಳೆಯೋದಿಕ್ಕೆ ಶುರು ಮಾಡಿದ್ರು ಅಂತ ನೋಡ್ತೀವಿ ಅಲ್ವಾ. ಸೊ ಇಟ್ ವಾಸ್ ಅ ಸಿಂಪಲ್ ಆಕ್ಟ್. Jesus answered the argument his disciples had about who would be the greatest in the kingdom. Alva, he simply removed the outer garment and showed them that he considered cleansing them from worldliness a holy work. So, ಅವ್ರು ಏನ್ ಮಾಡ್ತಾರೆ ನೋಡುವಾಗ, ಫೀಟ್ ವಾಷಿಂಗ್ ಅನ್ನೋದು ಇಟ್ ಬಿಕೇಮ್ ಅ ವಿಜುವಲ್ ಪ್ಯಾರಬಲ್. ಮುಂಚಿತವಾಗಿ ಎಷ್ಟೋ ಅನೇಕ ಒಂದು ಸ್ವಾಮಿಗಳನ್ನ ಹೇಳಿದ್ರು, ಆದ್ರೆ ಇದು ಈ ಪ್ಯಾರಬಲ್ ಪಾಠ ಹಂಗಿತ್ತು ನೋಡುವಾಗ, ಇಟ್ ವಾಸ್ ನಾಟ್ ಬೈ ವರ್ಡ್ಸ್ ಬಟ್ ಬೈ ಆಕ್ಷನ್. ಕಾಲ್ಗಳನ್ನ ತೊರೆಯಕ್ಕೆ ಶುರು ಮಾಡಿದ್ರು. ಸೊ ಇದರಿಂದ ಏನ್ ಅವ್ರಿಗೆ ಪಾಠ ಕೊಟ್ಟಿದ್ರು ಅಂತ ನೋಡುವಾಗ ಅಲ್ವಾ, he was showing how to support each other in their struggles against sin. ಒಬ್ಬರಿಗೊಬ್ರು ನೀವ್ ಏನ್ ಮಾಡ್ಬೇಕಂತೆ, ಹೆಂಗೆ ನೀವು ಒಬ್ರಿಗೊಬ್ರು ಸೇವೆ ಮಾಡ್ಬೇಕು, ಒಬ್ರಿಗೊಬ್ರು ನಿಮ್ಗೆ ಹೆಂಗೆ ಸಹಾಯ ಮಾಡ್ಬೇಕು, ಒಬ್ರು ಕಷ್ಟದಲ್ಲಿರುವಾಗ ನೀವ್ ಹೆಂಗೆ ಸಹಾಯ ಮಾಡ್ಕೊ, ಅವ್ನ ಪಾಪದಲ್ಲಿ ಹೆಂಗ್ ಕಷ್ಟಪಡ್ದ ನೀವ್ ಹೆಂಗೆ ಅವನ್ನ ಸಹಾಯ ಮಾಡಿ ಆ ಪಾಪದಿಂದ ಅವನ್ನ ಬಿಡುಗಡೆ ಮಾಡ್ಕೊಂಡ್ ಬರ್ಬೇಕು ಅದನ್ನ ಹೇಳ್ಕೊಂತ. ಸೊ ಅನೇಕರು ಒಂದೊಂದು ಆಂಗಲ್ ಅಲ್ಲಿ ಹೇಳ್ತಾರಲ್ವಾ, ಹ್ಯೂಮಿಲಿಟಿ, ಹಂಬಲ್ನೆಸ್, ಒಂದು ಅದರಲ್ಲಿ ಏನು ಅಂತ ಒಂದು ತಗ್ಗಿದ ಮನಸ್ಸನ್ನ ಸೂಚನೆ ಮಾಡ್ತಾರೆ. ಯೇಸು ಸ್ವಾಮಿ ತನ್ನ ತಗ್ಗಿದ ಮನಸ್ಸನ್ನ ತೋರಿಸುತ್ತಾರೆ. ಆಮೇಲೆ ಒಬ್ರಿಗೆ ಹೆಂಗೆ ನೀವು ಸೇವೆ ಮಾಡುವರಾಗಿ ಇರಬೇಕು ಅನ್ನೋದನ್ನ ಏನ್ ಮಾಡ್ತಾರೆ, ಆ ಒಂದು ಪಾಠನಲ್ಲಿ ಕೊಡ್ತಾರೆ ಅಲ್ವಾ. ಸೊ ಒಬ್ರಿಗೊಬ್ರು ನೀವು ಹೆಂಗೆ ಸಹಾಯ ಮಾಡ್ಬೇಕು ಅನ್ನೋದನ್ನ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ದೇ ವುಡ್ ಆಲ್ಸೋ ರಿಮೆಂಬರ್ ದಟ್ ಜೀಸಸ್ ವಾಶ್ಡ್ ಜೂಡಸ್ ಫೀಟ್. ಯಾರಿಗೆ, ಶಿಷ್ಯರಿಗೆ ಅದು ಪಾಠವಾಗಿತ್ತು. ಅವ್ರು ನಮ್ ಕಾಲ್ ಮಾತ್ರ ಅಲ್ಲ, ಯಹೂದ್ಯ ಇಸ್ಕ್ಯಾರೆಟ್ ಇದಾರಲ್ಲ ಅವನ ಪಾಲ್ ಕೂಡ ಏನ್ ಮಾಡಿದ್ರು, ತೊಳೆದ್ರು ಯೇಸು ಸ್ವಾಮಿ. ದೋ ಜೀಸಸ್ ನ್ಯೂ ದಟ್ ಈಸ್ ಗೋಯಿಂಗ್ ಟು ಬಿಟ್ರೆ, ಯೇಸು ಸ್ವಾಮಿ ಗೊತ್ತಿತ್ತು ನನ್ ಕಾಣಿಸ್ಕೊಡ್ತಾನೆ ಇವನು ಅಂತ ಗೊತ್ತಿದ್ರು ಯೇಸು ಸ್ವಾಮಿ ಏನ್ ಮಾಡ್ದಂತೆ, ಪಾದಗಳನ್ನ ತೊಳೆದ್ರು ಅನ್ನೋ ವಿಷಯನ ಯಾರು ನೋಡ್ತಾ ಇದಾರೆ, ಶಿಷ್ಯರುಗಳು ನೋಡ್ತಾ ಇದಾರೆ. ಸೊ ಆಗಿದ್ದು ಕೂಡ ಯೇಸು ಸ್ವಾಮಿ ಏನ್ ಮಾಡಿಲ್ವಂತೆ, ಯೂದಸ್ ಇಸ್ಕ್ಯಾರೆಟ್ ಬಗ್ಗೆ ಗೊತ್ತಿದ್ರು ಕೂಡ ಯೇಸು ಸ್ವಾಮಿ ಏನ್ ಮಾಡಿಲ್ವಂತೆ, he did not speak evil of him before Judas carried out his plan of betrayal.
ಅದೇ ನಾವೇನ್ ಮಾಡ್ತಾ ಇದ್ವಿ, ಗಾಸಿಪ್, ಹಿಂದೆ ಅವ್ರ ಬಗ್ಗೆ ಹೇಳೋದು, ಇವ್ರ ಬಗ್ಗೆ ಹೇಳೋದು, ಗಾಸಿಪ್ ಮಾಡು, ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಏನ್ ಮಾಡ್ತಾ ಇದ್ವಿ. ಸಿ ದೀಸ್ ಆರ್ ಆಲ್ ದ ಲೆಸನ್ಸ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಜೀಸಸ್ ಅಲ್ವಾ. ಸೊ ಈ ಒಂದು ಪಾಠಗಳನ್ನೇ ಅಲ್ಲಿ ಶಿಷ್ಯರಿಗೆಲ್ಲ ಹೇಳ್ಕೊಡ್ತಾ ಇದ್ರು. ನೋಡಿ, ಆ ಕಡೇ ದಿನ ನೋಡುವಾಗ ಆ ಒಂದೊಂದು ಇನ್ಸಿಡೆಂಟ್ ಅಲ್ಲಿ ದಟ್ ಶೋಸ್ ವಾಟ್ ವಾಸ್ ಕ್ಯಾರೆಕ್ಟರ್ ಆಫ್ ಜೀಸಸ್. ಯೇಸು ಸ್ವಾಮಿ ಏನ್ ಪಾಠಗಳನ್ನ ಅಲ್ಲಿ ಫೋಕಸ್ ಮುಖ್ಯವಾಗಿ ಶಿಷ್ಯರಿಗೆ ಕಲ್ಸ್ಕೊಡ್ತಾ ಇದ್ರು. ಯಾಕಂದ್ರೆ ಇನ್ಮೇಲೆ ಅವ್ರು ಒನ್ಸ್ ಡಿಪಾರ್ಚರ್ ಆಗ್ಬಿಟ್ಮೇಲೆ ಇದೆಲ್ಲ ಇವಾಗ ಏನ್ ಮಾಡ್ಬೇಕು ಇವ್ರು, ಇದೆಲ್ಲ ಇವಾಗ ಆಕ್ಷನ್ ಅಲ್ಲಿ ಮಾಡ್ಬೇಕು ಅವರು. ಅವ್ರು ಆ ಒಂದು ಏನಾಗಿದೆ, ಸ್ತಂಭವಾಗಿದ್ದಾರೆ, ಸಭೆಗೆ ಸ್ತಂಭವಾಗಿದ್ದಾರೆ ಅಂತ ನೋಡುವಾಗ ಈ ಒಂದು ಕ್ಯಾರೆಕ್ಟರ್ಸ್ ಅಲ್ಲಿ ಕಲ್ತಿಲ್ಲ ಅಂದ್ರೆ ಆ ಸಭೆನ ಹೆಂಗ್ರಿ ನಡೆಸ್ತಾರೆ ಇವರು. ಇವಾಗ ಸಭೆ ಹೆಂಗ್ ರೆಡಿ ಆಗುತ್ತೆ, ಹೆಂಗೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಯೇಸುಸ್ವಾಮಿಗೆ ಗೊತ್ತಿತ್ತು, ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಲೆಸನ್ಸ್ ಎಲ್ಲ ಅಲ್ಲಿ ಕಲ್ತ್ಕೊಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಗೊತ್ತಿತ್ತು ಅಲ್ವಾ. ಸೊ ಆ ಒಂದು ಕಾಲುಗಳನ್ನ ತೊಳೆಯೋ ಒಂದು ಎಕ್ಸ್ಪೀರಿಯನ್ಸ್ ನೋಡುವಾಗ ಯೇಸುಸ್ವಾಮಿ ಫೋಕಸ್ ಏನ್ ಇದ್ರಲ್ಲಿ ತುಂಬಾ ಮುಖ್ಯವಾಗಿ ಪಾಠಗಳು ನೋಡುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆ ಹಾಕ್ತಾರೆ. ಏನ್ ಪ್ರಶ್ನೆ ಹಾಕ್ತಾರೆ ಓದ ನೋಡಿ, ಯೋನ ಬರೆದ ಸುವಾರ್ತೆ 13ನೇ ಅಧ್ಯಾಯ 12ನೇ ವಚನ. ಜಾನ್ 13:12. ಆತನು ಅವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲ್ಹೊದಿಕೆಯನ್ನು ಹಾಕಿಕೊಂಡು ತಿರುಗಿ ಕೂತುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ನಾನು ನಿಮಗೆ ಮಾಡಿದ್ದು ಏನೆಂದು ಗೊತ್ತಾಯಿತು. ಇವಾಗ ಯೇಸು ಏನ್ ಮಾಡಿದ್ರು, ಅವ್ರ ಕಾಲುಗಳನ್ನ ತೊಳೆದ್ಬಿಟ್ಟ ಮೇಲೆ ಏನ್ ಮಾಡಿದ್ರು, ಬಂದ್ ಕೂತ್ಕೊಂಡ್ಬಿಟ್ಟು ಇವಾಗ ಈ ಶಿಷ್ಯರು ನೋಡ್ಬಿಟ್ಟು ಏನ್ ಕೇಳ್ತಾರಂದ್ರೆ, ನಾನ್ ಮಾಡಿದ್ದು ಏನಂತ ಗೊತ್ತಾಯ್ತಾ ನಿಮ್ಗೆ ಅಂತ ಕೇಳ್ತಾರೆ. ನಾನ್ ಮಾಡಿದ್ದು ಏನಂತ ಗೊತ್ತಾಯ್ತಾ ನಿಮ್ಗೆ? ನೋ ಹಿ ವಾಟ್ ಐ ಹ್ಯಾವ್ ಡನ್ ಟು ಯು. ನಾನು ಏನ್ ಮಾಡ್ದೆ ಅಂತ ಗೊತ್ತಾಯ್ತಾ ನಿಮ್ಗೆ? ನಿಮ್ ಕಾಲುಗಳನ್ನ ತೊಳೆದ, ಓಕೆ, ಇವಾಗ ಏನ್ ಮಾಡ್ದೆ ಅಂತ ನಂಗೆ ಗೊತ್ತಾಯ್ತಾ ನಿಮ್ಗೆ ಅಂತ ಏನ್ ಮಾಡ್ತಾರಂತೆ ಅಲ್ಲಿ ಕೇಳ್ತಾರೆ. ವಿತ್ ದಟ್ ಕ್ವೆಶ್ಚನ್ ಅಲ್ವಾ, ಆ ಒಂದು ಪ್ರಶ್ನೆಯಿಂದ ಯೇಸು ಏನ್ ಮಾಡಿದ್ ನೋಡುವಾಗ ಈ ಕಾಸ್ಡ್ ಡಿಸೈಪಲ್ಸ್ ಟು ಥಿಂಕ್ ಡೀಪ್ಲಿ ಆನ್ ದಟ್ ಇನ್ಸಿಡೆಂಟ್, ಆ ಸಿಗ್ನಿಫಿಕೆನ್ಸ್, ವಾಟ್ ಹಿ ಹ್ಯಾಡ್ ಡನ್. ಅದಕ್ಕೆ ಅನೇಕ ವಿಷಯಗಳು ಏನಾಗ್ಬೇಕಂದ್ರೆ ನಾವು ಸತ್ಯವೇದದಲ್ಲಿ ಕೂಡ ಓದುವಾಗ ಕೂಡ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಯಾವಾಗ ನಾವು ಏನ್ ಮಾಡ್ಬೇಕಂತ ಯಾವಾಗ್ಲೂ ಥಿಂಕ್ ಮಾಡ್ಬೇಕಂತ. ಅದಕ್ಕೆ ಯೂಶಲ್ ಆಗಿ ಏನ್ ಹೇಳ್ತಾರೆ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ, ವಿ ಶುಡ್ ಬಿ ಥಿಂಕಿಂಗ್ ಕ್ರಿಸ್ಟಿಯನ್ಸ್ ಅಂತ ಹೇಳ್ತಾರೆ. ಆ ಲಾಜಿಕಲ್ ಥಿಂಕಿಂಗ್ ಏನ್ ಮಾಡ್ಬೇಕಂತ ನಾವು ಕೆಲವು ವಿಷಯಗಳಲ್ಲಿ ಅಪ್ಲೈ ಮಾಡ್ಬೇಕು. ಯಾಕೆ ಹಿಂಗ್ ಹೇಳಿದಾರೆ, ಏನ್ ವಿಷಯ, ಯಾಕೆ ಹಿಂಗ್ ಮಾಡಿದ್ರು, ಅದನ್ನ ಏನ್ ಕಲ್ತ್ಕೊಂತ ಏನ್ ಮಾಡ್ಬೇಕಂತ ನಾವು ಯೋಚನೆ ಮಾಡ್ಬೇಕಂತೆ. ಸೊ ಇಲ್ಲಿ ಯೇಸು ಸ್ವಾಮಿ ಮಾಡ್ಬಿಟ್ಮೇಲೆ ಅವ್ರನ್ನ ಕೇಳ್ತಾರೆ, ನಾನು ಏನ್ ಮಾಡಿದೆ ಅಂತ ನಿಮ್ಗೆ ಗೊತ್ತಾ? ಇವಾಗ ಅವ್ರಿಗೆ ಪ್ರಶ್ನೆ ಆಗ್ಬಿಟ್ಟು ಅವ್ರನ್ನ ಥಿಂಕ್ ಮಾಡಿಸ್ತಾ ಇದ್ದಾರೆ ಅಲ್ವಾ. ಸೊ ದಿಸ್ ಹೆಲ್ಪ್ ಪ್ರಿಪೇರ್ ದೆಮ್ ಫಾರ್ ಅ ಲೀಡರ್ಶಿಪ್ ರೋಲ್ ಇನ್ ದ ಅರ್ಲಿ ಚರ್ಚ್. ಫಸ್ಟ್ ಒಂದ್ಸತಿ ಹೇಳಿದ್ರು, ಅವ್ರ ಪಾಠ ಕಲೀಲಿಲ್ಲ. ನೆಕ್ಸ್ಟ್ ಏನ್ ಮಾಡಿದ್ರು, ಏನೋ ಅವ್ರು ಹೇಳಕ್ ಹೋಗ್ಲಿಲ್ಲ, ಸೈಲೆಂಟ್ ಆಗಿ ಅವರು ಆಕ್ಷನ್ ಅಲ್ಲಿ ಇಳಿದ್ರು. ಸೈಲೆಂಟ್ ಆಗಿ ಮಾಡ್ಬಿಟ್ಟು ನಡುಕೊಟ್ಟೆಲ್ಲ ಕಾಟ್ಕೊಂಡ್ಬಿಟ್ಟು ಬಂದು ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಾರಂತೆ ಅಲ್ಲಿ ಪ್ರಶ್ನೆ ಕೇಳ್ತಾರಂತೆ, ನಾನು ಏನ್ ಮಾಡಿದೆ ಅಂತ ಗೊತ್ತಾ ನಿಮ್ಗೆ? ಇವಾಗ ನೀವೇ ಏನ್ ಮಾಡಿ. ಇವಾಗ ಹತ್ರ ಸಡನ್ ಆಗಿ ಕ್ವಶನ್ ಕೇಳುವಾಗ ನಾವು ಅವಾಗ ಏನ್ ಮಾಡ್ತೀವಿ, ನಾವು ಯೂಶಲ್ ಆಗಿ ಥಿಂಕ್ ಮಾಡ್ತೀವಿ, ಏನ್ ನಡೀತು ಅಲ್ಲಿ, ಏನಾಯ್ತು, ಯಾಕೆ ಹಿಂಗ್ ಮಾಡಿದ್ರು ಸ್ವಾಮಿ ಅಂತ ಏನ್ ಮಾಡ್ತೀವಿ, ವಿ ಪಾಸ್ ಅಂಡ್ ವಿ ಸ್ಟಾರ್ಟ್ ಥಿಂಕಿಂಗ್. ಸೊ ಆ ಒಂದು ಆಪರ್ಚುನಿಟಿ ಸ್ವಾಮಿ ಏನ್ ಮಾಡದಂತೆ ಅವ್ರಿಗೆ ಕೊಟ್ರು, ಸೊ ದಟ್ ವಿಲ್ ರಿಮೈನ್ ಇನ್ ದೆಮ್. ಕೆಲವು ವಿಷಯಗಳು ಏನಂದ್ರೆ ಜಸ್ಟ್ ಹಂಗೆ ಓದ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡಲ್ಲ, ಇಲ್ಲಿ ನಮ್ಗೆ ನಮ್ ಸಬ್ ಕಾನ್ಶಿಯಸ್ ಬ್ರೈನ್ ಅಲ್ಲಿ ನಿಂತ್ಕೊಳ್ಳಲ್ಲ ಅದು. ಅದಕ್ಕೆ ಕೆಲವು ಏನ್ ಮಾಡ್ತಾರೆ, ಸರ್ಟನ್ ಬೈಬಲ್ ಸ್ಟಡೀಸ್ ಹೆಂಗ್ ಮಾಡ್ತಾರೆ ಅಂದ್ರೆ, ದೇ ಪುಟ್ ಕ್ವೆಶ್ಚನ್ಸ್, ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾರೆ. ಯಾಕೆ? ಅವಾಗ ನಮ್ ಬ್ರೈನ್ ಕೆಲಸ ಕೊಡ್ತೀವಿ ನಾವು. ನಾವೇ ಥಿಂಕ್ ಮಾಡಿ ಒಂದು ಕೆಲವು ವಿಷಯಗಳು ಮಾಡಿದಾಗ ಅದೇನಾಗುತ್ತೆ ನಮ್ಮ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ. ದಟ್ಸ್ ಅ ಸ್ಟಡಿ. ಇದೆಲ್ಲ ಸ್ಟಡಿ ಮಾಡಿದಾರಂತೆ, ದಟ್ಸ್ ಅ ಸ್ಟಡಿ ಅಲ್ವಾ. ಸೊ ಒಂದು ಮೆಂಟಾಲಿಟಿ, ಒಂದು ಹ್ಯೂಮನ್ ಮೆಂಟಾಲಿಟಿನ ಸ್ಟಡಿ ಮಾಡುವಾಗ ಅವ್ರು ಹೇಳ್ತಾರೆ, ಕೆಲವು ವಿಷಯಗಳು ನೀವೇ ತಂತಾನೆ ಅದ್ ಯೋಚನೆ ಮಾಡಿ ನೀವು ಹೊರಗಡೆ ಮಾತಾಡುವಾಗ ಅದು ಯಾವಾಗ ನಿಮ್ ಮೈಂಡಲ್ಲಿ ಇರುತ್ತಂತೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ನಿಮ್ಗೆ ದೇವರ ವಾಕ್ಯನ ತಿಳಿಸ್ತಾ ಇರುವಾಗ ಇಟ್ಸ್ ಒನ್ ವೇ ಕಮ್ಯುನಿಕೇಶನ್. ಇಷ್ಟೆಲ್ಲ ನಾವು ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ನಾನು ನಿಮ್ ಜಾಗದಲ್ಲಿದ್ರೆ ಅದೇ ಮಾಡ್ತಿದ್ದೆ, ಎಲ್ಲ ಪಾಠ ಕೇಳ್ಬಿಟ್ಟು ಹಿಂಗ್ ಹೊರಗಡೆ ಹೋದ ತಕ್ಷಣ ಏನ್ ಪಾಠ ಮಾಡಿದ್ರು ಅಂತ ಏನ್ ಮಾತಾಡ್ತೀವಿ. ಕೆಲವು ವಿಷಯಗಳು ಇರುತ್ತೆ, ಕೆಲವು ವಿಷಯ ಮರ್ತೋಗ್ಬಿಡ್ತೀವಿ 1-2 days, ಆಮೇಲೆ ಅದ್ ಕಂಪ್ಲೀಟ್ ಆಗಿ ಮರ್ತೇ ಬಿಡ್ತೀವಿ ಅಲ್ವಾ. ಸೊ ಅದೇ ರೀತಿಯಲ್ಲೇ ಶಿಷ್ಯರ ವಿಷಯದಲ್ಲೂ ಆಯ್ತು. ಫಸ್ಟ್ ಏನ್ ಮಾಡೋದು, ಯೇಸು ಸ್ವಾಮಿ ಹೇಳಿದ್ರು ಅನೇಕ ವಿಷಯಗಳನ್ನ ಪಾಠದಲ್ಲಿ ಹೇಳಿದ್ರು ಬೈ ವರ್ಡ್ಸ್, ಬಟ್ ಏನ್ ಮಾಡಿಲ್ಲ ಅವ್ರಿಗೆ ಇರ್ಲಿಲ್ಲ. ಅದು ಕೆಲವು ವಿಷಯಗಳು ಬೇರೆ ತರ ಒಂದು ವೇ ಅಲ್ಲಿ ಅವ್ರಿಗೆ ಇದ್ ಮಾಡಾಗ ಅದೇನಾಗುತ್ತೆ ಅವರಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಯಾಕೆ ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡೋದು ನೋಡುವಾಗ ಈ ಪ್ರಶ್ನೆ ಹಾಕಿದ್ರಿಂದ ಅವ್ರು ಯೋಚನೆ ಮಾಡಕ್ಕೆ ಏನ್ ಮಾಡಿದ್ರೆ, ಆ ಒಂದು
ಆ ಒಂದು ಆಪರ್ಚುನಿಟಿನ ಕೊಟ್ರು, ಥಿಂಕ್ ಮಾಡಿ ನೀವು ಅಂತ ಅಲ್ವಾ. ಸೊ ಅಲ್ಲಿ ಏನಾಯ್ತು ನೋಡುವಾಗ ನೆಕ್ಸ್ಟ್, ಯಾಕಂದ್ರೆ ಆ ಒಂದು ಲೀಡರ್ಶಿಪ್ ಆಗಿ ಇವ್ರನ್ನ ಏನ್ ಮಾಡ್ಬೇಕು, ಇವ್ರನ್ನ ರೆಡಿ ಮಾಡ್ಬೇಕು. ಸೊ ಒಂದು ಲೀಡರ್ಶಿಪ್ ಆಗ್ಬೇಕಂದ್ರೆ ಎಂತ ಒಂದು ಆಟಿಟ್ಯೂಡ್ ಇವರಲ್ಲಿ ಬೆಳೆಸ್ಕೋಬೇಕು. ನಾನು ಹೆಚ್ಚಿನವನು ಅಂತ ಆಟಿಟ್ಯೂಡ್ ಅಲ್ಲಿ ಇವ್ರು ಸಭೆನ ಇದ್ ಮಾಡಕ್ಕಾಗತ್ತಾ? ಆತರ ಇದ್ರೆ ಏನ್ ಮಾಡ್ತಾರಿಲ್ಲ, 100% ಸಭೆ ರೆಡಿ ಆಗ್ತಾನೆ ಇರ್ಲಿಲ್ಲ. ಸಭೆಯಲ್ಲಿಂದ ಬರ್ತಾನೆ ಇರ್ತಾರಿಲ್ಲ, ಬೇರೆ ತರ ಹೋಗ್ಬಿಡ್ತಾಗಿತ್ತು. ಸೊ ಅದಕ್ಕೆ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್. ಯೇಸು ಸ್ವಾಮಿ ಕಡೆ ದಿನಗಳಲ್ಲಿ ಯಾವ್ದ್ರ ಮೇಲೆ ತುಂಬಾ ವಿಷಯಗಳನ್ನ ಫೋಕಸ್ ಮಾಡಿದ್ರು ಶಿಷ್ಯರ ಮೇಲೆ ಅಂತ ನೋಡುವಾಗ, ನೀವು ಇದೆಲ್ಲ ತುಂಬಾ ಮುಖ್ಯವಾಗಿ ಈ ಒಂದು ವಿಷಯಗಳನ್ನ ನೀವು ಕಲ್ತ್ಕೊಂಡು ಯು ಶುಡ್ ಡೂ ಇಟ್ ಅಂತ ಏನ್ ಮಾಡ್ತಾರೆ, ಹೇಳ್ತಾರೆ ಅಲ್ವಾ. ಸೊ ಈ ಸ್ಪೆಷಲ್ ಮೂಮೆಂಟ್ಸ್ ವೆನ್ ಲಾರ್ಡ್ ಪ್ರಪೋಸಸ್ ಸಚ್ ಇಂಟ್ರೋಸ್ಪೆಕ್ಟಿವ್ ಕ್ವೆಶ್ಚನ್ಸ್ ನೋಡುವಾಗ, ಕಿಂಗ್ಡಮ್ ಲೀಡರ್ಶಿಪ್ ವಿಲ್ ರಿಕ್ವೈರ್ ಅ ಸರ್ವೆಂಟ್ ಮೆಂಟಾಲಿಟಿ ಅಂತ ಬರೀತಾರೆ. ರಾಜ್ಯದ ಒಂದು ಲೀಡರ್ಶಿಪ್ ಆಗಿ ನೀವು ಇದು ಮಾಡ್ಬೇಕಂದ್ರೆ ನಿಮ್ಗೆ ಎಂತ ಒಂದು ಮೆಂಟಾಲಿಟಿ ಬರಬೇಕು, ಸೇವೆ ಮಾಡುವ ಮೆಂಟಾಲಿಟಿ ಬರಬೇಕು. ನಾನು ಹಿಂಗೆ ಆಳ್ವಿಕೆ ಮಾಡ್ತೀನಿ ನೋಡುವಾಗ ರಾಜ್ಯದಲ್ಲಿ ಹೋಗಿ ಮಾಡಕ್ಕಾಗತ್ತಾ ಅಲ್ವಾ? ಸಭೆ ಬಂದು ಏನ್ ಮಾಡ್ಬೇಕಂತ, ಆಳ್ವಿಕೆ 1000 ವರ್ಷ ಆಳ್ವಿಕೆ ಮಾಡ್ತಾ ನೋಡುವಾಗ ನೀನ್ ಆ ಮೆಂಟಾಲಿಟಿಯಲ್ಲಿ ಇಟ್ಕೊಂಡು ನೀನು ಆದಾಮ್ದ ಹಿಡಿದು ಎಲ್ಲರನ್ನು ದೇವ್ರ ಕಡೆಗೆ ನಿಂತ್ಕೊಂಡ್ಬಿಡ್ಬೇಕು ನೋಡುವಾಗ ಆಗತ್ತದು? ಯಾಕೆ ದೇವ್ರು ನಮ್ಗೆ ಇವಾಗ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ನೋಡುವಾಗ, ಇದರಲ್ಲಿ ನಾವು ಪಾಠ ಕಲಿತು ಇದೇ ಎಕ್ಸ್ಪೀರಿಯನ್ಸ್ ಅವ್ರು ಹೋದಾಗ ವಿ ಶುಡ್ ಶೋ ಮರ್ಸಿ. ನಾವು ಕರುಣೆ ತೋರಿಸಿ ಏನ್ ಮಾಡ್ಬೇಕಂತ, ನಾವು ಅವ್ರನ್ನ ಶಂಸೋ ಗುಣ ಇರಬೇಕು, ಕರುಣೆ ತೋರಿಸೋರಾಗಿರ್ಬೇಕು. ಯೇಸು ಸ್ವಾಮಿ ಏನ್ ಕ್ಯಾರೆಕ್ಟರ್ಸ್ ಎಕ್ಸಿಬಿಟ್ ಮಾಡಿದ್ರು, ಹೆಂಗೆ ನೋಡ್ರು ನಮ್ಮನ್ನ, ನಮ್ಮ ಪಾಪವನ್ನೇ ಅವ್ರ ದ್ವೇಷ ಮಾಡದೆ ಹೊರತು ಪಾಪಿಯನ್ನೇ ಏನ್ ಮಾಡಿಲ್ಲ, ಅವರು ದ್ವೇಷ ಮಾಡಿಲ್ಲ. ಈ ಹೇಟ್ ಇಸ್ ದ ಸಿನ್ ಬಟ್ ನಾಟ್ ದ ಸಿನ್ನರ್. ದಟ್ ಇಸ್ ಆಟಿಟ್ಯೂಡ್, ಆ ಒಂದು ಮೆಂಟಾಲಿಟಿಯಲ್ಲಿ. ಸೊ ಸೇವೆ ಮಾಡುವರಾಗಿ ನೋಡಿ, ಕಾಲ್ ತೊಳೆದ್ರು ಅಂತ ನೋಡುವಾಗ, ನೀನು ದೇವರ ಒಂದು ರಾಜ್ಯದಲ್ಲಿ ನೀನು ಲೀಡರ್ಶಿಪ್ ಆಗಿ ಬರ್ಬೇಕಂದ್ರೆ ಏನ್ ಮಾಡಕ್, ಫಸ್ಟ್ ನಿನ್ನಲ್ಲಿ ಸರ್ವೆಂಟ್ ಮೆಂಟಾಲಿಟಿ ಬರಬೇಕು, ಸರ್ವಿಂಗ್ ಮೆಂಟಾಲಿಟಿ ನಿಮ್ಮಲ್ಲಿ ಬರಬೇಕು ಅಂತ ಏನ್ ಮಾಡ್ತಾರೆ, ಅದನ್ನೇ ಇಲ್ಲಿ ಹೇಳ್ಕೊಟ್ರು ಅಲ್ವಾ. ಸೊ ಇಲ್ಲಿ ಫೀಟಿ ವಾಷಿಂಗ್ ಕಂಪ್ಲೀಟ್ ಆಗ್ಬಿಟ್ಮೇಲೆ ನೆಕ್ಸ್ಟ್ ಯೇಸು ಸ್ವಾಮಿ ಏನ್ ಮಾಡಿದ್ರು, ವಚನ ಓದಿ ಅದರಲ್ಲೇ 17ನೇ ವಚನ ಸಿಸ್ಟರ್, 17th verse. ನೀವು ಇದನ್ನು ತಿಳಿದುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು. ಫೈನಲಿ ತುಂಬಾ ಮುಖ್ಯವಾಗಿರುವ ಒಂದು ವಚನ ಇದ್ರಿ, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಪವರ್ಫುಲ್ ವರ್ಸ್. ಏನ್ ಹೇಳ್ತಾರೆ ನೋಡುವಾಗ, ಇಫ್ ಯು ನೋ ದೀಸ್ ಥಿಂಗ್ಸ್ ಹ್ಯಾಪಿ ಆರ್ ಯೆ ಆರ್ ಬ್ಲೆಸ್ಸಡ್ ಆರ್ ಯೆ ಇಫ್ ಯು ಡೂ ದೆಮ್. ಬಟ್ ವಿ ಆರ್ ಇನ್ ದ ಫಸ್ಟ್ ಕ್ಯಾಟಗರಿ. ಐ ಆಮ್ ಸಾರಿ, ಮೆನಿ ಆಫ್ ಅಸ್ we are only in the first category, not in the second category. ಅಲ್ವಾ? ಎಷ್ಟೋ ವಿಷಯಗಳನ್ನ ಏನ್ ಮಾಡಿದೀವಿ, ಕೇಳ್ತೀವಿ, ತಿಳ್ಕೊಂಡಿದೀವಿ, ಹಿಂಗಂತ ಗೊತ್ತಿದೆ, ಆದ್ರೆ ವಿ ಆರ್ ನಾಟ್ ಪುಟಿಂಗ್ ದಟ್ ಇನ್ ಟು ಪ್ರಾಕ್ಟಿಸ್. ಕರೆಕ್ಟಾ? ಯಾಕೆ ಹಿಂಗ್ ಬಂದಿದಾರ ಯೇಸು, ಯಾಕೆ ಹಿಂಗ್ ಹೇಳ್ಬೇಕು, ಇದೆಲ್ಲ ನೀವು ಕೇಳಿದಿರಾ, ಓಕೆ, ಆದ್ರೆ ಯು ವಿಲ್ ಬಿ ಬ್ಲೆಸ್ಡ್ ಇಫ್ ಯು ಡೂ ದೆಮ್. ನೀವು ಮಾಡ್ಬೇಕು ಇನ್ ಆಕ್ಷನ್. ನಾವು ಬರೀ ಫಸ್ಟ್ ಪಾರ್ಟ್ ಮಾತ್ರ ತಗೊಳ್ತೀವಿ, ಅದು ಸೆಕೆಂಡ್ ಪಾರ್ಟ್ ಮಾಡಲ್ಲ. ಏನ್ ಮಾಡಲ್ಲ, ನಾವು ಮಾಡೋದಿಲ್ಲ. ಹಂಗ್ ಮಾಡದೆ ಹೋದ್ರೆ ಏನ್ ಪ್ರಯೋಜನ ಇಲ್ಲ, ಪ್ರೀತಿಯ ಸಹೋದರ ಅಲ್ವಾ. ಸೊ ವೈಲ್ ನಾಲೆಜ್ ಆಫ್ ಹೌ ಟು ಸರ್ವ್ ವಾಸ್ ಇಂಪಾರ್ಟೆಂಟ್, ಆಕ್ಟಿಂಗ್ ಆನ್ ದಟ್ ನಾಲೆಜ್ ವಾಸ್ ಅ ಡಿಫರೆನ್ಸ್ ದಟ್ ವುಡ್ ಮೇಕ್ ದಮ್ ಜಾಯ್ಫುಲ್ ಅಂಡ್ ಫುಲ್ಫಿಲ್ಡ್ ಅಂತ ಅಲ್ವಾ. ಎಲ್ಲ ಕಲ್ತ್ಕೊಂಡಿದೀವಿ, ಪಾಠಗಳನ್ನ ಕೇಳ್ತಾ ಇದ್ದೀವಿ, ಈ ತರ ಕ್ಯಾರೆಕ್ಟರ್ ನಾವು ಸೇವ್ ಮಾಡ್ತೀವಿ. ಯೇಸು ಸ್ವಾಮಿ ನೋಡ್ಕೊಂಡು ನಾವು ಓಡ್ಬೇಕು. ಯೇಸು ಸ್ವಾಮಿ ಎಷ್ಟು ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಎಕ್ಸಿಬಿಟ್ ಮಾಡಿದ್ರು, ಎಷ್ಟು ಶಿಷ್ಯರೊಂದಿಗೆ ಫೋಕಸ್ ಮಾಡ್ಬಿಟ್ಟು ಇದೆಲ್ಲ ನೀವು ಹಿಂಗೆ ಇರಬೇಕು, ನನ್ನ ಒಂದು ಕ್ಯಾರೆಕ್ಟರ್ಸ್ ಹಿಂಗೆ ಇರಬೇಕು, ನನ್ನ ಯೋಚನೆ ಹೆಂಗಿದೆ, ದೇವರ ಯೋಚನೆ ಹೆಂಗಿದೆ, ನಿಮ್ಮ ಯೋಚನೆ ಹಂಗೆ ಚೇಂಜ್ ಆಗ್ಬೇಕು ಅಂತ ಏನ್ ಮಾಡ್ತಾರೆ, ಎಲ್ಲ ಕಲ್ತ್ಕೊಡ್ತಾರೆ. ಎಲ್ಲ ಕಲ್ತ್ಕೊಂಡಿದೀವಿ. ಇದನ್ನ ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ, ಇಫ್ ವಿ ಆರ್ ನಾಟ್ ಪುಟಿಂಗ್ ದಮ್ ಇನ್ ಆಕ್ಷನ್, ಇದನ್ನ ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ, ಪ್ರೀತಿಯ ಸಹೋದರ ಸಹೋದರಿಯ. ಆ ಒಂದು ವಿಷಯನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ತಿಳಿಸ್ತಾರೆ. ನೆಕ್ಸ್ಟ್ ಇದೆಲ್ಲ ಆಗ್ಬಿಟ್ಮೇಲೆ ಆಫ್ಟರ್ ದ ಮೀಲ್ ಫರ್ದರ್ ಡಿಸ್ಕಷನ್ಸ್ ಆಯ್ತಲ್ಲಿ. ಏನ್ ಡಿಸ್ಕಷನ್ ಆಗಿ ನೋಡುವಾಗ ಅದೇ ಜಾನ್ 14 chapter 1 to 31 ನೀವು ದೊಡ್ಡದಾಗಿ ಓದ್ಕೊಳ್ಳಿ. ಸೊ ಇಲ್ಲಿ ಏನ್ ನೋಡುವಾಗ ದ ಮೋಸ್ಟ್ ಬ್ಯೂಟಿಫುಲ್ ಮೊಮೆಂಟ್ಸ್ ಜೀಸಸ್ ಲಾಸ್ಟ್ ಡೇಸ್ ನೋಡುವಾಗ ಈ ಎಕ್ಸ್ಪ್ರೆಸ್ಡ್ ದ ಇಂಟಿಮಸಿ ಆಫ್ ಹಿಸ್ ವರ್ಡ್ಸ್ ಆಫ್ಟರ್ ದ ಮೀಲ್. ಆ ಒಂದು ಮೀಲ್ ಎಲ್ಲ ಅವರೆಲ್ಲ ಫುಲ್ ಭೋಜನ ಎಲ್ಲ ಇದೆಲ್ಲ ಕಡೆಯ ಒಂದು ಎಲ್ಲ ಫುಲ್ ಭೋಜನ ಎಲ್ಲ ಆಗ್ಬಿಟ್ಮೇಲೆ, ಅವನ್ ಮೀಲಲ್ಲಿ ಆಗ್ಬಿಟ್ಮೇಲೆ ಫರ್ದರ್ ಏನ್ ಕೆಲವು ವಿಷಯಗಳನ್ನ ಏನ್ ಮಾಡಿದ್ರು, ಡಿಸ್ಕಷನ್ಸ್ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಮಾತ್ರ ಅಲ್ಲಿ ಮಾಡಿದ್ ನಾವು ನೋಡ್ತೀವಿ. ಇಸ್ ಲವ್ವಿಂಗ್ ಮೆಂಟರಿಂಗ್. ಒಂದು ಮೆಂಟರ್, ವಾಟ್ ಇಸ್ ದ ಮೆಂಟರ್ ಡೂ
ಅಲ್ವಾ? ಈ ವಿಲ್ ಗೈಡ್ ದೆಮ್, ಈ ವಿಲ್ ಗೈಡ್ ದೆಮ್, ಈ ವಿಲ್ ಟೀಚ್ ದೆಮ್ ಅಲ್ವಾ? ಈ ವಿಲ್ ಏನ್ ಹೇಳ್ತಾರೆ ನೋಡುವಾಗ, ಈ ವಿಲ್ ಗ್ರೂಮ್ ದೆಮ್ ಅಂತ ಹೇಳ್ತಾರೆ ಆಕ್ಚುಲ್ ಆಗಿ ಅಲ್ವಾ? ಅವ್ರನ್ನ ಗ್ರೂವ್ ಮಾಡೋದು, ಅವ್ರ ಮೆಂಟ್ ಮಾಡೋದು ನೋಡುವಾಗ. ಸೊ ಈ ಒಂದು ವಿಷಯ ಏನ್ ಮಾಡ್ತಾರೆ ಯೇಸು ಸ್ವಾಮಿ ತುಂಬಾ ಪರ್ಸನಲೈಸ್ಡ್ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಶಿಷ್ಯರಿಗೆ ಇದ್ ಮಾಡ್ತಾರೆ, ಪ್ರೆಷಿಯಸ್ ಮೆಮರೀಸ್ ಇನ್ ಟು ಹಿಸ್ ಮೈಂಡ್ ಅಲ್ವಾ? ಸೊ ಯೇಸು ಸ್ವಾಮಿ ಅನೇಕ ವಿಷಯಗಳನ್ನ ಏನ್ ಮಾಡಿದ್ರು ಅಲ್ಲಿ ಹಿಡಿದು. ಅದಾಗ್ಬಿಟ್ಮೇಲೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾ ಇವಾಗ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ನಿಮಗೆ ಒಂದು ಮ್ಯಾನ್ಷನ್ ರೆಡಿ ಮಾಡ್ಬಿಟ್ಟು ನಾನು ಬಂದು ಏನ್ ಮಾಡ್ತೀನಿ, ನಿಮ್ಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಪಾಸಿಟಿವಿಟಿನ ಏನ್ ಮಾಡಿದ್ರು ಯೇಸು ಸ್ವಾಮಿ ಶಿಷ್ಯರಿಗೆ ಕೊಟ್ರು. ನೀವು ಇದೆಲ್ಲ ಮಾಡ್ಬೇಕಾಗತ್ತೆ, ಬಟ್ ನೀವ್ ಏನ್ ಮಾಡಿ, ಏನೇ ವರಿ ಮಾಡ್ಕೋಬೇಡಿ, ನಾನು ಹೋಗ್ಬಿಟ್ಟು ಏನ್ ಮಾಡ್ತೀನಿ, ನಿಮ್ಗೆ ಒಂದು ಮ್ಯಾನ್ಷನ್ಸ್ ನ ರೆಡಿ ಮಾಡ್ಬಿಟ್ಟು ನಾ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಏನ್ ಮಾಡ್ತಾರೆ ಅಂದ್ರೆ, ಸೊ ಹೇಳ್ತಾರೆ ಅಲ್ವಾ? ಸೊ ಮಸ್ಟ್ ಹ್ಯಾವ್ ಬೀನ್ ಅನ್ ಎಂಕರೇಜ್ಮೆಂಟ್ ಟು ಹೆಲ್ಪ್ ದೆಮ್ ಪ್ರೆಸ್ ಆನ್ ಟು ದ ಗೋಲ್ ಅಲ್ವಾ? ಏನ್ ಗೋಲ್ ಇತ್ತೋ ಅದನ್ನ ನೀವು ಏನ್ ಮಾಡಿ, ಅದಕ್ಕೆ ಅವರು ಕೊಡೋ ನಾವು ಒಂದು ವಿಷಯನ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಸರ್. ಸೊ ಜೀಸಸ್ ಟೋಲ್ಡ್ ದೆಮ್, ಏನ್ ಹೇಳ್ತಾರೆ ನೋಡುವಾಗ, ದಟ್ ಐ ಆಮ್ ದಿ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್ ಆದ್ರೂ ಹೇಳ್ತಾರೆ ಅಲ್ಲಿ ಅಲ್ವಾ? ಸೊ ಇದೆಲ್ಲ ಏನ್ ಮಾಡ್ತೀನಿ, ನಿಮ್ ಕ್ಲೀನ್ ಆಗಿ ತಿಳಿಸ್ಕೊಡ್ತೀನಿ, ನಾನೇ ನಿಮ್ಗೆ ಮಾರ್ಗ, ನಾನೇ ನಿಮ್ಗೆ ಸತ್ಯ, ನಾನೇ ನಿಮ್ಗೆ ಜೀವ. ನೀವು ತಂದೆ ಬಳಿಗೆ ಬರ್ಬೇಕಂದ್ರೆ ನನ್ನ ಮುಖಾಂತರನೇ ಬರಕ್ಕಾಗುತ್ತೆ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅಲ್ವಾ? ಸೊ ಇಸ್ ಕನೆಕ್ಟಿಂಗ್ ದೆಮ್ ಟು ಹಿಸ್ ಫಾದರ್ ಥ್ರೂ ದ ಹೈ ಆಫ್ ಫೇತ್. ಇದೆಲ್ಲ ಯಾವಾಗ ಹೇಳ್ತಾರೆ ಅಂದ್ರೆ, ಯಾಕಂದ್ರೆ ಇನ್ನ ಕೆಲವು ಸಮಯಗಳಲ್ಲಿ ಈಸ್ ಗೋಯಿಂಗ್ ಟು ಬಿಟ್ಟು ಹೋಗ್ತಾ ಇದ್ದಾರೆ. ಅದು ಮುಂಚಿತವಾಗಿ ಹೇಳೋ ಒಂದು ಪ್ರೆಷಿಯಸ್ ವರ್ಡ್ಸ್ ಇದೆಲ್ಲ ಯೇಸು ಸ್ವಾಮಿ ಅವ್ರಿಗೆ ಅಲ್ವಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ದೇ ವುಡ್ ಎಕ್ಸ್ಪೀರಿಯನ್ಸ್ ಇಸ್ ಗ್ರೇಟ್ ಪವರ್ ಥ್ರೂ ದ ಸ್ಪಿರಿಚುವಲ್ ಗಿಫ್ಟ್ಸ್. ನಾವು ಹೋಗ್ಬಿಟ್ಮೇಲೆ ನಿಮ್ಗೆ ಏನ್ ಮಾಡ್ತೀನಿ, ಕಂಫರ್ಟರ್ನ ಕಳಿಸ್ತೀನಿ ಅಂತ, ಪರಿಶುದ್ಧಾತ್ಮನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಹೋಲಿ ಸ್ಪಿರಿಟ್ ವಿಲ್ ಗೈಡ್ ಯು ಅಂತ ಹೇಳ್ತಾರೆ ಅಲ್ವಾ? ಆ ಒಂದು ವಿಷಯ ಏನ್ ಮಾಡ್ತಾರೆ ಅಲ್ಲಿ, ದ ಪ್ರಾಮಿಸ್ ಆಫ್ ದ ಹೋಲಿ ಸ್ಪಿರಿಟ್ ವುಡ್ ಕಂಫರ್ಟ್ ದೆಮ್, ವುಡ್ ಟೀಚ್ ದೆಮ್ ದ ಟ್ರೂತ್ ಆಫ್ ಗಾಸ್ಪೆಲ್ ಅಂಡ್ ಗಿವ್ ದೆಮ್ ದ ಪವರ್ ಆಫ್ ಡಿಸರ್ನ್ಮೆಂಟ್ ಅಂತ ಹೇಳಿ. ಇದೆಲ್ಲ ಪ್ರೆಷಿಯಸ್ ವರ್ಡ್ಸ್ ಯೇಸು ಸ್ವಾಮಿ ಹೇಳೋದು. ಅದೆಲ್ಲ ದಿಸ್ ಇಸ್ ಆಫ್ಟರ್ ಮಿಲ್ ಡಿಸ್ಕಷನ್. ಇದೆಲ್ಲ ಆಗ್ಬಿಟ್ಮೇಲೆ ಈ ಒಂದು ವಿಷಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾರೆ. ಸೊ ಇಲ್ ಮೆಂಟರ್ ದೆಮ್. ಅದಾಗ್ಬಿಟ್ಮೇಲೆ ಅವ್ರು ಏನ್ ಹೇಳ್ತಾರೆ ಅಂತ ನೋಡುವಾಗ, ಈ ಎಂಕರೇಜ್ ದಮ್ ಬೈ ಸೇಯಿಂಗ್, ಏನ್ ಹೇಳ್ತಾರೆ ಅಂದ್ರೆ, ನಾನು ನಿಮ್ಗೆ ಹೋಗಿ ನಾ ಇದನ್ನ ರೆಡಿ ಮಾಡಿದ್ದೀನಿ, ಹೋಗ್ಬಿಟ್ಟು ನಾನು ರೆಡಿ ಮಾಡ್ಬಿಟ್ಟು ನಿಮ್ ಬಂದು ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಸೊ ದಟ್ ಗೇವ್ ಅ ಫೇತ್. ಏನ್ ಫೇತ್? ತಿರ್ಗಾ ಯೇಸು ಸ್ವಾಮಿ ಬರ್ತಾರೆ ಅಂತ ಒಂದು ಫೇತ್ ಇತ್ತು. ತಿರ್ಗಾ ಯೇಸು ಸ್ವಾಮಿ ಬರ್ತಾರೆ ಅದೊಂದು ಫೇತ್ ಏನಾಯ್ತಂತೆ ಅವ್ರಿಗೆ ಅಲ್ಲಿ ತುಂಬುತ್ರಿ ಅವ್ರಿಗೆ ಅಲ್ವಾ? ಸೊ ಈಗ ಅಲ್ಲಿ ಬಿಟ್ಟು ಹೋಗ್ತಾರೆ, ಬಟ್ ನಾನು ಬರ್ತೀನಿ, ನಾನು ತಿರ್ಗಾ ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಇದೇನ್ ಮಾಡ್ತಾರೆ, ಒಂದು ಪ್ರಾಮಿಸ್, ವಾಗ್ದಾನ ಏನ್ ಮಾಡ್ತಾರಂತೆ ಅವ್ರಿಗೆ ಅಲ್ಲಿ ಕೊಟ್ರು ಅನ್ನೋ ವಿಷಯನ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಾಮಿಸ್ಡ್ ಹೋಲಿ ಸ್ಪಿರಿಟ್. ಪೆಂಟೆಕೋಸ್ಟಲ್ ಏನ್ ಮಾಡ್ತಾರೆ, ಒಂದು ಪ್ರಾಮಿಸ್ ಕೊಡ್ತಾರೆ. ಅವ್ರು ಬಂದು ಏನ್ ಮಾಡ್ತಾರೆ, ಹೋಲಿ ಸ್ಪಿರಿಟ್ ದ ಪವರ್ ಆಫ್ ಗಾಡ್ ಏನ್ ಮಾಡ್ತಾರೆ ನೋಡುವಾಗ, ಇಟ್ ವಿಲ್ ಕಂಫರ್ಟ್ ದಮ್, ಇಟ್ ವಿಲ್ ಟೀಚ್ ದೆಮ್, ಇಟ್ ವಿಲ್ ಗೈಡ್ ದೆಮ್. ಏನ್ ಮಾಡ್ಬೇಕು ಅನ್ನೋದು ಪರಿಶುದ್ಧಾತ್ಮಲ್ಲಿ ಗೈಡ್ ಮಾಡೋ ವಿಷಯನ ಹೇಳ್ತಾರೆ. ನೆಕ್ಸ್ಟ್ ನೋಡುವಾಗ, ಯೇಸು ಸ್ವಾಮಿ ಮೇಲೆ ಏನಾಗಿತ್ತು ಇವರಿಗೆ, ಯೇಸು ಸ್ವಾಮಿ ಮೇಲೆ ಟ್ರಸ್ಟ್ ಬಂತು. ಆ ಒಂದು ಏನ್ ಮಾಡ್ತಾರೆ, ಆ ಒಂದು ಪವರ್, ಅವರು ಆ ಒಂದು ಪವರ್ ಮೇಲೆ ಇದನ್ನ ಒಂದು ಏನ್ ಮಾಡ್ತಾರೆ, ಅವರು ಪಾಠಗಳನ್ನ ಕಲಿಯೋ ಒಂದು ಕೂಡ ಏನ್ ಮಾಡ್ತೀವಿ, ವಿಷಯಗಳನ್ನ ನಾವು ನೋಡ್ತೀವಿ. ಸೊ ಈ ಒಂದು ವಿಷಯ ಆಗ್ಬಿಟ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಫಸ್ಟ್ ಅವರು ಒಂದು ಆಟಿಟ್ಯೂಡ್ ಹೆಂಗಿತ್ತು. ಸೊ ಆದ್ಮೇಲೆ ಒನ್ಸ್ ಯೇಸು ಸ್ವಾಮಿ ಡಿಪಾರ್ಚರ್ ಆಗ್ಬಿಟ್ಮೇಲೆ ಅವ್ರು ಹೆಂಗೆ ಅವರು ತನ್ನ ಒಂದು ವಿಷಯಗಳನ್ನ ಮಾಡಿ ತೋರಿಸಿದ್ರು ಅನ್ನೋ ವಿಷಯನ ನೋಡ್ತೀವಿ. ಫಸ್ಟ್ ಅವ್ರು ಹೆಂಗಿದ್ರು, ಆಮೇಲೆ ಅವ್ರು ಹೆಂಗೆ ಟ್ರಾನ್ಸ್ಫಾರ್ಮ್ ಆದ್ರು. ಶಿಷ್ಯರು ಏನ್ ಮಾಡಿದ್ರು, ತನ್ನ ದೇವ್ರ ಚಿತ್ತಕ್ಕಾಗಿನೇ ಜೀವಿಸಿದ್ರು. ಯೇಸು ಆಮೇಲೆ ಹಿಂಬಾಲಿಸ್ಕೊಂಡು ಹೋದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಫಸ್ಟ್ ಯೇಸು ಸ್ವಾಮಿ ತನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಫುಲ್ ಶೇರ್ ಮಾಡಿದ್ರು, ಎಲ್ಲ ತಿಳಿಸಿದ್ರು. ಆಮೇಲೆ ನೆಕ್ಸ್ಟ್ ಶಿಷ್ಯರು ಏನ್ ಮಾಡ್ದಂತೆ, ಅವ್ರ ಎಕ್ಸ್ಪೀರಿಯನ್ಸ್ ಏನ್ ಮಾಡ್ತಾರೆ, ದ ರೆಸ್ಟ್ ಆಫ್ ದ ಬೈಬಲ್ ನೋಡ್ತೀವಲ್ವಾ, ದಾಟ್ಸ್ ಆಫ್ ದಿ ಅಪಾಸಲ್ಸ್ ಅಲ್ಲಿ ನೋಡ್ತೀವಿ, ಅಪಾಸಲ್ ಪಾಲ್ ರೈಟಿಂಗ್ಸ್ ಅಲ್ಲಿ ನೋಡ್ತೀವಿ, ಅನೇಕ ಒಂದು ಶಿಷ್ಯರ ರೈಟಿಂಗ್ಸ್ ಅಲ್ಲಿ ಏನ್ ಮಾಡ್ತೀವಿ ನೋಡ್ತೀವಿ. ದೇ ಲೆಫ್ಟ್ ದಟ್ ಪ್ರೆಷಿಯಸ್ ಟ್ರೂತ್ ಫಾರ್ ಅಸ್. ನಮ್ಗೆ ಕೊಟ್ಬಿಟ್ಟು ಏನ್ ಮಾಡಿದ್ರು, ಹೋದ್ರು ಅಂತ ನೋಡ್ತೀವಿ. ಇವಾಗ ಅವ್ರು ಯೇಸು ಸ್ವಾಮಿ ಏನ್ ಮಾಡಿದ್ರು, ನನ್ನನ್ನ ಏನ್ ಮಾಡಿ ಹಿಂಬಾಲಿಸ್ಕೊಂಡು ಬನ್ನಿ, ನನ್ನ ಹಿಂಬಾಲಿಸ್ಕೊಂಡು ಬನ್ನಿ, ತನ್ನ ಶಿಲುಬೆಯನ್ನು ಒತ್ತುಕೊಂಡು ನನ್ನ ಹಿಂಬಾಲಿಸ್ಕೊಂಡು ಬನ್ನಿ ಅಂತ ಏನ್ ಮಾಡಿದ್ರು, ಹೇಳಿದ್ರು. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳ್ಬಿಟ್ಟು ಹೋದ್ರು. ಅದೇ ರೀತಿಯಲ್ಲಿ ಶಿಷ್ಯರು ಏನ್ ಮಾಡಿದ್ರು, ಇವಾಗ ಮಾಡಿದ್ರು ಅಲ್ವಾ? ನೆಕ್ಸ್ಟ್ ಅದನ್ನೇ ನಮಗೂ ಹೇಳ್ತಿದ್ದಾರೆ ಅಲ್ವಾ? ಓಕೆ. ಸೊ ಇವಾಗ ಅಲ್ಲಿ ಆ ಒಂದು ವಿಷಯ ಆಯ್ತಾ, ಆಫ್ಟರ್ ಮಿಲ್ ಡಿಸ್ಕಷನ್ಸ್ ಇದೆಲ್ಲ ಆಗ್ಬಿಟ್ಮೇಲೆ ನೆಕ್ಸ್ಟ್ ಇನ್ನೊಂದು ವಿಷಯ ಕೂಡ ಏನ್ ತಿಳಿಸ್ತಾರೆ ಅಂದ್ರೆ, ಇವಾಗ ಇದು ನಾವು ಹೋಗ್ಬಿಟ್ಮೇಲೆ ನೀವಾಗಿ ನೀವು ಇದನ್ನ ಮಾಡಕ್ಕಾಗತ್ತಾ? ಈ ಒಂದು ಕಾನ್ಸಂಟ್ರೇಷನ್ ಲೈಫ್, ಇಕ್ಕಡದ ಮಾರ್ಗದಲ್ಲಿ ನಿಮ್ಮ ಸ್ವಂತ ಶಕ್ತಿಯಿಂದ ಇದನ್ನ ನೀವು ಮಾಡಕ್ಕಾಗತ್ತಾ ಅಂತ ನೋಡುವಾಗ,
ಇಲ್ಲ ರೀ. ಅದಕ್ಕೆ ಅಲ್ಲಿ ಏನ್ ಪ್ಯಾರಬಲ್ ಟಚ್ ಮಾಡ್ತಾರಂದ್ರೆ ದ ವೈನ್ ಅಂಡ್ ದ ಬ್ರಾಂಚಸ್, ದ ಪ್ಯಾರಬಲ್ ಆಫ್ ವೈನ್ ಅಂಡ್ ದ ಬ್ರಾಂಚಸ್. ಐ ಆಮ್ ದ ವೈನ್, ಯು ಆರ್ ದ ಬ್ರಾಂಚಸ್. ನಾನು ನಿಮ್ ಜೊತೆ ಇಲ್ದಿರಾ ನೀವ್ ಏನ್ ಮಾಡಕ್ಕಾಗಲ್ಲ. ಸೊ ಆ ಒಂದು ವಿಷಯನ ಹೇಳ್ತಾರೆ. ಸೊ ಇದನ್ನ ನೋಡುವಾಗ ಇದು ಹೆಂಗಿತ್ತಂತೆ, ದಿಸ್ ಆಲ್ಸೋ ಇಸ್ ಐ ಆಫ್ ಫೇತ್. ಇಬ್ರು 11:1 ಅಲ್ಲಿ ನೋಡುವಾಗ ದ ಮೀನಿಂಗ್ ಆಫ್ ಫೇತ್ ನಾವು ನೋಡ್ತೀವಲ್ಲ, ನಂಬಿಕೆ ಒಂದು ಅರ್ಥ ನಾವು ಅಲ್ಲಿ ನೋಡ್ತೀವಿ. ಸೊ ಈ ಒಂದು ವಿಷಯನ ಈ ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು, ಜೀಸಸ್ ಅಕಂಪ್ಲಿಷ್ಡ್ ದಿಸ್ ವಿತ್ ದ ಪ್ಯಾರಬಲ್ ಆಫ್ ವೈನ್ ಅಂಡ್ ದ ಬ್ರಾಂಚಸ್ ಅಲ್ವಾ. ದ್ರಾಕ್ಷೆ ಬಳ್ಳಿ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಸೊ ಇಲ್ಲಿ ಕೂಡ ನಾವ್ ಏನ್ ನೋಡ್ತೀವಿ ಅಂದ್ರೆ, ಏನ್ ಕನೆಕ್ಷನ್ ಯೇಸು ಸ್ವಾಮಿ ಇಲ್ಲಿ ವಿಷಯ ಹೇಳಿದ್ರು ನೋಡುವಾಗ, ಇವಾಗ ನಾ ಎಲ್ಲ ನಿಮ್ಗೆ ಕೊಟ್ಬಿಟ್ಟಿದೀನಪ್ಪ, ಪರ್ಸನಲ್ ಫೋಕಸ್ ಆಗಿ ನಿಮ್ಮ ಮೇಲೆ ಫೋಕಸ್ ಮಾಡಿ ಎಲ್ಲ ವಿಷಯಗಳನ್ನ ನಾನು ತಿಳ್ಕೊಟ್ಟಿದ್ದೀನಿ. ಇಷ್ಟೊಂದು ಪಾಠ ನಮ್ಗೆ ಕಲ್ತ್ಕೊಟ್ಟಿದ್ದೀನಿ. ಈ ಕಡೆ ದಿನಗಳಲ್ಲಿ ಏನೇ ನಿಮ್ಗೆ ಮುಖ್ಯವಾಗಿ ಬೇಕೋ, ನೀವು ಇದು ಮುಂಚಿತವಾಗಿ ಏನೆಲ್ಲ ನೀವು ಕಲ್ತಿದ್ರು ಅದರಿಂದ ಬಿಟ್ಟು ನಿಮ್ ಮೇಲೆ ಫೋಕಸ್ ಮಾಡ್ಕೊಂಡು ನಿಮ್ಗೆ ಏನೆಲ್ಲ ವಿಷಯ ಅಂತ ಏನ್ ಮಾಡೋದು, ಒಂದು ಇನ್ಸಿಡೆಂಟ್ ಅಲ್ಲೂ ಅವರ ಒಂದು ಕ್ಯಾರೆಕ್ಟರ್ನ ಏನ್ ಮಾಡೋದು ಯೇಸು ಸ್ವಾಮಿ ಅಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ರು. ಇವತ್ತು ಆರಿಸ್ಕೊಂಡ್ರೆ ವಚನ ಓದಿದ್ವಲ್ಲ, ನಾನು ಏನ್ ಮಾಡಿದೆ, ಮಾದರಿನಾಗಿ ನಾನು ತೋರಿಸಿದ್ದೀನಿ, ಇದನ್ನ ನೀವು ಮಾಡಿ ಅಂತ ಹೇಳುವಾಗ ಎಲ್ಲ ಮಾದರಿ ಏನ್ ಮಾಡಿದ್ರು, ಕೊಟ್ರು ಅಲ್ವಾ. ಸೊ ಇದಾಗ್ಬಿಟ್ಮೇಲೆ ಇವಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಎಂಫಸಿಸ್ ಮಾಡ್ತಾರೆ. ಯಾವ್ದ್ರ ಮೇಲೆ ಮುಖ್ಯವಾಗಿ ಎಂಫಸಿಸ್ ಮಾಡ್ತಾರೆ ಅಂದ್ರೆ, ಟು ಬೇರ್ ಫ್ರೂಟ್ ವಾಸ್ ದ ಗೋಲ್. ನೀವು ಅದ್ರ ಫಲಗಳನ್ನ ಕೊಡೋದು ಏನಾಗಿದೆ, ಮುಖ್ಯವಾಗಿರೋ ಒಂದು ಗೋಲ್, ಫಲ ಅಲ್ವಾ. ಸೊ ದೇರ್ ಕನೆಕ್ಷನ್ ಟು ದ ವೈನ್ ಗೇವ್ ದಮ್ ದ ಆಕ್ಸೆಸ್ ಫಾರ್ ದ ಸ್ಪಿರಿಚುವಲ್ ಸ್ಟ್ರೆಂತ್. ಇವಾಗ ಯೇಸು ಸ್ವಾಮಿಯ ಒಂದು ಕನೆಕ್ಷನ್ ಇಲ್ಲ ಅಂದ್ರೆ, ಅದೇ ವೈನ್ ನೋಡುವಾಗ VINE ವಿನಿಯಾಡ್ ಅಂತ ಹೇಳ್ತೀವಲ್ಲ, ಆ ವೈನ್ ಅಂಡ್ ದ ಬ್ರಾಂಚ್ ಅಂತ ನೋಡುವಾಗ ಯೇಸು ಸ್ವಾಮಿ ಹೇಳ್ತಾರೆ ನಾನೇ ಅಲ್ವಾ. ಸೊ ಆ ಒಂದು ವೈನ್, ಐ ಆಮ್ ದ ವೈನ್, ಯು ಆರ್ ದ ಬ್ರಾಂಚಸ್ ಅಂತ ಹೇಳುವಾಗ, ಈ ಬ್ರಾಂಚ್ ಬಂದು ಈ ವೈನಲ್ಲಿ ಕನೆಕ್ಟ್ ಆಗಿದ್ರೆ ಮಾತ್ರ ಏನಾಗುತ್ತಂತೆ, ನಿಮ್ಗೆ ಫಲ ಕೊಡಕ್ಕಾಗುತ್ತೆ. ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ಸ್ಪಿರಿಚುವಲ್ ಗಿಫ್ಟ್ಸ್ ಎಲ್ಲಿಂದ ಬರುತ್ತೆ, ಆ ವೈನ್ ಇಂದಾನೆ ಬರಬೇಕು. ಆ ಸ್ಪಿರಿಚುವಲ್ ಸ್ಟ್ರೆಂತ್ ಆ ವೈನ್ ಇಂದಾನೆ ಬರಬೇಕು. ಕನೆಕ್ಟಿಂಗ್ ದೆಮ್ ಟು ಗ್ರೇಟ್ ಪವರ್. ಇಫ್ ದೇ ವೇರ್ ನಾಟ್ ನರ್ಚರ್ಡ್ ಬೈ ದ ವೈನ್, ದೇ ವುಡ್ ನಾಟ್ ಬೇರ್ ಫ್ರೂಟ್. ನಾವು ಕೂಡ ನೋಡುವಾಗ ಅದೇ ಯೇಸು ಸ್ವಾಮಿ ಈ ಒಂದು ಪ್ಯಾರಬಲ್ ನೋಡುವಾಗ, ಐ ಆಮ್ ದ ವೈನ್, ಯು ಆರ್ ದ ಬ್ರಾಂಚಸ್, ಮೈ ಫಾದರ್ ಇಸ್ ದ ಗಾರ್ಡನರ್ ಅಲ್ವಾ. ಆ ಒಂದು ಬ್ಯೂಟಿಫುಲ್ ಪ್ಯಾರಬಲ್ ಅದು ಅಲ್ವಾ. ಸೊ ಅದರ ಸಾಮ್ಯ ರೂಪದ ಒಂದು ಅರ್ಥ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡುವಾಗ, ನನ್ನನ್ನು ಬಿಟ್ಟು ನೀವೇನ್ ಮಾಡಕ್ಕಾಗಲ್ಲ, ಫಲಗಳನ್ನ ಕೊಡೋಕೆ ಸಾಧ್ಯ ಇಲ್ಲ. ಅದೇ ಹೇಳ್ತಾರೆ ಯೇಸು ಸ್ವಾಮಿ ಹೇಳ್ತಾರೆ ಅಲ್ವಾ. ಸೊ ಈ ಟೋಲ್ಡ್ ದೆಮ್ ದಟ್ ಟ್ರೂ ಲವ್ ರಿಕ್ವೈರ್ಡ್ ಒಬಿಡಿಯನ್ಸ್. ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ನನ್ನ ಮೇಲೆ ನೀವು ನಿಜವಾಗಿ ನೀವು ಪ್ರೀತಿ ಮಾಡಿದ್ರೆ, ಫಸ್ಟ್ ನೀವು ಮುಖ್ಯವಾಗಿ ನೀವ್ ಏನ್ ಕಲ್ತ್ಕೋಬೇಕಂದ್ರೆ, ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್ ಗಾಡ್ ಏನ್ ಗೊತ್ತಾ, ಒಬಿಡಿಯನ್ಸ್, ವಿಧೇಯತೆ. ಇದು ಹಳೆ ಒಡಂಬಡಿಕೆ ಕೂಡ ದೇವ್ರು ಏನ್ ಮಾಡಿದ್ರು, ಸಮಯಲ್ ಮುಖಾಂತರ ತಿಳಿಸ್ತಾರಲ್ವಾ. ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್ ಗಾಡ್ ಅದು ಒಬಿಡಿಯನ್ಸ್. ಸ್ಟಾರ್ಟಿಂಗ್ ಆದಮ್ ಬಿದ್ದೋಗಿದ್ದು ಎಲ್ಲಿಂದಾನೆ, ಈ ಡಿಸೊಬಿಡಿಯನ್ಸ್ ಇಂದಾನೆ ಬಿದ್ದೋಗಿದ್ದು. ವಿಧೇಯತೆ ಅವಿಧೇಯತೆ ತೋರಿಸಿನೇ ಬಿದ್ದೋಗಿದ್ದು. ಸೊ ಇಲ್ಲಿ ಏನ್ ಮುಖ್ಯವಾಗಿ ಹೇಳಕ್ ಬರ್ತಾ ನೋಡುವಾಗ, ಇಸ್ ವರ್ಡ್ಸ್ ವೇರ್ ದ ಸೋರ್ಸ್ ಆಫ್ ದ ಸ್ಟ್ರೆಂತ್. ಸೊ ಯೇಸು ಸ್ವಾಮಿಯ ಒಂದು ವಾಕ್ಯಗಳು ಅದೇನಾಗಿತ್ತು, ಅದೇ ಅವರಿಗೆ ಶಕ್ತಿ ಕೊಡ್ತಾ ಇತ್ತು. ಅದರಿಂದಾನೇ ನೀನು ಫಲಗಳನ್ನ ಏನ್ ಮಾಡಕ್ಕಾಗುತ್ತೆ, ಕೊಡಕ್ಕೆ ಆಗುತ್ತೆ ಅನ್ನೋ ವಿಷಯ ಏನ್ ಮಾಡಿದ್ರು ಅಲ್ಲಿ ತಿಳಿಸಿದ್ರು. ಸೊ ಇಲ್ಲಿ ಇನ್ನೊಂದು ಮುಖ್ಯವಾಗಿ ನೋಡುವಾಗ, ನಿಜವಾದ ಪ್ರೀತಿಗೆ ಏನ್ ಮುಖ್ಯವಾಗಿ ಬೇಕಂತ ನೋಡುವಾಗ, ವಿಧೇಯತೆ, ಒಬಿಡಿಯನ್ಸ್ ಅಲ್ವಾ. ಸೊ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಇದ್ರಲ್ಲೇ ಎಂಫಸಿಸ್ ಮಾಡ್ತಾರೆ, ದ ಲವ್ ಆಫ್ ಗಾಡ್ ಇಸ್ ಟು ಬಿ ಟ್ರಾನ್ಸ್ಫರ್ಡ್ ಬೈ ಒಬಿಡಿಯನ್ಸ್ ಅಂತ ಹೇಳ್ತಾರೆ. ಫ್ರಮ್ ಗಾಡ್ ಟು ಜೀಸಸ್, ದೇವರಿಂದ ಯೇಸು ಸ್ವಾಮಿಗೆ ಟ್ರಾನ್ಸ್ಫರ್ ಆಯ್ತು. ಯೇಸು ಸ್ವಾಮಿ ಬಂದು ಶಿಷ್ಯರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಇವಾಗ ಶಿಷ್ಯರಿಂದ ಅದು ಯಾರಿಗೆ ಬಂದಿದೆ, ನಮ್ಗೆಲ್ಲರಿಗೂ ಅದು ಟ್ರಾನ್ಸ್ಫರ್ ಆಗಿದೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ದೇವರ ವಾಕ್ಯ ಅಲ್ಲಿಂದ ಹಂಗೆ ಬರ್ತದೆ. ಇವಾಗ ನಾವು ಇದ್ರಲ್ಲಿ ಪ್ರೀತಿ ತೋರಿಸ್ಬೇಕಂದ್ರೆ, ನಾವು ದೇವರ ಹೆಂಗೆ ಪ್ರೀತಿ ಮಾಡ್ತೀವಿ, ಹೆಂಗ್ ತೋರಿಸ್ತೀವಿ ಅಂತ ನೋಡುವಾಗ, ಅವ್ರು ಕೊಟ್ಟಿರೋ ವಾಕ್ಯಕ್ಕೆ ವಿಧೇಯತೆ. ಇಫ್ ಯು ಲವ್ ಮೀ, ಯು ಒಬೇ ಮೈ ವರ್ಡ್ಸ್, ಯು ಒಬೇ ವಾಟ್ ಐ ಕಮಾಂಡ್ ಅಂತ ವಚನ ಬರುತ್ತಲ್ವಾ. ನೀ ನನ್ನ ಪ್ರೀತಿ ಮಾಡಿದ್ರೆ, ನಾನು ಹೇಳಿದ್ರೆ ಏನ್ ಮಾಡಿ, ನೀನು ಕೈಕೊಂಡು ನಡಿ, ಅವಾಗ ನೀನು ನನ್ನ ಪ್ರೀತಿ ಮಾಡ್ತೀನಿ ಅಂತ ಏನ್ ಮಾಡ್ತೀನಿ. ಸೊ ಕ್ಲಿಯರ್ ಆಗಿ ಅಲ್ಲಿ ಹೇಳ್ಬಿಡ್ತಾರೆ ಪ್ರೀತಿ ಸೋದರ ಅಲ್ವಾ. ಸೊ ಫೈನಲಿ ಜೀಸಸ್ ಏನ್ ಮಾಡ್ತಾರೆ ಅಂದ್ರೆ, ದ ಡಿಸೈರ್, ಈ ರಿವೀಲ್ ದ ಡಿಸೈರ್ ದಟ್ ದೇರ್ ಜಾಯ್ ಮೇ ಬಿ ಫುಲ್ ಅಲ್ವಾ. ನಿಮ್ ಸಂತೋಷ ಅವನು ಏನ್ ಮಾಡ್ತಾರೆ, ಎಂಕರೇಜ್ಮೆಂಟ್ ಅಲ್ಲಿ ಕೊಡೋದನ್ನ ನಾವು ನೋಡ್ತೀವಿ ಪ್ರೀತಿಯ ಸೋದರ. ಸೊ ಅಲ್ಲಿ ಕಡೆಯಾಗಿ ಲಾಸ್ಟ್ ನೆಕ್ಸ್ಟ್ ಅಲ್ಲಿಂದ ಎಲ್ಲಿ ಹೋಗ್ತಾರೆ, ಗೆತ್ಸಮನಿ ತೋಟಕ್ಕೆ ಹೋಗ್ತಾರೆ. ಸೊ ಪ್ರೇಯರ್ ಇನ್ ಗೆತ್ಸಮನಿ. ಸೊ ಅಲ್ಲಿ ಅನೇಕ ವಚನಗಳು ಇದೆ, ನಿಮ್ಗೆ ಗೊತ್ತಿದೆ. ಲೂಕ್ 22:39-47 ಬರುತ್ತೆ, ಮ್ಯಾಥ್ಯೂ 26:36-47 ಬರುತ್ತೆ. ಓಕೆ. ಸೊ ಇಲ್ಲಿ ಜೀಸಸ್ ಟುಕ್ ದಿ ಅಪಾಸಲ್ಸ್
ಇಲ್ಲಿ ಕೂಡ ನೋಡಿ, ಅವ್ರು ಗೆತ್ಸಮನಿ ತೋಟ ಹೋಗಿದ್ದು ಕೂಡ ಶಿಷ್ಯರನ್ನ ಮಾತ್ರ ಏನ್ ಮಾಡಿದ್ರು, ಕರ್ಕೊಂಡು ಹೋದ್ರು ಅಲ್ವಾ. ಈ ಟುಕ್ ದಿ ಅಪಾಲ್ಸ್ ಟು ಅ ಪ್ಲೇಸ್ ದಟ್ ವಾಸ್ ವೆರಿ ಫೆಮಿಲಿಯರ್ ಟು ದೆಮ್ ಅಲ್ವಾ. ಅಪ್ಪರಮ್ಮ ಅವ್ರ ಫೆಮಿಲಿಯರ್ ಇರ್ಲಿಲ್ಲ, ಅದು ಗೆತ್ಸಮನಿ ತೋಟ ಏನಾಗಿತ್ತು, ತುಂಬಾ ಫೆಮಿಲಿಯರ್ ಆಗಿ ಅಲ್ಲಿ ಇತ್ತು. ದ ಮೌಂಟ್ ಆಫ್ ಆಲಿವ್ಸ್ ಅಂತ ಹೇಳ್ತಾರೆ ಅಲ್ವಾ. ಸೊ ವೇರ್ ಈ ವುಡ್ reiterate the importance of watching and praying. That was the lesson that he taught in Gethsemane. ಶಿಷ್ಯರಿಗೆ ಅಲ್ಲಿ ಮುಖ್ಯವಾಗಿರೋ ಪಾಠ ಏನ್ ನೋಡುವಾಗ ಕನ್ನಡ ಹೇಳ್ತಾರೆ ಸಿಸ್ಟರ್, ವಾಚಿಂಗ್ ಪ್ರೈಯಿಂಗ್, ಎಚ್ಚರದಿಂದ ಪ್ರಾರ್ಥಿಸರಿ. ಅನೇಕ ಶಿಷ್ಯರಿಗೂ ಕೂಡ ಇದ್ರ ಬಗ್ಗೆ ಬರೀತಾರ್ರಿ. ಅದು ಎಸ್ಪೆಷಲಿ ಕಡೇ ದಿನಗಳಲ್ಲಿ ಅಲ್ವಾ, ಎಚ್ಚರಿಂದ ನೀವು ಪ್ರಾರ್ಥನೆ ಮಾಡಿರಿ ಅಂತ ಏನ್ ಮಾಡ್ತಾರೆ, ನಮ್ಗೆ ತಿಳಿಸ್ತಾರೆ. ಸೊ ದಿಸ್ ವಾಸ್ ಅ ವೆರಿ ಪರ್ಸನಲೈಸ್ಡ್ ಲೆಸನ್. ಯಾರು ಮಾಡಿದ್ರು, ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಅಲ್ಲಿ ಕೊಟ್ಟರು ಅಂತ ನಾವು ಏನ್ ಮಾಡ್ತೀವಿ, ನಾವು ನೋಡ್ತೀವಿ ಪ್ರೀತಿಯ ಸೋದರ ಅಲ್ವಾ. ಸೊ ಇವಾಗ ಯೇಸುಸ್ವಾಮಿ ಡಿಪಾರ್ಚರ್ ಆದ್ಮೇಲೆ ಎಷ್ಟೊಂದು ಕೆಲಸ ಕಾರ್ಯಗಳು ಏನ್ ಮಾಡ್ಬೇಕು ಇವಾಗ ಶಿಷ್ಯರು ಮಾಡ್ಬೇಕು ಅಲ್ವಾ. ದೇ ಹ್ಯಾವ್ ಟು ಫೇಸ್ ದ ವರ್ಲ್ಡ್ ಅಲ್ವಾ. ಎಷ್ಟು ಏನಾಗುತ್ತೆ ಅಗೇನ್ಸ್ಟ್ ಅವ್ರಿಗೆ ಡಿಫೆಂಡಿಂಗ್ ಎಲ್ಲ ಬರುತ್ತೆ, ಅದನ್ನ ಫೇಸ್ ಮಾಡ್ಬೇಕು. ಸತ್ಯವನ್ನ ಏನ್ ಮಾಡ್ಬೇಕು, ಹೇಳ್ಬೇಕು. ಅವ್ರು ಏನ್ ಮಾಡ್ಬೇಕು, ಅವರು ಸತ್ಯದಲ್ಲಿ ನಡ್ಕೋಬೇಕು. ಅವ್ರ ಉದ್ದೇಶನಾಗಿ ಏನ್ ಮಾಡ್ಬೇಕು, ಅವ್ರು ಈ ಬೆಳಕಾಗಿ ಏನ್ ಮಾಡ್ಬೇಕು, ಲೋಕಕ್ಕೆ ಒಂದು ಬೆಳಕಾಗಿ ತೋರಿಸ್ಬೇಕು. ಸೊ ಅನೇಕ ವಿಷಯಗಳೇನಾಗಿದೆ, ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್ ಅಲ್ವಾ. ಸೊ ನೋಡುವಾಗ ಇದಕ್ಕೆಲ್ಲದಕ್ಕೂ ಜೊತೆಲಿರೋದು ಯಾವ್ದು ಅಂತ ನೋಡುವಾಗ ಪ್ರಾರ್ಥನೆ. ಬರೀ ಪ್ರಾರ್ಥನೆ ಮಾತ್ರ. ಅದೇ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರಯರ್ ಇಸ್ ಅ ಪವರ್ಫುಲ್ ವೆಪನ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಪ್ರಯರ್ ಇಸ್ ಅ ಪವರ್ಫುಲ್ ವೆಪನ್ ಅಂತ ಹೇಳ್ತಾರೆ. ಸೊ ಪ್ರಾರ್ಥನೆಯಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂದ್ರೆ, ಅದನ್ನ ಬರೀ ಪ್ರಾರ್ಥನೆ ಮಾಡಿ ಅದು ಫೀಲ್ ಮಾಡಿದ್ರೆ ಮಾತ್ರ ಏನಾಗುತ್ತೆ ಗೊತ್ತಾಗುತ್ತೆ ಪ್ರೀತಿಯ ಸಹೋದರರೇ. ಇಟ್ ಇಸ್ ವೆರಿ ಟ್ರೂ. ಅದು ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಆ ಒಂದು ಪ್ರೇಯರ್ ದೇವ್ರು ಹೆಂಗೆ ಮಿರಾಕಲ್ಸ್ ಮಾಡ್ತಾರಂದ್ರೆ, ನಾನ್ ವಿಟ್ನೆಸ್ ಕೊಡ್ತೀನಿ ರೀ. ಎಷ್ಟೊಂದು ವಿಷಯ ಹೆಂಗೆ ಚೇಂಜ್ ಆಗಿದೆ ಅಂದ್ರೆ, ಇವಾಗ ಕೂಡ ನಾನು ಇದ್ ಮಾಡಕ್ ಆಗಲ್ಲ. ಅಷ್ಟೊಂದು ವಿಷಯಗಳು ದೇವ್ರು ಪ್ರಾರ್ಥನೆ ಏನ್ ಮಾಡಿದಾರೆ ಅಂದ್ರೆ ಮಿರಾಕಲಸ್ ಆಗಿ ದೇವ್ರು ನಡೆಸಿದಾರೆ. ದಟ್ ಇಸ್ ದ ಏನ್ ಹೇಳ್ತಾರೆ, ಇಟ್ಸ್ ಅ ಪವರ್ಫುಲ್ ವೆಪನ್. ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೇಕು. ಸುಮ್ನೆ ಏನ್ ಮಾಡಿಲ್ಲ ಯೇಸುಸ್ವಾಮಿ. ಇಲ್ಲ, ಯೇಸುಸ್ವಾಮಿ ಏನ್ ಮಾಡ್ತಾ ಇದ್ರು ಅವ್ರ ಮಿನಿಸ್ಟ್ರಿ, ಅವ್ರ ಜೀವನದಲ್ಲಿ ಕೂಡ ಇಡೀ ರಾತ್ರಿ ಏನ್ ಮಾಡಿದ್ರಂತೆ, ಪ್ರಾರ್ಥನೆಲೇ ಇದ್ರಿ. ಸೊ ಹಂಗಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಇರ್ಬೇಕು ನೋಡಿ ಆ ಪ್ರೇಯರ್ ಅಲ್ಲಿ. ಎಷ್ಟು ಮುಖ್ಯ ನಾವು ಪ್ರೇಯರ್ ಮಾಡೋದು, ಎಷ್ಟು ಮುಖ್ಯ. ಪರ್ಸನಲ್ ಪ್ರೇಯರ್ ಅಲ್ವಾ, ಫ್ಯಾಮಿಲಿ ಪ್ರೇಯರ್ ಎಷ್ಟು ಮಂದಿ ಮಾಡ್ತೀವಿ ನಾವು ದಿನ ಇದೆಯಲ್ಲ ಅಲ್ವಾ. ಇಟ್ಸ್ ಅ ಬಿಗ್ ಕ್ವೆಶ್ಚನ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ಒಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಇದರಲ್ಲಿ ಶಿಷ್ಯರಿಗೆ ಏನ್ ಪಾಠ ಕೊಟ್ರಂತೆ, ಎಚ್ಚರದಿಂದ ಪ್ರಾರ್ಥನೆ ಮಾಡಿರಿ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಪ್ರೀತಿಸ್ತಾರೆ. ಸೊ ಅದೇ ಹೇಳ್ತಾರೆ, prayer was an important legacy he would leave them, especially as a tool for their ministry work alva. They were unprepared to stay awake and pay attention, but Jesus taught them something powerful in his prayer for the removal of the cup alva. Sound vision ಹೇಳ್ತಾರೆ, God's will would sometimes be different than their will ಅಲ್ವಾ. ಸೊ ಈ ತರ ವಿಷಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಅನೇಕ ವಿಷಯಗಳನ್ನ ಅಲ್ಲಿ ಶೇರ್ ಮಾಡಿದ್ರು ಯೇಸುಸ್ವಾಮಿ ಅಂತ ಏನ್ ಮಾಡ್ತೀವಿ ನಾವು ನೋಡ್ತಿದ್ದೀವಿ. ಸೊ ಕಡೆಯಾಗಿ ನೆಕ್ಸ್ಟ್ ಏನಾಗುತ್ತೆ ನೋಡುವಾಗ, ಜೀಸಸ್ ಅರೆಸ್ಟ್ ಅಂಡ್ ಪೀಟರ್ಸ್ ಡಿನಯಲ್. ಈ ಒಂದು ವಿಷಯ ಆಗುತ್ತೆ 5 minutes. ಓಕೆ. ಸೊ ನೋಡುವಾಗ ಯೇಸುಸ್ವಾಮಿನ ಏನ್ ಮಾಡ್ತಾರೆ ಇವಾಗ ಅರೆಸ್ಟ್ ಮಾಡೋ ಒಂದು ವಿಷಯ ಆಗುತ್ತೆ ರೀ ಅಲ್ವಾ. ಸೊ ಡಿಸೈಪಲ್ಸ್ ವೇರ್ ರೆಡಿ ಫಾರ್ ವಾಟ್ ಟ್ರಾನ್ಸ್ಪೈರ್ಡ್ ಇನ್ ಗೆತ್ಸೆಮನಿ. ಅವರೆಲ್ಲ ರೆಡಿ ಆಗಿದ್ರು, ಎಲ್ಲ ಸಂತೋಷವಾಗಿದ್ರು. ಅರೆಸ್ಟ್ ಅಲ್ಲಿ ಆಗಕ್ ಮುಂಚೆ ಏನಾಗಿದ್ರು, ತುಂಬಾ ಪ್ರಿಪೇರ್ ಆಗಿ ಏನಾಗಿದ್ರು ಇದ್ರು. ಇವಾಗ ಯೂದಾಸ್ ಇಸ್ಕರಿಯೋಟ್ ಏನ್ ಮಾಡಿದ್ರು ನೋಡುವಾಗ, ಟೆಂಪಲ್ ಗಾರ್ಡ್ಸ್ ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಗಾರ್ಡ್ ಅಂತ ಕರ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಜೀಸಸ್ನ ಹುಡ್ಕೊಂಡು ಬರ್ತಾರೆ. ಸೊ ಅಲ್ಲಿ ಏನ್ ಪ್ರಶ್ನೆ ಆಗ್ತಾರೆ ಅಂದ್ರೆ, ಅಲ್ಲಿ ಹುಡ್ಕೊಂಡ್ ಬರುವಾಗ ಯೇಸುಸ್ವಾಮಿ ಏನ್ ಮಾಡ್ತಾರೆ ಕೇಳ್ತಾರೆ, ಯಾರನ್ನ ಹುಡುಕ್ತಾ ಇದ್ದೀರಾ, ಊಮ್ ಸೀಕ್ ಹಿ ಅಂತ ಏನ್ ಮಾಡ್ತಾರೆ ಯೇಸುಸ್ವಾಮಿ ಕೇಳ್ತಾರೆ. ಅದಕ್ಕೆ ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ಜೀಸಸ್ ಆಫ್ ನಾಜರೇತ್. ಯೇಸುಸ್ವಾಮಿ ಏನ್ ಹೇಳ್ತಾರೆ, ಜೀಸಸ್ ಸೇಡ್ unto them, I am he. ಇದು ಕೇಳಿದ ತಕ್ಷಣ ನೋಡಿ, ಅದು ಓದಿ ಅಲ್ಲಿ ಗಾರ್ಡ್ಸ್ ಎಲ್ಲ ಸ್ವಲ್ಪ ಏನ್ ಹಿಂದೆ ಹೋಗ್ಬಿಟ್ರಂತೆ, ದೇ ಫಾಲ್ಡ್ ಬ್ಯಾಕ್ ಅಂತ ಬರುತ್ತೆ. ಯೇಸುಸ್ವಾಮಿ ಹೇಳಿದ್ರಂತೆ ಅಲ್ವಾ. ಸೊ ದಟ್ ಶೋಸ್ ಇಸ್ ವಾಲಂಟರಿ ರೆಡಿನೆಸ್, ಹಿಮ್ ಸಬ್ಮಿಟ್ ಅಲ್ವಾ. ಐ ಆಮ್ ಈ, ಯಾಕಂದ್ರೆ ಯೇಸುಸ್ವಾಮಿ ಗೊತ್ತಿತ್ತು, ಇದು ಮುಂಚಿತವಾಗಿ ಅನೇಕ ಸತಿ ಏನಾಗಿತ್ತು, ಈ ತರ ಅವ್ರು ಹಿಡ್ಕೊಳ್ಳೋ ಒಂದು ಇದು ಬಂತು, ಬಟ್ ಏನ್ ಮಾಡಕ್ಕಾಗ್ಲಿಲ್ಲ, ಯಾವ ಒಂದ್ಸಲ ಹಿಡಿಯಕ್ಕಾಗ್ಲಿಲ್ಲ. ಯಾಕಂದ್ರೆ ದಟ್ ವಾಸ್ ನಾಟ್ ದ ಟೈಮ್. ಅದು ಯೇಸುಸ್ವಾಮಿ ಇವಾಗ ಗೊತ್ತು, ದಿಸ್ ಇಸ್ ದ ಟೈಮ್ ಫಾರ್ ಮಿ ಟು ಸಬ್ಮಿಟ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಸಿನ್ನರ್ಸ್. ಇದು ಸಮಯ, ಮನುಷ್ಯಕುಮಾರನು ಪಾಪಿಗಳ ಕೈಯಲ್ಲಿ ಒಪ್ಪಿಸೋ ಒಂದು ಸಮಯ
ಬಂದ್ಬಿಡ್ತು ಹೇಳ್ತಾರೆ. ಸೊ ಧೈರ್ಯವಾಗಿ ಹೇಳ್ತಾರೆ, ಐ ಆಮ್ ಹಿ. ಅಂಡ್ ಜೂಡಸ್ ಆಲ್ಸೋ ವಿಚ್ ಬಿಟ್ರೇಡ್ ಹಿಮ್ ಸ್ಟುಡ್ ವಿತ್ ದೆಮ್. ಅಲ್ವಾ? ಸೊ ಇದಾಗ್ಬಿಟ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? ಅಲ್ಲಿ ಏನ್ ಇನ್ಸಿಡೆಂಟ್ ಆಗುತ್ತೆ? ಪೇತ್ರ ಏನ್ ಮಾಡ್ದ? ಪೇತ್ರು ತುಂಬಾ ಜೀಲಸ್ ಆಗಿ ಯಾರ ಕಿವಿ? ಮಾಲ್ಕಸ್ ಕಿವಿನ, ಒನ್ ಆಫ್ ದ ಗಾಡ್ ಸರ್ವೆಂಟ್, ಪ್ರೀಸ್ಟ್ ಸರ್ವೆಂಟ್, ಒನ್ ಆಫ್ ದ ಚೀಫ್ ಪ್ರೀಸ್ಟ್ ಸರ್ವೆಂಟ್, ಅವ್ನ ಕಿವಿನ ಏನ್ ಮಾಡ್ತಾನೆ? ಕಟ್ ಮಾಡಕ್ ಹೋಗ್ಬಿಡ್ತಾರೆ ಪೀಟ್ರು. ಅವಾಗ ಯೇಸು ಸ್ವಾಮಿ ಏನ್ ಹೇಳ್ತಾರ್ರಿ? ಕೆಲವು ವಿಷಯಗಳನ್ನ ಹೇಳ್ತಾರಲ್ಲಿ. ನಾನಾದ್ರೆ ಯಾರನ್ನ ಕರಿಬೋದು? ಅದೆಲ್ಲ ಹೇಳ್ತಾರೆ ಅಲ್ವಾ? ಅದಾದ್ಮೇಲೆ ಮುಖ್ಯವಾಗಿರೋ ಒಂದು ವಿಷಯ ಏನ್ ನೋಡುವಾಗ ಏನ್ ಹೇಳ್ತಾರೆ ನೋಡಿ, ಓದ ನೋಡಿ, ಯೋಹನ ಬರೆದ ಸುವಾರ್ತೆ 18ನೇ ಅಧ್ಯಾಯ 11ನೇ ವಚನ ಓದಿ. 18 ಚಾಪ್ಟರ್ 11th verse. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಒರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು. ನೋಡಿ ಏನ್ ಹೇಳ್ತಾರೆ ನೋಡುವಾಗ, ತಂದೆ ನನಗೆ ಕೊಟ್ಟಿರೋ ಪಾತ್ರೆ ನಾನು ಕುಡಿಯಬಾರದು ಅಲ್ವಾ? ದ ಕಪ್ ವಿಚ್ ಮೈ ಫಾದರ್ ಹ್ಯಾತ್ ಗಿವನ್ ಮೀ ಶಾಲ್ ಐ ನಾಟ್ ಡ್ರಿಂಕ್ ಇಟ್? ಸೊ ಇಲ್ಲಿ ಏನ್ ಡಿಫ್ರೆನ್ಸ್ ಗೊತ್ತಾಯ್ತು ನೋಡುವಾಗ, ದೇವರ ಚಿತ್ತ ಏನಾಗಿತ್ತು? ಯೇಸು ಸ್ವಾಮಿಯ ಪಾತ್ರೆಯಲ್ಲಿ ಏನಾಗ್ಬೇಕು? ಕುಡಿಬೇಕು ಅನ್ನೋದು. ದಟ್ ಇಸ್ ಗಾಡ್ಸ್ ಪ್ಲಾನ್. ಅದು ಇದಕ್ಕೆ ವಿರುದ್ಧವಾಗಿ ಯಾರು ರೈಸ್ ಆಗಿದ್ದು? ಪೇತ್ರ ರೈಸ್ ಆಗುತ್ತೆ. ಹೆಂಗೆ ನೀವು ಅರೆಸ್ಟ್ ಮಾಡಕ್ ಬರ್ತೀರಾ ಅಂತ ಏನ್ ಮಾಡಿದ್ರು? ಕಿವಿನ ಕಟ್ ಮಾಡಿದ್ರು. ಸೊ ದಿಸ್ ವಾಸ್ ಅನ್ ಇಂಪಾರ್ಟೆಂಟ್ ಲೆಸನ್ ಫಾರ್ ಹಿಸ್ ಡಿಸೈಪಲ್ಸ್. ಅಲ್ಲಿ ಪಾಠ ಬರೀ ಪೇತ್ರಕ್ಕೆ ಮಾತ್ರ ಇಲ್ಲ, ಅಲ್ಲಿ ಇದ್ದ ಎಲ್ಲ ಶಿಷ್ಯರಿಗೂ ಅದೊಂದು ಪಾಠವಾಗಿ ಕೊಟ್ರು ಅಂತ ನಾವು ನೋಡ್ತೀವಿ. ಏನ್ ನೋಡುವಾಗ, ದೇ ವುಡ್ ಸೂನ್ ರಿಸೀವ್ ದಿ ಹೋಲಿ ಸ್ಪಿರಿಟ್ ವಿಚ್ ವುಡ್ ಬಿ ಅ ಕಂಫರ್ಟರ್ ಅಂಡ್ ಟೀಚರ್, ಇಟ್ ವಿಲ್ ಎನ್ಲೈಟನ್ ದೆಮ್. ಅದರ ಅರ್ಥ ಆಮೇಲೆ ಏನಾಗುತ್ತೆ ಅವ್ರಿಗೆ ತಿಳಿಯ ಬರುತ್ತೆ ಅಲ್ವಾ? ಏನ್ ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು? ಎಕ್ಸಾಮ್ ದಟ್ ಜೀಸಸ್ ಒಬಿಡಿಯನ್ಸ್ ಇನ್ ದ ಫೇಸ್ ಆಫ್ ಅಡ್ವರ್ಸಿಟಿ. ಸೊ ದೇವರಿಗೆ ಏನಾಗಿತ್ತು? ಯೇಸು ಸ್ವಾಮಿಗೆ ಗೊತ್ತಾಯ್ತು, ಇದು ನನ್ನನ್ನ ಒಪ್ಪಿಸೋ ಒಂದು ಸಮಯ ಬಂದ್ಬಿಡ್ತು ಅಲ್ವಾ? ನಾನನ್ನ ಏನ್ ಮಾಡ್ಬೇಕು? ನಾನು ಒಪ್ಪಿಸ್ಕೊಡ್ಬೇಕು ಅನ್ನೋದು. ಸೊ ಈ ಒಬೇಡ್ ದ ಗಾಡ್ಸ್ ವಿಲ್. ದೇವ್ರ ಚಿತ್ತ ಏನಿತ್ತೋ ಅದ್ರ ಏನ್ ಮಾಡಿದ್ರು ಅವ್ರು ಒಬೇ ಮಾಡ್ಬಿಟ್ಟು ತನ್ನ ಏನ್ ಮಾಡಿದ್ರು? ಸಬ್ಮಿಟ್ ಮಾಡಿದ್ರು. ಅದಾದ್ಮೇಲೆ ಏನೆಲ್ಲ ವಿಷಯಗಳು ನಡೀತು? ಓವರ್ ನೈಟ್ ಏನೆಲ್ಲ ನಡೀತು ಅಲ್ವಾ? ಏನೆಲ್ಲ ಮಾಡಿದ್ರು ಯೇಸು ಸ್ವಾಮಿಗೆ? ಯೇಸು ಸ್ವಾಮಿ ಹೆಂಗಿದ್ರು? ಕಾಮಾಗಿದ್ರು. ಯಾವಾಗ ತಂದೆ ದೇವ್ರ ಬಗ್ಗೆ ಮಾತ್ರ ಏನೋ ಅವ್ರು ಮಾತಾಡಿದ್ರು ಅವಾಗ ಮಾತ್ರ ಆನ್ಸರ್ ಮಾಡಿದ್ರು. ಮಿಕ್ಕಿದೆಲ್ಲ ಟೈಮ್ಲಿ ಏನಾಗಿದ್ರು? ಕಾಮಾಗಿದ್ರು. ದಟ್ ಶೋಸ್ ಇಸ್ ಸಬ್ಮಿಷನ್ ಫಾರ್ ದ ವಿಲ್ ಆಫ್ ಗಾಡ್, ಇಸ್ ಒಬಿಡಿಯನ್ಸ್ ಟು ದ ವಿಲ್ ಆಫ್ ಗಾಡ್ ಅಲ್ವಾ? ಸೊ ಎಲ್ಲಿ ಏನ್ ಮಾಡ್ಬೇಕನ್ನೋದು, ಸೊ ಅದೇ ಹೇಳಕ್ ಬರ್ತಾರೆ, ಹೋಲಿ ಸ್ಪಿರಿಟ್ ವಿಲ್ ಗೈಡ್ ಯು ಅಂತ ಹೇಳ್ತಾರೆ ಅಲ್ಲಿ. ಸೊ ಇಲ್ಲಿ ಅವ್ರನ್ನ ಏನ್ ಮಾಡಿದ್ರು? ಸಬ್ಮಿಟ್ ಮಾಡಿದ್ರು ಅಲ್ವಾ? ಅದಾದ್ಮೇಲೆ ಯೇಸು ಸ್ವಾಮಿ ಇನ್ನೊಂದು ಕೂಡ ಏನ್ ತೋರಿಸ್ತಾನೆ? ಈ ಡೆಮಾನ್ಸ್ಟ್ರೇಟೆಡ್ ಇಮೋಷನಲ್ ಫಾರ್ಟಿಟ್ಯೂಡ್ ಅಂಡ್ ಹೌ ಟು ಸ್ಪೀಕ್ ದ ಟ್ರೂತ್ ಅಂಡ್ ಲೆಟ್ ಗಾಡ್ ಡೂ ದ ಫೈಟಿಂಗ್. ಕೆಲವು ವಿಷಯಗಳನ್ನ ಏನ್ ಮಾಡ್ಬೇಕಂದ್ರೆ ನಾವು ದೇವರ ಒಂದು ಇದ್ರೆ ಏನ್ ಮಾಡ್ಬೇಕು? ದೇವ್ರು ನೀವೇ ನೋಡ್ಕೊಳ್ಳಿ, ಬಿಟ್ಬಿಡ್ಬೇಕು. ದಟ್ ಶುಡ್ ಬಿ ಅವರ್ ಆಟಿಟ್ಯೂಡ್. ಕೆಲವು ವಿಷಯಗಳನ್ನ ನಾವು ಬಿಟ್ಬಿಡ್ಬೇಕು, ದೇವ್ರು ನೋಡ್ಕೊಳ್ತಾರಪ್ಪ ಅಂತ ಏನ್ ಮಾಡ್ಬೇಕು? ಬಿಟ್ಬಿಡ್ಬೇಕು. ನಮ್ಮಿಂದ ನಾವು ಏನ್ ಮಾಡ್ಬೇಕೋ ಆ ಒಂದು ವಿಷಯಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಯೇಸು ಸ್ವಾಮಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು ಶಿಷ್ಯರಿಗೆ. ಸೊ ಇದೆಲ್ಲ ಏನಾಗಿತ್ತಂದ್ರೆ, ಒನ್ಸ್ ಯೇಸು ಸ್ವಾಮಿ ಹೋಗ್ಬಿಟ್ಮೇಲೆ ಇದೆಲ್ಲ ಅವ್ರು ಏನ್ ಮಾಡ್ತಾರೆ? ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾರ್ರಿ. ಅವ್ರು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅವ್ರು ಹೆಂಗ್ ಬಿಹೇವ್ ಮಾಡಿದ್ರು, ಹೆಂಗೆ ಅವ್ರ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡ್ರು, ಹೆಂಗೆ ಅದ್ರ ಪ್ರಕಾರ ನಡ್ಕೊಂಡ್ರು ಅನ್ನೋದು ನೋಡಿ. ಸಿ ದ ಟ್ರಾನ್ಸ್ಫಾರ್ಮೇಶನ್. ಸೊ ಇವಾಗ ಯೇಸು ಸ್ವಾಮಿ ಕೊಟ್ಟಿರೋ ಪಾಠ ಏನಾಯ್ತು? ಯೂಸ್ಫುಲ್ ಆಯ್ತಾ ಅಲ್ವಾ? ಸೊ ಅದ್ರಿಗೆ ಏನಾಯ್ತು? ಫಲ ಕೊಟ್ರ ಇಲ್ವಾ? ಶಿಷ್ಯರು ಫಲಗಳನ್ನ ಕೊಟ್ರು. ಸೊ ಜೀಸಸ್ ಶೋಡ್ ಹಿಸ್ ಡಿಸೈಪಲ್ಸ್ ಹೌ ಟು ಸಬ್ಮಿಟ್ ಟು ದ ವಿಲ್ ಆಫ್ ಗಾಡ್ ಅಂಡ್ ಪುಟ್ ಹಿಸ್ ಲೈಫ್ ಇನ್ ಗಾಡ್ಸ್ ಹ್ಯಾಂಡ್ ಅಲ್ವಾ? ದೇವ್ರ ಚಿತ್ತಕ್ಕೆ ಒಪ್ಪಿಸ್ಬಿಡು, ದೇವ್ರ ಕೈಲಿ ಬಿಟ್ಬಿಡು. ನಿನ್ನ ಜೀವನ ದೇವ್ರ ಕೈಲಿದೆ. ಒಂದು ಬ್ಯೂಟಿಫುಲ್ ವರ್ಸ್ ಐಸಲ್ ಬರುತ್ತಲ್ವಾ, ಐ ಹ್ಯಾವ್ ಕಾರ್ವ್ಡ್ ಯು ಇನ್ ದ ಪಾಮ್ಸ್ ಆಫ್ ಮೈ ಹ್ಯಾಂಡ್ಸ್. ಎಷ್ಟು ಬ್ಯೂಟಿಫುಲ್ ವರ್ಡ್ಸ್ ಅಲ್ಲ? ಹೆಂಗ್ ಬರುತ್ತೆ ಕನ್ನಡದಲ್ಲಿ ಅದು? ನಮ್ಮನ್ನ ಹೆಂಗೆ ದೇವ್ರು ಇದ್ ಮಾಡಿದಾರೆ ಅಂದ್ರೆ, ಇನ್ನು ಪಾಮ್ಸ್ ಆಫ್ ಹಿಸ್ ಹ್ಯಾಂಡ್ಸ್. ಎಷ್ಟು ಬ್ಯೂಟಿಫುಲ್ ಪ್ರೆಷಸ್ ಪ್ರಾಮಿಸಸ್ ರೀ ಇದೆಲ್ಲ ಇರುವಾಗ ನಮ್ಮ ಒಂದು ನಂಬಿಕೆ ಹೆಂಗಿರ್ಬೇಕು ಅಲ್ವಾ? ನೆಕ್ಸ್ಟ್ ಕಡೆಯಾಗಿ ಏನಾಗ್ತದೆ ನೋಡುವಾಗ, ಪೀಟರ್ಸ್ ಡಿನಯಲ್ ಆಫ್ ಜೀಸಸ್ ಇನ್ ದ ಕೋರ್ಟ್ ಯಾರ್ಡ್. ಆ ಒಂದು ಕೋಳಿ ಕೂಗೋಕ್ ಮುಂಚೆ ಏನ್ ಮಾಡಿದ್ರು ಪೀಟರ್? 3 ಸತಿ ಅವ್ರು ಯಾರಂತಾನೆ ನನ್ಗೆ ಗೊತ್ತಿಲ್ಲ ಅಂತ ಏನ್ ಮಾಡಿದ್ರು? ಡಿನೈ ಮಾಡಿದ್ರು. ಸೊ ಇದನ್ನ ಏನ್ ಹೇಳಕ್ ಬರ್ತಾನೆ ನೋಡುವಾಗ, ಈ ವಾಸ್ ಇನ್ ಅ ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಪೇತ್ರನು ಇದು ಮುಂಚಿತವಾಗಿ ಅವ್ರ ಝೀಲ್ ಹೆಂಗ್ ಮಾಡಿದ್ರು? ಕತ್ತಿ ಎತ್ಕೊಂಡೋಗಿ ಕಿವಿನ
ಅಷ್ಟೊಂದು ಜೀಲಸ್ ಆಗಿದೆ ಪೇತ್ರನು. ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಏನಾಗ್ಬಿಟ್ರು, ದಟ್ ಇಸ್ ಅ ಟ್ರಾಮಾಟಿಕ್ ಶಾಕ್. ಯೇಸು ಸ್ವಾಮಿ ಏನ್ ಮಾಡ್ಬಿಟ್ರು, ಅರೆಸ್ಟ್ ಮಾಡ್ಕೊಂಡು. ಅಲ್ಲಿ ಏನಾಯ್ತು, ಒಂದ್ ವರ್ಷ ಹೇಳುತ್ತಲ್ಲ, ಕುರುಬನನ್ನು ಹಿಡಿದಾದ್ಮೇಲೆ ಕುರಿಗಳು ಏನಾಗ್ಬಿಡ್ತಂತೆ, ಸೆದರಿ ಹೋಯ್ತು. ಇಟ್ ವಾಸ್ ಅ ವೆರಿ ಟ್ರಾಮಾಟಿಕ್ ಶಾಕ್. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪೆಂಡ್ ತರ ಅವ್ರಿಗೆ. ಯೇಸು ಮುಂಚೆನೆ ಹೇಳಿದ್ರು ಇದೆಲ್ಲ ಆಗುತ್ತಪ್ಪ ಅಂತ, ಬಟ್ ಇವ್ರಿಗೆ ಏನಾಗಿಲ್ಲ ಮೈಂಡ್ ಅಲ್ಲಿ. ಸೊ ಇದೆಲ್ಲ ತುಂಬಾ ಶಾಕಿಂಗ್ ಅವ್ರಿಗೆ. ಸೊ ಅದೇ ಹೇಳ್ತಾರೆ, ಪೀಟರ್ಸ್ ಡಿನೈಲ್ ಆಫ್ ಜೀಸಸ್ ಟು ದ ಹೈ ಪ್ರೀಸ್ಟ್ ವಾಸ್ ಅ ಟ್ರಾಮಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಅಲ್ಲಿ ಹೇಳ್ತಾರೆ ಅಲ್ವಾ. ದ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಡಿನೈಯಿಂಗ್ ದ ಲಾರ್ಡ್ ವುಡ್ ಡೆವಲಪ್ ಗ್ರೇಟ್ ಸ್ಟ್ರೆಂತ್ ಇನ್ ಪೀಟರ್ ಒನ್ಸ್ ಹಿ ವಾಸ್ ರಿಸ್ಟೋರ್ಡ್ ಬೈ ಜೀಸಸ್ ಅಲ್ವಾ. ಸೊ ಈ ತರ ಸಿಚುವೇಶನ್ ನಮ್ಮಲ್ಲಿ ಕೂಡ ಏನಾಗುತ್ತೆ, ನಮ್ಮಲ್ಲಿ ಕೂಡ ಬರುತ್ತೆ ಪೀಟರ್ಸ್ ಅವರು. ಕೆಲವು ಸತಿ ಕೆಲವು ಇನ್ಸಿಡೆಂಟ್ಸ್, ಕೆಲವು ಸಿಚುವೇಶನ್ ಬಂದಾಗ ಅದನ್ನ ತಪ್ಸ್ಕೊಳಕ್ ಏನ್ ಮಾಡ್ಬಿಡ್ತೀವಿ, ವಿಲ್ ಆಲ್ಸೋ ಡಿನೈ. ಬಟ್ ಇಲ್ಲಿ ಏನಕ್ಕೆ ಬರ್ತಾ ನೋಡುವಾಗ, ಕಡೆ ದಿನಗಳಿಗೆ ಒಂದ್ ವರ್ಷ ಇರುತ್ತಲ್ಲ, ಕಡೆ ದಿನಗಳಲ್ಲಿ ನಿಮ್ಮನ್ನ ಏನ್ ಮಾಡ್ತಾರಂತೆ, ಸೆರೆಗಳೆಲ್ಲ ಹಾಕ್ತಾರಂತೆ. ಇದನ್ನ ಹೆಂಗಿರ್ಬೇಕಂತ ನೀವು ಸ್ಟ್ರಾಂಗ್ ಆಗಿ ಧೈರ್ಯದಿಂದ ಇರ್ರಿ ಕಡೆ ತನಕ. ನಮಿಗಸ್ತನಾಗಿದ್ರೆ ಅಲ್ವಾ. ಸೊ ಈ ಒಂದು ವಿಷಯ ನಾನು ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ. ದಿಸ್ ವಾಸ್ ದ ಬ್ಯೂಟಿಫುಲ್ ಲೆಸನ್. ಸೊ ಲೇಟರ್ ಪೀಟರ್ ಈ ಡಿನೈ ಮಾಡಿದ್ರು, ಬಟ್ ಲೇಟರ್ ಈ ರಿಯಲೈಸ್ ಹಿ ವಾಸ್ ರಿಸ್ಟೋರ್ಡ್. ಬಟ್ ದೆನ್ ಈ ಪ್ರೂವ್ಡ್. ಆಮೇಲೆ ಏನ್ ಮಾಡಿದ್ರು ಪೇತ್ರ, ಏನ್ ಮಾಡಿದ್ರು ಆಮೇಲೆ, ಅದೇ ಸೇಮ್ ಕ್ರೌಡ್, ಅದೇ ಸೇಮ್ ಚೀಫ್ ಪ್ರೀಸ್ಟ್ ಮುಂದೆ ಏನ್ ಮಾಡಿದ್ರು, ಹೋಗಿ ಯೇಸು ಸ್ವಾಮಿ ಬಗ್ಗೆ ಅವರು ಪ್ರೀಚ್ ಮಾಡಿದ್ರಿ, ನಿಂತ್ಕೊಂಡ್ರಿ. ಈ ಸ್ಟುಡ್ ಫಾರ್ ದ ಟ್ರೂತ್, ಈ ಸ್ಟುಡ್ ಫಾರ್ ಜೀಸಸ್ ನನ್ನ ವಿಷಯ ಏನ್ ಮಾಡಿದ್ರೆ ನಾವು ನೋಡ್ತೀವಿ. ದಟ್ ವಾಸ್ ದ ಟ್ರಾನ್ಸ್ಫಾರ್ಮೇಶನ್. ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅವರಲ್ಲಿ, ಅಲ್ಲಿ ಆಯ್ತು ಪಿತಿ ಸರ್ ಅಲ್ವಾ. ಸೊ ಕನ್ಕ್ಲೂಷನ್ ಆಗಿ ನೋಡ್ಬೇಕಂದ್ರೆ, ದ ಫೇತ್ಫುಲ್ ಡಿಸೈಪಲ್ಸ್ ನೋಡುವಾಗ, ಜೂಡಸ್ ಅಂಡ್ ದಿ ಹೋಲಿ ಮೆನ್ ಅಂಡ್ ವಿಮೆನ್ ಹೂ ಹ್ಯಾವ್ ಗಾನ್ ಬಿಫೋರ್ ಅಸ್ ಮಸ್ಟ್ ಡಿಸೈಡ್ ಹೂ ದೇ ಆರ್ ಅಂಡ್ ವಾಟ್ ದೇ ವಿಲ್ ಬಿಕಮ್ ಅಲ್ವಾ. ಯೂದಸ್ ಆಗ್ಲಿ, ಶಿಷ್ಯರಾಗ್ಲಿ ಅಲ್ವಾ, ಅನೇಕ ಮನುಷ್ಯರಾಗ್ಲಿ, ಇವ್ರು ಈ ಒಂದು ಇದರಲ್ಲಿ ಇರೋರು, ಅವ್ರು ಏನ್ ಆಗ್ಬೇಕನ್ನೋದು ನಮ್ಮ ಮೇಲೆನೆ ಇದೆ ಡಿಸಿಷನ್, ನಮ್ಮ ಮೇಲೆ. ಸೊ ಇಲ್ಲಿ ನಮ್ಗೆ ಇಷ್ಟೊಂದು ವಿಷಯ ಕೊಟ್ಟಿದ್ದಾರೆ. ನಾವ್ ಏನ್ ಮಾಡ್ತಾ ಇದೀವಿ, ನಾವ್ ಎಲ್ಲಿದ್ದೀವಿ, ನಾವ್ ಏನ್ ಮಾಡ್ಬೇಕು ಅನ್ನೋದು ಏನ್ ಮಾಡ್ಬೇಕು, ನಾವೇ ಆ ಚಾಯ್ಸ್ ನ ಇದ್ ಮಾಡ್ಬೇಕು ಅನ್ನೋ ವಿಷಯ ಹೇಳ್ತಾರೆ ಅಲ್ವಾ. ಸೊ ನೆಕ್ಸ್ಟ್ ನೋಡುವಾಗ, ದ ಟ್ರೂತ್ ಅಲೋನ್ ಇಸ್ ನಾಟ್ ಇನಫ್ ಅಲ್ವಾ. ಹೇಳ್ತಾರೆ ಯೇಸು ಸ್ವಾಮಿ ಹೇಳ್ತಾರೆ, ಜೀಸಸ್ ಶೋಡ್ ಇಸ್ ಡಿಸೈಪಲ್ ದ ಟ್ರೂತ್ ಅಲೋನ್ ಇಸ್ ನಾಟ್ ಇನಫ್. ಬರೀ ಸತ್ಯ ಮತ್ತೆ ತಿಳ್ಕೊಂಡ್ರೆ ಸಾಲದು ಅಲ್ವಾ. ದೇ ಕುಡ್ ನಾಟ್ ಲೀಡ್ ಅ ಸಕ್ಸಸ್ಫುಲ್ ಸ್ಪಿರಿಚುವಲ್ ಲೈಫ್ ಒನ್ಲಿ ಬೈ ವಾಟ್ ದೇ ನ್ಯೂ. ನಂಗೆ ಇದೆಲ್ಲ ಗೊತ್ತಿದೆ, ನಂಗೆ ಸತ್ಯ ಗೊತ್ತಿದೆ, ಇದು ಮಾತ್ರ ನಿಮ್ಗೆ ಸ್ಪಿರಿಚುವಲ್ ಗ್ರೋತ್ಗೆ ಸಾಕಾಗಲ್ಲ ಅಲ್ವಾ. ಸೊ ಅದೇ ಹೇಳ್ತಾರೆ ಯೇಸು ಸ್ವಾಮಿ ಹೇಳ್ತಾರೆ, ಜೀಸಸ್ ಟಾಟ್ ದೆಮ್ ದಟ್ ದ ವರ್ಡ್ಸ್ ಆಫ್ ಟ್ರೂತ್ ಮಸ್ಟ್ ಅಬೈಡ್ ಇನ್ ದೆಮ್ ಇನ್ ಆರ್ಡರ್ ಟು ಬೇರ್ ಮಚ್ ಫ್ರೂಟ್. ಸತ್ಯ ಗೊತ್ತಿದೆ, ಕಲ್ತ್ಕೊಂಡ್ಬಿಟ್ಟಿದೀವಿ, ಅಷ್ಟು ಮಾತ್ರ ಸಾಲದು, ಅದು ನಿಮ್ಮಲ್ಲಿ ಏನಾಗ್ಬೇಕಂತೆ, ಕೆಲ್ಸ ಮಾಡ್ಬೇಕ್ರಿ, ಕೆಲ್ಸ ಮಾಡ್ಬೇಕು. ಟು ಬೇರ್ ಮಚ್ ಫ್ರೂಟ್, ಫಲಗಳನ್ನ ಕೊಡಬೇಕು. ದಟ್ ಇಸ್ ಅಲ್ಟಿಮೇಟ್ ಗೋಲ್. ಫಲಗಳನ್ನ ಕೊಡಬೇಕು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ದಿಸ್ ಫ್ರೂಟ್ ಬೇರಿಂಗ್ ರಿಕ್ವೈರ್ಡ್ ದೇರ್ ಡೂಯಿಂಗ್ ಇನ್ ಅಡಿಷನ್ ಟು ವಾಟ್ ದೇ ಆರ್ ನೋಯಿಂಗ್. ಗೊತ್ತಿದೆ, ಅದು ಅಲ್ಲಿ ಮಾತ್ರ ಇಟ್ಕೊಳ್ಳೋದಲ್ಲ, ಅದನ್ನ ನೀವೇನ್ ಮಾಡ್ಬೇಕಂತೆ, ಯು ಶುಡ್ ಪ್ರಾಕ್ಟೀಸ್ ದೆಮ್, ಯು ಶುಡ್ ಅಬೈಡ್ ಇನ್ ಯು ಟು ಬೇರ್ ಮಚ್ ಫ್ರೂಟ್ ಅಂತ ಹೇಳ್ತಾರೆ. ಫಲಗಳನ್ನ ಅದು ಕೊಡಬೇಕು. ಸೊ ಇದಕ್ಕೆ ಏನ್ ಬೇಕು, ಇವಾಗ ಡೂಯಿಂಗ್ ಅಂತ ಹೇಳುವಾಗ ಇದನ್ನ ನಾವು ಮಾಡ್ಬೇಕಂತ ನೋಡುವಾಗ ಅದೇ ಹೇಳ್ತಾರೆ, ದ ಇನ್ನರ್ ವರ್ಕ್ ಅಂಡ್ ದ ಔಟರ್ ವರ್ಕ್ ಕುಡ್ ಓನ್ಲಿ ಬಿ ಡನ್ ಥ್ರೂ ಅ ಕಮಿಟ್ಮೆಂಟ್ ಬಿಯಾಂಡ್ ರೀಸನ್. ಕಮಿಟ್ಮೆಂಟ್, ಈ ಕಮಿಟ್ಮೆಂಟ್ ಇದೆ ಗೊತ್ತಾ, ಇದು ಯಾರ ಕೈಲಿದೆ, ನಮ್ ಕೈಲಿದೆ. ವಿ ಶುಡ್ ಕಮಿಟ್. ನಾವು ಏನ್ ಮಾಡಿದೀವಿ, ನಾವು ಕಮಿಟ್ಮೆಂಟ್ ಮಾಡಿದೀವಿ ದೇವರ ಹತ್ರ. ದೇವರ ಚಿತ್ತವನ್ನು ಮಾಡಕ್ಕೆ ನಾವು ಮುಂದೆ ಬಂದಿರುವಾಗ ನಾವು ಕಮಿಟ್ಮೆಂಟ್ ತಗೋಬೇಕಂತೆ. ಅದು ವಿ ಶುಡ್ ಟೇಕ್ ಅ ವೆರಿ ಸ್ಟ್ರಾಂಗ್ ಕಮಿಟ್ಮೆಂಟ್. ನಾವು ಸ್ಟ್ರಾಂಗ್ ಕಮಿಟ್ಮೆಂಟ್ ತಕ್ಕೊಂಡು ಮಾತ್ರ ಅದನ್ನ ನಾವು ಮಾಡಕ್ಕೆ ಸಾಧ್ಯ ಆಗುತ್ತೆ ಹೊರತು ನಾವು ಕಮಿಟ್ಮೆಂಟ್ ತಗೊಂಡು ಏನ್ ಮಾಡಕ್ಕಾಗಲ್ಲ. ಬರೀ ನೋಯಿಂಗ್ ಅಷ್ಟೇ, ಸತ್ಯ ತಿಳ್ಕೊಂಡಿದೀವಿ ಅಷ್ಟೇ. ಅದೇ ಅದನ್ನ ನಾವು ಮಾಡ್ತಾ ಇದೀವ, ಅದ್ರಂತೆ ನಡೀತಾ ಇದೀವ, ಕಾರ್ಯರೂಪದಲ್ಲಿ ಅದನ್ನ ಮಾಡ್ತೇವೆ ನೋಡುವಾಗ ಅದು ಎಲ್ಲಿ ಡಿಪೆಂಡ್ ಆಗ್ತದೆ ಅಂದ್ರೆ, ನಾವು ಅದನ್ನ ಕಮಿಟ್ಮೆಂಟ್ ತಗೊಂಡ್ರೆ ಮಾತ್ರ. ಒನ್ಲಿ ವೆನ್ ವಿ ಟೇಕ್ ಕಮಿಟ್ಮೆಂಟ್. ಅದು ಯಾರ ಕೈಲಿದೆ, ನಮ್ಮ ಕೈಲಿದೆ. ಯೂಶಲಿ ಹೇಳ್ತಾರಲ್ಲ, ನ್ಯೂ ಇಯರ್ ಅಂತ ರೆಸೊಲ್ಯೂಷನ್ ತಕೊಂಡ್ಬಿಡಿ ಅಂತ. ರೆಸೊಲ್ಯೂಷನ್ ತಗೊಳ್ತೀವ, ಆದ್ರೆ ಮಾಡ್ತೀವ ಫಸ್ಟ್ ಡೇ, ಸೆಕೆಂಡ್ ಡೇ, ಆಮೇಲೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಲ್ವಾ. ಸೊ ಇದು ಇಟ್ಸ್ ಅ ಸ್ಟ್ರಾಂಗ್ ಕಮಿಟ್ಮೆಂಟ್ ಅಂತ ಹೇಳ್ತಾರೆ. ಇದನ್ನ ಹೆಂಗ್ ಮಾಡಕ್ಕಾಗುತ್ತೆ ಅಂದ್ರೆ, ಯಾವಾಗ ನೀವು ಅದನ್ನ ಮಾಡಕ್ ಸಾಧ್ಯ ಆಗುತ್ತೆ ಅಂದ್ರೆ, ಓನ್ಲಿ ವೆನ್ ಯು ಟೇಕ್ ಅ ಸ್ಟ್ರಾಂಗ್ ಕಮಿಟ್ಮೆಂಟ್. ನಾನು ಮಾಡ್ತೀನಿ, ನಾನು ನಿಂತ್ಕೊಳ್ತೀನಿ ಇದ್ರೆ ಮಾತ್ರ ಅದನ್ನ ನಾವು
ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ ಪ್ರೀತಿ ಸಹೋದರರೇ. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಲೆಸನ್. ನೋಡುವಾಗ ಯೇಸು ಸ್ವಾಮಿ ನೋಡುವಾಗ ಕಡೆ ದಿನಗಳಲ್ಲಿ ಆ ಒಂದೊಂದು ಇನ್ಸಿಡೆಂಟ್ ಅಲ್ಲೂ ಅವರ ಫೋಕಸ್ ಯಾರ ಮೇಲೆ ಇತ್ತು ಅಂತ ನೋಡುವಾಗ ಶಿಷ್ಯರ ಮೇಲೆ ಇತ್ತು. ಅನೇಕ ವಿಷಯಗಳನ್ನ ಏನ್ ಮಾಡಿದ್ರು, ಅವ್ರಿಗೆ ಪರ್ಸನಲೈಸ್ಡ್ ಆಗಿ ಟೀಚ್ ಮಾಡ್ಕೊಂಡ್ ಬಂದ್ರು. ಸೊ ದಟ್ ಫೋಕಸ್ ಇಸ್ ಮೋರ್ ಸ್ಟ್ರಾಂಗರ್ ಅಲ್ವಾ. ಇವಾಗ ಇಷ್ಟೊಂದು ಜನಕ್ಕೂ ನಾವು ಟೀಚ್ ಮಾಡೋದಕ್ಕೂ ಒಬ್ಬರ ಹತ್ರ ನಾವು ಟೀಚ್ ಮಾಡೋದಕ್ಕೂ ಡಿಫ್ರೆನ್ಸಸ್ ಏನಾಗಿದೆ ಇದೆ. ಫೋಕಸ್ ಇದೆ. ಕೇಳೋರು ಏನ್ ಮಾಡ್ತಾರೆ, ಕಿವಿಗೊಟ್ಟು ಫೋಕಸ್ ಇಂದ ಕೇಳ್ತಾರೆ. ಸೊ ಅದೇ ತರ ಯೇಸುಸ್ವಾಮಿ ಅವ್ರು ಇಷ್ಟೊಂದು ವರ್ಷ 3.5 years ಎಲ್ಲ ಮಾಡಿದ್ರು. ಅದೇ ಕಡೆ ದಿನಗಳಲ್ಲಿ ಅವರ ಫೋಕಸ್ ಎಲ್ಲಿ ಇತ್ತು ನೋಡುವಾಗ ಶಿಷ್ಯರ ಮೇಲೆ ಇತ್ತು. ಆ ಒಂದೊಂದು ಇನ್ಸಿಡೆಂಟ್ ಅಲ್ಲೂ ಅನೇಕ ಒಂದು ಪಾಠಗಳನ್ನ ಕಲ್ತ್ಕೊಂಡು ಕೊಟ್ರು ಅಂತ ನಾವು ನೋಡ್ತೀವಿ ಅಲ್ವಾ. ಕಡೆ ಒಂದು ವಚನ ಓದ್ಬಿಡ ನೋಡಿ. ಯೋನ ಬರೆದ ಸುವಾರ್ತೆ 13ನೇ ಅಧ್ಯಾಯ 15ನೇ ವಚನ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಅಲ್ವಾ. ಸೊ ನನ್ನ ಮಾದರಿಯನ್ನು ತೋರಿಸಿದೀನಿ, ನೀವು ಇದರಂತ ನೀವು ಮಾಡುವಂತ ಏನ್ ಮಾಡಿದೀನಿ, ನಾನು ನಿಮ್ಗೆ ಮಾದರಿಯನ್ನು ತೋರಿಸಿದೀನಿ. ಇದು ನೀವು ಜಸ್ಟ್ ಕೇಳೋದು ಮಾತ್ರ ಅಲ್ಲದೆ ಅದನ್ನ ನೀವು ಏನ್ ಮಾಡ್ಬೇಕಂತೆ, ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಅದನ್ನ ನೀವು ಮಾಡ್ಬೇಕು. ಅದ್ ಮಾಡಿದ್ರೆ ಮಾತ್ರ ನೀವು ಧನ್ಯರು ಅಂತ ಹೇಳ್ತಾರೆ. ಬ್ಲೆಸ್ಡ್ ಆರ್ ಯೆ ಹೂ ಡೂ, ಇಫ್ ಯು ನ್ಯೂ ಬಟ್ ಯು ಡೂ, ಬ್ಲೆಸ್ಡ್ ಆರ್ ಯು ಅಂತ ಹೇಳ್ತಾರೆ. ಸೊ ದೇವರು ಈ ಒಂದು ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಆಮೇಲೆ